ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಮೆಗಾ ಸುದ್ದಿಗೆ ಸ್ವಾಗತ. ನಾನು ಸಿಂಚನಾ. ಇತಿಹಾಸದಲ್ಲೇ ಕಾಣದ ರೀತಿಯಲ್ಲಿ ಬೆಂಗಳೂರು ನಗರಕ್ಕೆ ಬೃಹತ್ ಪ್ರಮಾಣದಲ್ಲಿ ಮಾದಕ ದ್ರವ್ಯಗಳು ಹರಿದು ಬರ್ತಾ ಇದೆ. ಪೊಲೀಸರು ಕೂಡ ಎಷ್ಟೇ ಕಣ್ಣಿಟ್ಟಿದ್ರು ಡ್ರಗ್ಸ್ ಸಪ್ಲೈ ಜಾಲ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಇದು ನಗರದ ಜನತೆಯಲ್ಲಿ ಹಾಗೂ ಪೋಷಕರಲ್ಲೂ ಕೂಡ ತೀವ್ರ ಆತಂಕವನ್ನ ಮೂಡಿಸಿದೆ. ಆದರೆ ಬೆಂಗಳೂರು ಡ್ರಗ್ಸ್ ಹಬ್ ಆಗ್ತಾ ಇದೆಯಾ? ಹಾಗಾದ್ರೆ ಈ ಪೆಡ್ಲರ್ಸ್ಗಳ ಟಾರ್ಗೆಟ್ ಯಾರು? ಮಾದಕ ಮುಕ್ತ ಬೆಂಗಳೂರು ಆಗೋಕೆ ಸಾಧ್ಯನಾ? ಎಲ್ಲದರ ಬಗ್ಗೆ ಇವತ್ತು ಮಾತಾಡೋಣ. ಇದೇ ಹೊತ್ತಿನ ವಿಶೇಷ. ಮಾದಕ ಬೆಂಗಳೂರು ಡ್ರಗ್ಸ್ ಹಬ್ ಆಯ್ತಾ? ಬೆಂಗಳೂರು ಡ್ರಗ್ಸ್ ಹಬ್ ಆಗ್ತಾ ಇದೆಯಾ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಅದರಲ್ಲೂ ಕೂಡ ಇನ್ನೊಂದು ಆತಂಕಕಾರಿ ವಿಷಯ ಅಂದ್ರೆ ಇವರ ಟಾರ್ಗೆಟ್ ಯುವ ಜನತೆ, ಅದರಲ್ಲೂ ಕೂಡ ಸ್ಟೂಡೆಂಟ್ಸ್ಗಳು. ಶಾಂತಿಪ್ರಿಯ ಬೆಂಗಳೂರಿಗೆ ಮತ್ತೊಂದು ಕುಖ್ಯಾತಿ ಇದು. ಒಂದೇ ವಾರದಲ್ಲಿ 50 ಕೋಟಿ ರೂಪಾಯಿ ಡ್ರಗ್ಸ್ನ ವಶಕ್ಕೆ ಪಡೆಯಲಾಗಿದೆ. ಮಾದಕ ದ್ರವ್ಯದ ಹಬ್ ಆಗ್ತಾ ಇದೆಯಾ ಬೆಂಗಳೂರು ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಕಳೆದ 2 ವಾರದಲ್ಲಿ 65 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ನ ಸೀಸ್ ಮಾಡಲಾಗಿದೆ. ಆದರೆ ಎಷ್ಟೇ ಬಂದ ಮೇಲೆ ಸೀಸ್ ಮಾಡ್ತಿದ್ದಾರೆ, ಆದರೆ ಈ ಡ್ರಗ್ಸ್ ಎಲ್ಲಿಂದ ಸಪ್ಲೈ ಆಗ್ತಾ ಇದೆ, ಇದರ ಮೂಲವನ್ನ ಯಾರು ಕೂಡ ಹುಡುಕ್ತಾ ಇಲ್ಲ. IT ಉದ್ಯೋಗಿಗಳು ಹಾಗೂ ಕಾಲೇಜು ವಿದ್ಯಾರ್ಥಿಗಳೇ ಟಾರ್ಗೆಟ್. ಕಾಕಿ ಎಲ್ಲಾ ಕಡೆ ಹದ್ದಿನ ಕಣ್ಣಿಟ್ಟಿದ್ರೂ ಕೂಡ ಡ್ರಗ್ಸ್ ಸಪ್ಲೈ ಹೇಗೆ ಆಗ್ತಾ ಇದೆ ಅನ್ನೋದು ಎಲ್ಲರ ಪ್ರಶ್ನೆ. ಬೆಂಗಳೂರು ನಗರ ಜನ ಹಾಗೂ ಪೋಷಕರಿಗೆ ಕಾಡುವಂತಹ ಪ್ರಶ್ನೆ ಇದು. ಎಲ್ಲಿಂದ ಎಲ್ಲಿಗೆ ಡ್ರಗ್ಸ್ ಸಪ್ಲೈ ಆಗ್ತಾ ಇದೆ ಅನ್ನೋದೇ ಸದ್ಯಕ್ಕೆ ನಿಗೂಢವಾಗಿ ಉಳಿದಿದೆ. ಶಾಂತಿಪ್ರಿಯ ಬೆಂಗಳೂರಿದು. ಆದರೆ ಬೆಂಗಳೂರಿನ ಹೆಸರಿಗೆ ಮತ್ತೊಂದು ಕುಖ್ಯಾತಿ ಅಂಟಿದೆ. ಒಂದೇ ವಾರದಲ್ಲಿ 50 ಕೋಟಿ ರೂಪಾಯಿ ಡ್ರಗ್ಸ್ನ ಸೀಸ್ ಮಾಡಲಾಗಿದೆ. ಹಾಗಾದ್ರೆ ಮಾದಕ ದ್ರವ್ಯದ ಹಬ್ ಆಗ್ತಾ ಇದೆಯಾ ಬೆಂಗಳೂರು ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಇನ್ನು ರಾಜ್ಯದಲ್ಲಿ ಬೆಂಗಳೂರು ಮಾದಕ ವಸ್ತುಗಳ ಬಳಕೆಯಲ್ಲಿ ಮೊದಲ ಸ್ಥಾನದಲ್ಲಿದ್ರೆ, ಮಂಗಳೂರು 2ನೇ ಸ್ಥಾನದಲ್ಲಿದೆ. ಎರಡೂ ಡಿಸ್ಟ್ರಿಕ್ಟ್ನ ನಾವು ನೋಡಿದ್ರೆ ಅತ್ಯಂತವಾಗಿ ಮುಂದುವರೆದಿರುವಂತಹ ಡಿಸ್ಟ್ರಿಕ್ಟ್ಸ್. ಒಂದ್ ಕಡೆ ಮಂಗಳೂರು ಅಂತಂದ್ರೆ ಅದು ಎಜುಕೇಷನ್ ಹಬ್. ಬೇರೆ ಬೇರೆ ಊರುಗಳಿಂದ ಅಲ್ಲಿ ಓದೋಕ್ಕೋಸ್ಕರ ಬರ್ತಾರೆ. SLC ಆಗಿರ್ಬೋದು, PUC ಆಗಿರ್ಬೋದು, ಇಂಜಿನಿಯರಿಂಗ್ ಅಥವಾ ಮೆಡಿಕಲ್, ಹೀಗೆ ಬೇರೆ ಬೇರೆ ಕಡೆಯಿಂದ ವಿದ್ಯಾರ್ಥಿಗಳು ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಉಡುಪಿ ಜಿಲ್ಲೆಗೆ ಸ್ಟಡೀಸ್ಗಂತ ಬರ್ತಾರೆ. ಆದರೆ ಮಂಗಳೂರು 2ನೇ ಸ್ಥಾನದಲ್ಲಿದೆ ಮಾದಕ ವಸ್ತುಗಳ ಬಳಕೆಯಲ್ಲಿ. ಹೀಗಾಗಿ ಈ ಡ್ರಗ್ಸ್ ದಂಧೆ ಸ್ಪ್ರೆಡ್ ಆಗೋದಕ್ಕೆ ಕಾರಣ ಏನು? ಅದರಲ್ಲೂ ಯುವಕರೇ ಯಾಕೆ ಟಾರ್ಗೆಟ್? ಅಂದ್ರೆ ಸ್ಟೂಡೆಂಟ್ಸ್ಗಳನ್ನೇ ಯಾಕೆ ಇವರು ಟಾರ್ಗೆಟ್ ಮಾಡ್ತಿದ್ದಾರೆ? ಹಾಗೆ ಮತ್ತೊಂದು ಕಡೆ ನೋಡ್ತಾ ಹೋಗೋದಾದ್ರೆ ಈ ಶ್ರೀಮಂತರ ಮಕ್ಕಳು, ಸಿನಿಮಾ ಮಂದಿ, ಹಾಗೆ ಸೆಲೆಬ್ರಿಟಿಗಳು ಈ ಡ್ರಗ್ಸ್ ವ್ಯಸನಿಗಳಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಗ್ರಾಮೀಣ ಪ್ರದೇಶದಲ್ಲಿ ಗಾಂಜಾ ಸೇದುವ ಪ್ರವೃತ್ತಿ ಇದೆ, ಅದು ಯುವಕರಲ್ಲಿ ಕಂಡು ಬರ್ತಾ ಇದೆ. ಹೀಗಾಗಿ ಇದಕ್ಕೆ ಕೊನೆನೇ ಇಲ್ವಾ ಎನ್ನುವಂತಹ ಪ್ರಶ್ನೆಗಳು ಮೂಡುತ್ತೆ. ವೈಜಾಗ್ ಹಾಗೂ ಒಡಿಶಾದಿಂದ ಡ್ರಗ್ಸ್ ಪೂರೈಕೆ ಆಗ್ತಾ ಇದೆಯಾ? ಜೊತೆಗೆ ಫಾರಿನ್ ಕಂಟ್ರೀಸ್ಗಳಿಂದಲೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಡ್ರಗ್ಸ್ಗಳು ಬರ್ತಾ ಇದೆ ನಮ್ಮ ರಾಜ್ಯಕ್ಕೆ. ಒಂದ್ ಕಡೆ ಏರ್ಪೋರ್ಟ್ನಲ್ಲಿ ಅಷ್ಟೆಲ್ಲ ಸೆಕ್ಯೂರಿಟಿ ಇದ್ರೂ ಕೂಡ, ಕಸ್ಟಮ್ಸ್ ಇದ್ರೂ ಕೂಡ, ಅದರ ನಡುವೆಯೂ ಈ ಡ್ರಗ್ಸ್ ಹೇಗೆ ರೀಚ್ ಆಗ್ತಾ ಇದೆ, ಸ್ಟೂಡೆಂಟ್ಸ್ಗಳನ್ನ ಹೇಗೆ ಇದು ಅಟ್ರಾಕ್ಟ್ ಮಾಡ್ತಾ ಇದೆ, ಇದೆಲ್ಲವೂ ಕೂಡ ಪ್ರಶ್ನೆಯಾಗಿ ಉಳಿದಿದೆ. ಹುಬ್ಬಳ್ಳಿ ಮೂಲಕವೂ ಬೆಂಗಳೂರಿಗೆ ಎಂಟ್ರಿ ಆಗ್ತಾ ಇದೆಯಂತೆ ಡ್ರಗ್ಸ್ ಎನ್ನುವಂಥ ವಿಷಯಗಳು ಕೂಡ ಗೊತ್ತಾಗ್ತಾ ಇದೆ. ವಿದೇಶಗಳಿಂದ ದುಬಾರಿ ಮಾದಕ ದ್ರವ್ಯ ನಮ್ಮ ರಾಜ್ಯಕ್ಕೆ ಎಂಟ್ರಿ ಆಗ್ತಾ ಇದೆ. ಆದರೆ ಇದನ್ನ ತಡೆಯೋಕೆ ಆಗೋದಿಲ್ವಾ? ಈಗ ಏರ್ಪೋರ್ಟ್ ಅಂತ ನೋಡಿದ್ರೆ ಅಲ್ಲಿ ಸಾಕಷ್ಟು ಸೆಕ್ಯೂರಿಟಿ ಇರುತ್ತೆ, ಟೈಟ್ ಸೆಕ್ಯೂರಿಟಿ ಇರುತ್ತೆ, ಎಲ್ಲದನ್ನೂ ಎಕ್ಸಾಮಿನ್ ಮಾಡ್ತಾರೆ, ಪ್ರತಿಯೊಂದನ್ನು ಕೂಡ ಪರೀಕ್ಷೆ ಮಾಡಿ ಸ್ಕ್ಯಾನ್ ಮಾಡಿನೇ ಒಳಗಡೆ ಹಾಗೂ ಹೊರಗಡೆ ಬಿಡ್ತಾರೆ. ಆದರೂ ಕೂಡ ಈ ರೀತಿ ಘಟನೆಗಳು ಮುಂದುವರಿತಾ ಇದೆ. ಒಂದಿಷ್ಟು ಕೋಟಿ ಡ್ರಗ್ಸ್ನ ಸೀಸ್ ಮಾಡ್ತಾರೆ, ಎಲ್ಲ ಓಕೆ. ಬಟ್ ಬಂದ ಮೇಲೆ, ಜನರು ಯೂಸ್ ಮಾಡಿದ್ಮೇಲೆ, ಅಡಿಕ್ಟ್ ಆದ್ಮೇಲೆ ಸೀಸ್ ಮಾಡೋದಕ್ಕಿಂತ ಮುಂಚೆನೇ ಎಚ್ಚೆತ್ಕೊಂಡ್ರೆ ಒಳ್ಳೇದು. ಯಾಕಂದ್ರೆ ಇದಕ್ಕೆ ಬಲಿಯಾಗ್ತಾ ಇರೋದು ವಿದ್ಯಾರ್ಥಿಗಳು. ಯಾಕಂದ್ರೆ ಇವಾಗಿನ ಯುವಕರೇ ಮುಂದಿನ ಭವಿಷ್ಯ, ನಮ್ಮ ದೇಶದ ಭವಿಷ್ಯ. ಆದ್ರೆ ಯುವಕರೇ ಈ ರೀತಿ ಡ್ರಗ್ಸ್ಗೆ ಬಲಿಯಾಗ್ತಾ ಇದ್ದಾರೆ. ಅಂದ್ರೆ ಪೋಷಕರ ಜವಾಬ್ದಾರಿ ಏನು ಇದರಲ್ಲಿ? ಅಂದ್ರೆ ಒಂದ್ ಕಡೆ ಪೋಷಕರ ನೆಗ್ಲಿಜೆನ್ಸ್ ಕೂಡ ಇದಕ್ಕೆ ಕಾರಣ ಆಗುತ್ತಾ? ಅಥವಾ ಈಗ ಒಬ್ಬ ವ್ಯಕ್ತಿ ಡ್ರಗ್ ಅಡಿಕ್ಟ್ ಆಗಿದ್ದಾನೆ ಅಂತ ಅಂದ್ರೆ ಅವನನ್ನು ನಾವು ಹೇಗೆ ಫೈಂಡ್ ಔಟ್ ಮಾಡೋದು? ಅವನ ಬಿಹೇವಿಯರ್ ಅಲ್ಲಿ ಯಾವ ರೀತಿ ಚೇಂಜಸ್ ಆಗ್ತಾ ಇರುತ್ತೆ? ಹಾಗೆ ಡ್ರಗ್ ಅಡಿಕ್ಟ್ ಆಗಿದ್ದಾನೆ ಅಂತ ಗೊತ್ತಾದಾಗ ಸೊಸೈಟಿ ಅವನನ್ನ ಯಾವ ರೀತಿ ನೋಡ್ಬೇಕು? ಒಬ್ಬ ಅಪರಾಧಿ ತರ ಆತನನ್ನ ನೋಡ್ಬೇಕಾ, ಅಥವಾ ಒಬ್ಬ ರೋಗಿ ತರ ಆತನನ್ನ ನೋಡಿ ಅವನಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕಾ? ಏನು ಎತ್ತ ಎಲ್ಲವನ್ನೂ ಕೂಡ ಇವತ್ತು ಮಾತಾಡ್ತಾ ಹೋಗೋಣ.
ಆದರೆ ಬೆಂಗಳೂರಿಗೆ ಸದ್ಯಕ್ಕಂತೂ ಈ ರೀತಿಯಾದಂತಹ ಬೆಂಗಳೂರಿನಲ್ಲಿ ಘಟನೆಗಳು ನಡೀತಾನೆ ಇದೆ. ಒಂದು ವಾರದಲ್ಲಿ ಕನಿಷ್ಠ ಅಂದ್ರೆ ಒಂದು 2-3 ನ್ಯೂಸ್ ಆದರೂ ಬರ್ತಾನೆ ಇರುತ್ತೆ. ಅಲ್ಲಿ ಇಷ್ಟು ಕೋಟಿ ಡ್ರಗ್ಸ್ ಇತ್ತು, ಇಲ್ಲಿ ಇಷ್ಟು ಕೋಟಿ ಡ್ರಗ್ಸ್ನ ಸೀಸ್ ಮಾಡಿದೀವಿ ಅಂತ. ಹೀಗಾಗಿ ಆದಷ್ಟು ಬೇಗ ಮಾದಕ ಮುಕ್ತ ಬೆಂಗಳೂರು ಆಗಬೇಕು ಅನ್ನೋದು ನಮ್ಮ ಆಶಯ ಕೂಡ. ಇನ್ನು ಬೆಂಗಳೂರಿಗೆ ಡ್ರಗ್ಸ್ ಹರಿದು ಬರ್ತಾ ಇರೋದು ಏಕೆ ಅಂತ ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಯುವ ಜನತೆಯ ಬೇಡಿಕೆ. ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಯುವ ಜನತೆಯಲ್ಲಿ ಡ್ರಗ್ಸ್ಗೆ ಇರುವಂತಹ ಅತಿಯಾದ ಕ್ರೇಜ್ ಏನಿದೆ ಈ ದಂಧೆಗೆ ದೊಡ್ಡ ಮಾರ್ಕೆಟ್ನ ಒದಗಿಸಿದೆ. ಹಾಗೆ ಥೈಲ್ಯಾಂಡ್ ನಂಟು, ಥೈಲ್ಯಾಂಡ್ನಲ್ಲಿ ನೆಲೆಸಿರುವಂತಹ ಕೆಲವು ಇಂಡಿಯನ್ಸ್ ಅಲ್ಲಿಂದ ನೇರವಾಗಿ ಡ್ರಗ್ಸ್ ಸಪ್ಲೈನ ಮಾಡ್ತಾ ಇದ್ದಾರೆ. ಹಾಗೆ ಇವರಿಲ್ಲಿ ಪ್ಯಾಕಿಂಗ್ ತಂತ್ರವನ್ನು ಕೂಡ ಮಾಡ್ತಾರೆ. ಥೈಲ್ಯಾಂಡ್ನಲ್ಲಿ ಸುಲಭವಾಗಿ ಸಿಗುವ ಗಾಂಜಾ ಮತ್ತು ಮಾದಕ ವಸ್ತುಗಳನ್ನು ಎಂಜಿನಿಯರಿಂಗ್ ಪ್ಯಾಕಿಂಗ್ ಮೂಲಕ ಕಾರ್ಗೋ ಮುಖಾಂತರ ಸಪ್ಲೈ ಮಾಡಲಾಗುತ್ತೆ. ಹಾಗೆ ಚಿನ್ನದ ಸ್ಮಗ್ಲಿಂಗ್ ಬದಲಿಗೆ ಡ್ರಗ್ಸ್ ಅಂದರೆ ಚಿನ್ನದ ಕಳ್ಳ ಸಾಗಾಟನೆ ಮೇಲೆ ನಿಗಾ ಹೆಚ್ಚಾಗಿದೆ. ಹೀಗಾಗಿ ಸ್ಮಗ್ಲರ್ಗಳು ಹೊರ ದೇಶದಿಂದ ಡ್ರಗ್ಸ್ ತರೋದಕ್ಕೆ ಹೆಚ್ಚು ಒತ್ತನ್ನು ನೀಡ್ತಾ ಇದ್ದಾರೆ. ಹಾಗೆ ಇದು ಈಗ ನೀವು ಮದ್ಯಪಾನ ಅಂತ ನೋಡಿದ್ರೆ ಅದಕ್ಕೆ ಖರ್ಚು ಜಾಸ್ತಿ. ಹೀಗಾಗಿ ಮದ್ಯಪಾನಕ್ಕೆ ಮಾಡುವ ಖರ್ಚಿಗಿಂತ ಗಾಂಜಾ ಸೇವನೆಗೆ ಕಡಿಮೆ ಖರ್ಚಾಗುತ್ತೆ. ಹೀಗಾಗಿ ಇದು ವ್ಯಸನಿಗಳನ್ನು ಅಟ್ರಾಕ್ಟ್ ಮಾಡ್ತಾ ಇದೆ. ಹಾಗೆ ಹೈ ಪ್ರೊಫೈಲ್ ಜನರು ಹಾಗೂ ಶ್ರೀಮಂತರು ಹೆಚ್ಚಾಗಿ ಸಿಂಥೆಟಿಕ್ ಡ್ರಗ್ಸ್ನ ಯೂಸ್ ಮಾಡ್ತಾ ಇದ್ದಾರೆ. ಇನ್ನು ಕಳೆದ ವಾರ ಸಿಕ್ಕಿದ 19,000 LSD ಸ್ಟ್ರಿಪ್ಸ್ಗಳು ಸಹ ಥೈಲ್ಯಾಂಡ್ನಿಂದಲೇ ಬರ್ತಾ ಇದೆ. ಅಂದರೆ ಅತಿ ಹೆಚ್ಚಾಗಿ ಥೈಲ್ಯಾಂಡ್ನಿಂದಲೇ ಡ್ರಗ್ಸ್ ಸಪ್ಲೈ ಆಗ್ತಾ ಇದೆ. ಹಾಗೆ ಡ್ರಗ್ಸ್ ಯಾರೆಲ್ಲ ಸೇವಿಸ್ತಾರೆ ಅವರ ಮೇಲೆ ಕೇಸ್ನ ದಾಖಲಿಸಿ ವಿಚಾರಣೆಯನ್ನು ನಡೆಸ್ತಾ ಇರೋದ್ರಿಂದ ಯಾರೆಲ್ಲ ಸಪ್ಲೈ ಮಾಡ್ತಾ ಇದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಆದರೆ ಅವರಿಗೆ ಶಿಕ್ಷೆ ಏನು, ಕಾನೂನಲ್ಲಿ ಅವರಿಗೆ ಏನು ಶಿಕ್ಷೆ ಇದೆ, ಸಪ್ಲೈ ಮಾಡೋರಿಗೆ ಏನು ಶಿಕ್ಷೆ ಇದೆ, ಹಾಗೆ ಅದನ್ನ ಯೂಸ್ ಮಾಡೋರು ಬಳಸೋರಿಗೂ ಕೂಡ ಶಿಕ್ಷೆ ಇದೆಯಾ, ಎಲ್ಲದ್ರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ. ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಗೆಸ್ಟ್ ಇದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ಗಜಸೇನೆ ಅಧ್ಯಕ್ಷರು ತಾಯ್ನಾಡು ರಾಘವೇಂದ್ರ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಮನಃಶಾಸ್ತ್ರಜ್ಞೆ ಡಾಕ್ಟರ್ ಮಮತಾ ಅವರಿದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಹೈಕೋರ್ಟ್ ಲಾಯರ್ ಮಂಜುಳಾ ಮುನವಳ್ಳಿ ಅವರಿದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ನಿಮ್ಮಿಂದ ಶುರು ಮಾಡ್ತೀನಿ. ಯಾಕೆ ಸರ್ ಬೆಂಗಳೂರೇ ಯಾಕೆ ಬೆಂಗಳೂರನ್ನೇ ಟಾರ್ಗೆಟ್ ಮಾಡಿದ್ದಾರೆ? ಈ ನೋಡಿ, ನಮಗೆ ದುಃಖ ಆಗುತ್ತೆ. ನಾವು ಬೆಂಗಳೂರು ಅಂದರೆ ಹಸಿರಿನ ಸಿಟಿ, IT-BT ಸಿಟಿ, ಬದುಕು ಕಟ್ಕೊಳ್ಳೋ ಸಿಟಿ ಅಂತ ಹೇಳ್ತಾ ಇದ್ದೀವಿ. ಇವತ್ತು ನೀವು ಡ್ರಗ್ಸ್ ಸಿಟಿ ಅಂತೇಳಿ ಹೆಸರಿಟ್ಟು ಡ್ರಗ್ಸ್ ಸಿಟಿನ ಅಂತ ಹೇಳಿ ಕರ್ಸ್ಕೊಳ್ಳೋಂಥ ಪರಿಸ್ಥಿತಿ ತಂದಿಟ್ಟಿದೆ ಈ ಸರ್ಕಾರ. ಏನಕ್ಕೆ ಆಗ್ತಾಯಿದೆ ನೋಡಿ, ಇವತ್ತು 50 ಕೋಟಿ ಏನು ಡ್ರಗ್ಸ್ ಹಿಡಿದಿದ್ದಾರೆ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ, ಈ 50 ಕೋಟಿ ರೂಪಾಯಿ ಡ್ರಗ್ಸ್ ಬರೋದಕ್ಕೂ ಅದೇ ಇಲಾಖೆನೇ ಕಾರಣ. ಯಾಕೆಂದರೆ ಆ ಇಲಾಖೆ ಸಮರ್ಥವಾಗಿ ಕೆಲಸ ಮಾಡಿದರೆ ಇವತ್ತು ಎಷ್ಟು ಜನ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳಿದ್ದಾರೋ ಅಷ್ಟೇ ಭ್ರಷ್ಟಾಚಾರಿಗಳು ಇವತ್ತು ನಮ್ಮ ನಾಡಲ್ಲಿದ್ದಾರೆ. ಯಾಕೆಂದರೆ ನೋಡಿ, ಒಬ್ಬ ಅಧಿಕಾರಿಗೆ ಆ ಏರಿಯಾದಲ್ಲಿ ರೌಡಿಗಳು ಎಷ್ಟಿದ್ದಾರೆ, ಡ್ರಗ್ಸ್ ಸಪ್ಲೈ ಮಾಡೋರು ಎಷ್ಟಿದ್ದಾರೆ ಅನ್ನೋದು ಗೊತ್ತಿರುತ್ತೆ. ಆದರೂ ಕೂಡ ಇವತ್ತು ಏನಾಗಿದೆ, ನೇರ ಆರೋಪ ನಾವು ಮಾಡಬೇಕಾಗಿದ್ದು ಇವತ್ತು ಪೋಸ್ಟಿಂಗು. ಒಂದು ಕಡೆಯಿಂದ ಒಂದು ಕಡೆಗೆ ಪೋಸ್ಟಿಂಗ್ ಕೇಳಿದರೆ ಕೋಟ್ಯಾಂತರ ರೂಪಾಯಿ ದುಡ್ಡು ಕೇಳ್ತಾರೆ ಒಂದು ಸ್ಟೇಷನಿಗೆ ಅವ್ರನ್ನ ಹಾಕೋದಕ್ಕೆ. ಅವ್ರು ಏನು ಮಾಡ್ತಾರೆ ಪಾಪ, ಎಲ್ಲಿಂದ ಅವ್ರು ಬರೋ ಸಂಬಳ 1 ಲಕ್ಷ ಅಥವಾ 70,000 ಸಂಬಳದಲ್ಲಿ ಆ ಸಾಲ ತೀರ್ಸೋಕ್ಕಾಗಲ್ಲ. ಹೀಗಾಗಿ ಇವತ್ತು ರೌಡಿಜಮ್ ಇರ್ಬೋದು, ರಿಯಲ್ ಎಸ್ಟೇಟ್ ದಂಧೆಗಳಿರ್ಬೋದು, ಅವರಿಗೆ ಸಮಯನೇ ಇಲ್ಲ ರೀ. ಅವ್ರು ಕೊಟ್ಟಿರೋ ಪೋಸ್ಟ್ಗೆ ಆ ದುಡ್ಡನ್ನು ಕಲೆಕ್ಟ್ ಮಾಡಿ ವಾಪಸ್ ಕೊಡೋದು ಒಂದೇ ಗುರಿ ಇರುತ್ತೆ. ಬಿಟ್ಟರೆ ನಾವಿಲ್ಲಿ ಸಮಾಜ ಸುಧಾರಣೆ ಮಾಡಬೇಕು, ವಿದ್ಯಾರ್ಥಿಗಳು ಡ್ರಗ್ಸಲ್ಲಿ ಬಲಿಪಶು ಆಗ್ತಾಯಿದ್ದಾರೆ, ಇದನ್ನು ಸರಿ ಮಾಡಬೇಕು ಅನ್ನೋದು ಯಾವ ಒಂದು ಅಧಿಕಾರಿಗಳಿಗೂ ಕೆಲವರಿಗಿಲ್ಲ. ಇವತ್ತು ಇಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಎರಡು ಕಡೆಗೆ ಸಾವಿರಾರು ಜನ ಡ್ರಗ್ಸ್ಗಳು ತಗೊತಾ ಇರ್ತಾರೆ. ಎಲ್ಲ ಒಂದು ನಿಷ್ಠಾವಂತ ಬೆರಳೆಣಿಕೆಯಷ್ಟು ಪೊಲೀಸ್ ಅಧಿಕಾರಿಗಳು ಹಿಡಿದುಬಿಟ್ಟು ಅದನ್ನು ಹಿಡಿದಿದ್ದೇವೆ ನಾವು ಅಂತ ಹೇಳ್ತಾರೆ. ಪುನಃ ಹಿಡಿದಿದ್ದು ಅದು ಏನಾಗುತ್ತೋ ಗೊತ್ತಿಲ್ಲ, ಅದನ್ನು ಏನೋ ಧ್ವಂಸ ಮಾಡ್ತಾರೋ, ಅದನ್ನು ಬರ್ನ್ ಮಾಡ್ತಾರೋ ಗೊತ್ತಿಲ್ಲ. ಅದು ಮತ್ತೆ ಏನಾದ್ರು ಬ್ಯಾಕ್ ಡೋರಿಂದ ಮತ್ತೆ ಅವ್ರಿಗೆ ಕೈಗೆ ಸಿಗುತ್ತಾ ಗೊತ್ತಿಲ್ಲ. ಇಲ್ಲಿವರೆಗೂ ಆ ಹಿಡಿದಿರೋ ಡ್ರಗ್ಸ್ ಏನಾಗ್ತಾಯಿದೆ ಅನ್ನೋದು ಗೊತ್ತಿಲ್ಲ ನಮಗೆ. ಅದನ್ನು ಸ್ಪಷ್ಟಪಡಿಸ್ಬೇಕು ಪೊಲೀಸ್ ಇಲಾಖೆ. ಇವತ್ತು ನೋಡ್ರಿ, ಈಗ ಇದಕ್ಕೆ ಈ ಖಾಸಗಿ ಶಾಲೆಗಳಿದಾವಲ್ಲ, ಖಾಸಗಿ ಶಾಲೆಗಳ ಒಂದು ಕಾಲೇಜುಗಳ ಆವರಣಗಳಲ್ಲಿ ಮತ್ತು ಅದರದ ಅಲ್ಲಿ ಒಂದು ವ್ಯಾಪ್ತಿಯಲ್ಲೇ ಜಾಸ್ತಿ ಡ್ರಗ್ಸ್ ದಂಧೆ ನಡೀತಾ ಇರೋದು ಇವತ್ತು. ಹಾಗೆ ಆಗ್ತಾ ಇದ್ದಾಗ ಇವತ್ತು ಲಕ್ಷಾಂತರ ರೂಪಾಯಿ ಡೊನೇಷನ್ ತೊಗೊತಾರೆ ಇವರು, ಖಾಸಗಿ ಶಾಲೆಯವರು ಅಲ್ವಾ. ಲಕ್ಷಾಂತರ ರೂಪಾಯಿ ಡೊನೇಷನ್ ತೊಗೊಂಡಾಗ ಆ ಒಂದು ಶಾಲೆಯ ವಿದ್ಯಾರ್ಥಿ ಇವತ್ತು ಶಾಲೆಗೆ ಯಾವ ರೀತಿ ಬಂದಿದ್ದಾನೆ, ಅವನು ಏನಾದ್ರು ಡ್ರಗ್ಸು ತಗೊಂಡು ಅವನೇನಾದ್ರು ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾನ, ಅಥವಾ ಶಿಕ್ಷಕರದಲ್ಲಿ ಅವರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದಾನ, ಅಥವಾ ಅವನ ಬಿಹೇವಿಯರ್ ಹೇಗಿದೆ, ಅವನು ವಾಲ್ಗೊಂಡು ಬರ್ತಾ ಇದ್ದಾನ, ಅವನು ಏನಿದೆ ಅಂತ ಹೇಳಿ ಆ ಒಂದು ಖಾಸಗಿ ಶಾಲೆದು ಕೂಡ ಅದು. ಯಾಕೆಂದರೆ ಲಕ್ಷಾಂತರ ರೂಪಾಯಿ ಒಬ್ಬ ಪೋಷಕರು ಇವತ್ತು ನಾವು ಖಾಸಗಿ ಶಾಲೆ ಸೇರಿಸೋದೇನಕ್ಕೆ ಅಂದರೆ ಒಂದು ವಿದ್ಯಾವಂತನಾಗಿ ಅವನು ಎಲ್ಲ ನಮ್ಮ ಪಕ್ಕದ ಮನೆ ಮಕ್ಕಳಕ್ಕಿಂತ ನಮ್ಮವನು ಬುದ್ಧಿವಂತ ಆಗಲಿ ಅಂತ. ಇವತ್ತು ಖಾಸಗಿ
ಖಾಸಗಿ ಶಾಲೆಗಳು ಇದರಲ್ಲಿ ಏನಾದ್ರು, ಯಾಕೆಂದ್ರೆ ಇವತ್ತು ನೋಡ್ರಿ ವಿದ್ಯಾದಾನ ಅನ್ನೋದು ಎಲ್ಲೂ ಉಳ್ಕೊಂಡಿಲ್ಲ. ವಿದ್ಯಾದಾನ ಅನ್ನೋದು ಇವತ್ತು ಮಾರಾಟ ಆಗ್ತಾ ಇದೆ. ಏನಾದರೂ ಈ ಡೊನೇಷನ್ ಹೆಂಗೆ ಇವರಿಗೆ ಹುಚ್ಚು ಹತ್ತಿದೆಯಲ್ವಾ, ನನಗೆ ಇಷ್ಟು ಫೀಸ್ ಮಾಡಬೇಕು ಅಷ್ಟು ಫೀಸ್ ಮಾಡಬೇಕು ಅಂತ, ಅದೇ ಥರ ಖಾಸಗಿ ಶಾಲೆಗಳವ್ರು ಏನಾದ್ರು ಇನ್ವಾಲ್ವ್ ಆಗ್ಯಾರೋ ಗೊತ್ತಿಲ್ಲ ಇವತ್ತು. ಯಾಕೆಂದ್ರೆ ನಮ್ಮ ಸಂಶಯ ಬರ್ತಾ ಇದೆ ನೋಡಿ, ಸರ್ಕಾರಿ ಶಾಲೆಗಳ ಹುಡುಗರು ಇಲ್ಲಿವರೆಗೆ ಮಾದಕ ದ್ರವ್ಯದಲ್ಲಿ ವ್ಯಸನಿಯಾಗಿ ಎಲ್ಲೂ ಕೂಡ ಯಾರೂ ಅತಂತ್ರವಾಗಿಲ್ಲ. ಆದರೆ ಇವತ್ತು ಖಾಸಗಿ ಶಾಲೆಗಳ ವ್ಯಾಪ್ತಿಯಲ್ಲೇ ಆಗ್ತಾ ಇದೆ ಅಂದಾಗ ಇದಕ್ಕೆ ಹೊಣೆಗಾರಿಕೆ ಶಾಲೆಯ ಏನು ಮುಖ್ಯಸ್ಥರು ಇರ್ತಾರೆ ಅಥವಾ ಶಾಲೆಯ ಅವರು ಏನು ಮಾಲೀಕರು ಇರ್ತಾರೆ ಅವ್ರನ್ನೂ ಕೂಡ ಹೊಣೆಗಾರನಾಗಿ ಮಾಡಬೇಕಾಗುತ್ತೆ. ಆಮೇಲೆ ಅವ್ರಿಗೆ ಗೊತ್ತಿದೆ, ಇವತ್ತು ನೋಡಿ ಖಾಸಗಿ ಶಾಲೆಗೆ ಸೇರಿಸೋರು ಯಾರು, ಶ್ರೀಮಂತರು ಮಕ್ಕಳನ್ನ ಸೇರಿಸ್ತಾರೆ, ಅಲ್ಲಿ ದುಡ್ಡಿರುತ್ತೆ ಅನ್ನೋದು ಕೂಡ ಈ ಡ್ರಗ್ಸು ಮಾಫಿಯಾ ಗೊತ್ತಿದೆ. ಆಮೇಲೆ ಇವತ್ತು ನೋಡ್ರಿ ನಮ್ಮ ಉಚ್ಚ ನ್ಯಾಯಾಲಯಗಳಿರ್ಬೋದು, ಅವರು ಕೂಡ ಅಥವಾ ಈ ಒಂದು ವಿದ್ಯಾರ್ಥಿಗಳು ಅವ್ರಿಗೂ ಮಕ್ಕಳಿರ್ತಾರೆ, ನ್ಯಾಯಾಧೀಶರಿಗೆ ಮಕ್ಕಳಿರ್ತಾರೆ, ಮೊಮ್ಮಕ್ಕಳಿರ್ತಾರೆ. ಆಮೇಲೆ ಇವರಿಗೆ ಆ ರೀತಿ ಒಂದು ಡ್ರಗ್ಸ್ ಸಪ್ಲೈ ಮಾಡಿ ಈ ಥರ ಕಾಲೇಜಲ್ಲಿ ಸಿಗಾಕೊಂಡು ಈ ಥರ ಹಿಡ್ದಾರಂದರೆ ಅವ್ರಿಗೆ ಕೂಡ ಸರ್ವಿಸ್ ಮಾಡಬಾರ್ದು. ಅವ್ರನ್ನ ಬೇಲಿಗೆ ಬೇಲ್ ತಗೊಳ್ಳೋದಿರ್ಬೋದು, ನ್ಯಾಯಾಧೀಶರು ಕೂಡ ಬೇಲ್ಗಳು ಕೊಡಬಾರ್ದು, ಕಠಿಣ ಶಿಕ್ಷೆಗಳು ಮಾಡಬೇಕು. ಆವಾಗ ಇದಕ್ಕೇನಾದ್ರು ಮಟ್ಟ ಹಾಕ್ಬೋದು. ಇಲ್ಲ ಅಂದರೆ ನಾವು ಬರೀ ಪೊಲೀಸವ್ರನ್ನೊಂದೇ ದೂರಿದ್ರೆ ಆಗಲ್ಲ. ಆಮೇಲೆ ಪೋಷಕರು, ಇವತ್ತು ಪೋಷಕರು ನನ್ನ ಮಗ ನನ್ನ ಕಾಲೇಜಿಗೆ ಹೋಗ್ತಾನೆ ಅಂದರೆ ಅವನ ಬಿಹೇವಿಯರ್ ಅರ್ಥ ನಾವು ನೋಡಬೇಕು. ಮನೆಗೆ ಬಂದಾಗ ಅವನು ಹೇಗೆ ಮಾತಾಡ್ತಾನೆ, ಊಟ ಮಾಡ್ತಾನೋ ಹಾಗೆ ಮಲ್ಕೊತಾನೋ, ಅಥವಾ ಅವನು ಪೋಷಕರ ಜೊತೆಗೆ ನಾರ್ಮಲ್ ಆಗಿ ಮಾತಾಡ್ತಾನೋ ಹೋಗಿ ರೂಮಲ್ಲಿ ಸೇರ್ಕೊಂತಾನೋ, ಇದೆಲ್ಲ ಗಮನ ಕೊಡೋಕೆ ಇವಾಗ ಏನಾಗಿದೆ, ಪೋಷಕರು ದುಡ್ಡಿನ ಟೈಮ್ ಇಲ್ಲ, ದುಡ್ಡಿನ ಹಿಂದೆ ಹೋಗ್ಬಿಟ್ಟಿದ್ದಾರೆ. ಆಮೇಲೆ ಇವತ್ತು ಇರೋ ಟ್ಯಾಕ್ಸ್ಗಳು ನಾವು 18% GST ಕಟ್ಟಬೇಕು, 5% ಕಟ್ಟಬೇಕು, ಈ ಮಿಕ್ಕಿದ್ದು ನಾವು ಜೀವನ ಮಾಡಬೇಕು. ಗ್ಯಾಸ್ ಸಿಲಿಂಡರ್ ರೇಟ್ ಜಾಸ್ತಿ ಆಗಿದೆ, ತರಕಾರಿ ರೇಟ್ ಜಾಸ್ತಿ ಆಗಿದೆ, ಬೇಳೆ ಕಾಳುಗಳು ಜಾಸ್ತಿ. ಪಾಪ ಏನಾಗಿದೆ, ಪೋಷಕರಿಗೆ ಬರೀ ಕೆಲಸ ಮಾಡೋದೊಂದೇ ಆಗ್ತಾ ಇದೆ. ಹಾಗಾಗಿ ಮಕ್ಕಳ ಬಗ್ಗೆ ಗಮನ ಕೊಡೋಕೆ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ಈ ಅತಂತ್ರ ಸ್ಥಿತಿನ ಇವತ್ತು ನಾವು ಇಷ್ಟೆಲ್ಲ ಟ್ಯಾಕ್ಸ್ ಕಟ್ಟಿ ಸರ್ಕಾರಗಳು ತಂದುಬಿಟ್ಟು ನಾವು ಈಗ ನಮ್ಮ ಮಕ್ಕಳನ್ನು ನಾವು ಬಲಿಪಶು ಮಾಡ್ತಾ ಇದ್ದೇವೆ. ಆಮೇಲೆ ನೋಡಿ ಇವಾಗ ಸರ್ಕಾರ ಇವತ್ತು ನೋಡಿ ಇಷ್ಟು ಡ್ರಗ್ಸ್ ಹಿಡಿದಿದೆಯಲ್ಲ, ಅವ್ರನ್ನ ಈಗ ಅಟ್ಲೀಸ್ಟ್ ಒಬ್ಬರನ್ನ ಇಬ್ಬರನ್ನ ಇಲ್ಲ ಗಡಿಪಾರ್ ನೋಡಿ. ಇವತ್ತು ಏನಾಗಿದೆ, ಬೆಂಗಳೂರು ಅನ್ನೋ ಸಿಟಿ ಇವತ್ತು ಬರೀ ಕನ್ನಡಿಗರಿಲ್ಲ, ಇವತ್ತು ಎಲ್ಲ ನಾನಾ ದೇಶಗಳಿಂದ ಇದ್ದಾರೆ. ಅವ್ರು ಯಾರೋ ನೈಜೀರಿಯಾದವ್ರಿ ಪೊಲೀಸವ್ರನ್ನ ಹೊಡಿತಾರವರು, ಪೊಲೀಸವ್ರನ್ನ ಹೊಡೆದ್ಬಿಟ್ಟು ಕಳಿಸ್ತಾರೆ. ಅವಂಥವ್ರು ಸಿಕ್ಕಾವಾಗ ಈಗ ಬೇಲ್ ಆಯಿತು ಅಂದ ತಕ್ಷಣ ಅವ್ರನ್ನ ಯಾಕೆ ಇಲ್ಲಿ ಇಟ್ಕೊತೀರಾ ನೀವು? ಬೇಲ್ ಆದಮೇಲೆ ಅವ್ರನ್ನ ಫ್ಲೈಟ್ ಹಚ್ಚಿರಿ ಅಥವಾ ಟ್ರೈನ್ ಹಚ್ಚಿರಿ, ಕಳಿಸ್ಬಿಡ್ಬೇಕು, ಇಲ್ಲಿಂದ ಗಡಿಪಾರ್ ಮಾಡಬೇಕು. ಮತ್ತು ಯಾವತ್ತೂ ಕೂಡ ಅವರಿಗೆ ನಮ್ಮ ದೇಶದ ವೀಸಾ ಆಗಲಿ ಅಥವಾ ಪಾಸ್ಪೋರ್ಟ್ ಏನು ಸಿಗಬಾರ್ದು. ಆ ರೀತಿ ಮಾಡಿದಾಗ ಏನಾಗುತ್ತೆ, ಹೊರ ದೇಶದಿಂದ ಬಂದವರಿಗೆ ಒಂದು ಭಯ ಬರುತ್ತೆ. ಇವತ್ತು ಏನು ಮಾಡಲ್ಲ. ಅದೇ ನಮ್ಮ ಅಮಾಯಕರು ಯಾರಾದರೂ ನಾವೇ ಒಂದು ಹೋರಾಟ ಮಾಡ್ಬೇಕಾದ್ರೆ ಪೊಲೀಸರು ಸುಮ್ಮನೆ ತಳ್ಳಿಬಿಟ್ರೆ ನಮ್ಮನ್ನು ಹೊಡೆದ್ಬಿಟ್ಟು ಅಂತ ಅರೆಸ್ಟ್ ಮಾಡ್ತಾರೆ. ಆದರೆ ಅಲ್ಲಿ ಹೋಗಿ ಕೆಲ ಪೊಲೀಸರು ಅದು ಒದೆ ತಿನ್ಕೊಬರ್ತಾರೆ. ನಾಚಿಕಾಗಬೇಕು. ಯಾಕೆ ಒದೆ ತಿಂತಾರೆ ಅಂದರೆ ಅವರು ಮಾಮೂಲಿ ಇಸ್ಕೊತಾ ಇರ್ತಾರೆ. ಇವರು ಮಾಮೂಲಿ ಇಸ್ಕೊಂಡಾಗ ಅನಿವಾರ್ಯವಾಗಿ ಒದೆ ತಿನ್ಕೊಬರ್ಬೇಕು. ಈ ಒಂದು ಭ್ರಷ್ಟಾಚಾರ ಕಡಿವಾಣ ಆಗಲ್ಲಿವರೆಗೂ. ಆಮೇಲೆ ಇವತ್ತು ಏನಾಗಿದೆ, ನಮ್ಮ ಗೃಹ ಮಂತ್ರಿಗಳಿಗೆ ಪಾಪ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಹೋಗ್ಬಿಟ್ಟಿದೆ. ಯಾವಾಗ ಸರ್ಕಾರ ಬಂತು ಅವತ್ತಿನಿಂದ ಅವ್ರು ಒಳ್ಳೆ ಕೆಲಸ ಮಾಡೋರು ಅವರು. ಆದರೆ ಇವತ್ತು ಅವ್ರು ಒಂದೇ ತಲೆಯಲ್ಲಿರೋದು, ನಾನು ಮುಖ್ಯಮಂತ್ರಿ ಆಗಬೇಕು, ನನಗೆ ಈ ಇಲಾಖೆ ಬೇಡ. ಇವತ್ತು ಎಷ್ಟೊಂದು ಜನ 136 ಜನ ಶಾಸಕರಿದ್ದಾರೆ ರೀ, ಸಮರ್ಥವಾಗಿ ಅದರಲ್ಲಿ ತುಂಬ ಜನ ನಡೆಸೋರಿದ್ದಾರೆ. ಇವರೇನು ಸಮರ್ಥರಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಆಸಕ್ತಿ ಇರೋರಿಗೆ ಕೊಡಿ. ನೀವು ಆ ಒಂದು ಹುದ್ದೆ ಕೊಡ್ತಿರಲ್ಲ, ನಾನು ಇವತ್ತು ಭ್ರಷ್ಟಾಚಾರ ಕಡಿವಾಣ ಹಾಕ್ತಾನೆ, ಪೊಲೀಸ್ ಇಲಾಖೆನ ಸರಿ ಮಾಡ್ತಾನೆ, ನಾನಿವತ್ತು ಈ ರೀತಿ ಎಲ್ಲ ಮಾಡ್ತಾನೆ ಅನ್ನೋ ಆಸಕ್ತಿ ಇರೋರು ಆ 136 ಜನರು ತುಂಬ ಜನ ಇದ್ದಾರೆ. ಅಂಥವ್ರನ್ನ ನೀವು ಮಂತ್ರಿ ಮಾಡಿ. ಯಾರೋ ಹಿರಿಯ ನಾಯಕರಿದ್ದಾರೆ, ಅವ್ರಿಗೆ ಆಸಕ್ತಿನೇ ಇಲ್ಲ, ಅವರೇ ಹೇಳ್ಕೊಂಡಾರೆ. ಪಾಪ ನಿಮ್ಮ ಮಾಧ್ಯಮಗಳೆಲ್ಲ ಹೇಳಿದ್ದಾರೆ, ನನಗೆ ಈ ಗೃಹ ಆಸಕ್ತಿ ಇಲ್ಲಪ್ಪ, ನನಗೆ ಬೇಡ ಅಂದ್ರೂ ಕೊಟ್ಬಿಡ್ತಾರೆ ಅಂತ. ಪಾಪ ಎಷ್ಟೊಂದು ಜನ ಬೇಕು ಅಂತಾರೆ, ಅವ್ರಿಗೆ ಯಾಕೆ ನೀವು ಕೊಡ್ತಾ ಇಲ್ಲ? ಅವಾಗ ಅಟ್ಲೀಸ್ಟ್ ಕಂಟ್ರೋಲ್ ಆಗುತ್ತೆ ರೀ. ಯಾವುದೇ ಒಬ್ಬ ಮನೆಗೆ ಯಜಮಾನ, ಇವತ್ತು ನಮಗೇನು ಪೊಲೀಸ್ ಇಲಾಖೆಗೆ ಯಜಮಾನ ಯಾರು? ನಮ್ಮ ಪರಮೇಶ್ವರ್ ಅವರು ಇದ್ದಾರೆ. ಅವರು ಯಜಮಾನರು ಕರೆಕ್ಟಾಗಿದ್ದಾಗ ಇವೆಲ್ಲ ಒಂದು ಭ್ರಷ್ಟಾಚಾರ ಕಡಿವಾಣ ಆಗುತ್ತೆ. ಇವತ್ತು ನೋಡಿ, ಇಲ್ಲಿಂದ ಬೆಂಗಳೂರು ದಾಟಿ ಜಿಗಣಿ ಏನೋ ಇದಕ್ಕೆ ಹೋಗಿದ್ದದು ಏನೋ ಶಿಶಿಬಿಂದ ಈಗ ಆ ಒಂದು ವ್ಯಾಪ್ತಿಗೆ ಹೋಗುತ್ತೆ ಅಂದಾಗ ನಮ್ಮ ಪೊಲೀಸವ್ರು ಏನು ಮಾಡ್ತಾರೆ? ಈಗ ನೋಡಿ, ಇವತ್ತು ನಾವೇನಾದರೂ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗಬೇಕು ಅಂದರೆ ನಾವು 1 ಗಂಟೆ ನಮ್ಮನ್ನು ಚೆಕ್ ಮಾಡ್ತಾರೆ ಏರ್ಪೋರ್ಟಲ್ಲಿ, ಏನೂ ಬಿಡಲ್ಲ. ಇವತ್ತು ಅಂಥ ಡ್ರಗ್ಸ್ಗಳೇ ಒಳಗಡೆ ಬರ್ತಾ ಇದೆ. ಹೆಂಗ್ರಿ ಇವತ್ತು ನೋಡಿ, ಖಾಸಗಿ ಬಸ್ಗಳು ಎಲ್ಲ ದೊಡ್ಡ ರಾಜಕಾರಣಿಗಳ ಖಾಸಗಿ ಬಸ್, ನ್ಯಾಷನಲ್ ಟ್ರಾವೆಲ್ಸ್ ಇರ್ಬೋದು, ಇನ್ನೊಂದಿರ್ಬೋದು, ಬಾಂಬೆಯಿಂದ ಬರ್ತಾ ಇದೆ. ಎಷ್ಟು ಜನ ಬರ್ತಾರೆ, ಆ ಲಗೇಜಲ್ಲಿ ಏನಿದೆ ಅನ್ನೋದು ಯಾರು ಕೂಡ ಚೆಕ್ ಮಾಡಲ್ಲ. ಇವತ್ತು ಬಸ್ಸು ಬರ್ನಿಂಗ್ ಸುಟ್ಟು ಹೋಗ್ತಾ ಇದೆ, ಎಲ್ಲ ಕಡೆನೂ ಬೆಂಕಿ ಬಿದ್ದು ಅಮಾಯಕರು ಸಾಯ್ತಾ ಇದ್ದಾರೆ, ಅದು ಯಾರೂ ಚೆಕ್ ಮಾಡಲ್ಲ. ಇದೆಲ್ಲ ನೋಡಿ, ಇದು ಸರಬರಾಜು ಆಗ್ತಾ ಇರೋದೆ ಈ ಕೆಲ ರಾಜಕಾರಣಿಗಳ ಒಂದು ಖಾಸಗಿ ಬಸ್ಗಳಲ್ಲಿ. ಅದನ್ನು ಫಸ್ಟು ರೇಡ್ ಮಾಡಿ, ಈ ಬಸ್ ಯಾರ್ದೋ ಒಬ್ಬ ಸಚಿವರು ಸೇರಿರೋದೋ ಅದರ ಮುಟ್ಟಲ್ಲ, RTO ಹೋದ್ರೆ ಮುಟ್ಟಲ್ಲ, ಪೊಲೀಸವ್ರು ಮುಟ್ಟಲ್ಲ, ಅವ್ನು ರೋಡಲ್ಲೇ ನಿಲ್ಸ್ಕೊತಾನೆ.
ಇದು ಆಗೋ ತನಕ ಏನು ಮಾಡ್ತಾರೆ, ಇಲ್ಲಿ ಕಡಿವಾಣ ಆಗಲ್ಲ. ಬಂದ ಮೇಲೆ ಇವರು ರೇಡ್ ಮಾಡೋದಕ್ಕಿಂತ ಬರದೇ ಇದ್ದಂಗೆ ತಡೆದ್ರೆ ನಮ್ಮ ಮಕ್ಕಳು ಮರಿಗಳು ಅಟ್ಲೀಸ್ಟ್ ಮುಂದಿನ ಪೀಳಿಗೆಗೆ ಉದ್ಧಾರ ಆಗುತ್ತೆ ಅಂತಾರೆ. ಮಾತಾಡ್ತೀನಿ ಎಸ್ ಮೇಡಮ್. ಈಗ ಯಂಗ್ಸ್ಟರ್ಸ್ ನಾನು ಆಗ್ಲೇ ಹೇಳ್ತಾ ಇದ್ದೆ, ಈ ಎಸ್ಪೆಷಲಿ ಸ್ಟೂಡೆಂಟ್ಸ್ಗಳು ಜಾಸ್ತಿ ಅಡಿಕ್ಟ್ ಆಗ್ತಾ ಇದ್ದಾರೆ ಅಂತ. ಸೊ ಹೀಗಾಗಿ ಈ ಯುವಕರು ಅಟ್ರಾಕ್ಟ್ ಆಗೋದಕ್ಕೆ ಈ ಡ್ರಗ್ಸ್ ಕಡೆಗೆ ಏನು ರೀಸನ್ ಅಂದರೆ ಕ್ಯೂರಿಯಾಸಿಟಿನ ಹೇಗೆ ಅಂತ ಫಸ್ಟ್ ಸ್ಟೆಪ್ ಏನು? ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನೋಡಿದರೆ 67% ಯುವಕರು ಡ್ರಗ್ಸ್ಗೆ ಬಲಿಯಾಗ್ತಾ ಇದ್ದಾರೆ. ಅದರೊಳಗೂ ಪ್ರತಿ 7 ಯುವಕರಲ್ಲಿ ಒಬ್ಬ ಯುವಕ ಅಂದರೂ ಡ್ರಗ್ಸ್ನ ತಗೊಂಡಿರ್ತಾರೆ. ಅದೇ ಪ್ರತಿ 18 ಮಹಿಳೆಯರಲ್ಲಿ ಒಬ್ಬ ಹುಡುಗಿ ಆದರೂ ಡ್ರಗ್ನ ಸೇವನೆ ಮಾಡಿರ್ತಾರೆ. ಇದು ನಾವು ಒಂದು ಸಲ ಆ ಡ್ರಗ್ನ ಉಪಯೋಗಿಸ್ತಾ ಅದಿಷ್ಟ ಆಗಕ್ಕೆ ಶುರು ಆಗ್ಬಿಡುತ್ತೆ. ಇಟ್ ಪ್ರೊಡ್ಯೂಸಸ್ ಥ್ರಿಲ್, ಒಂದು ಕ್ಯೂರಿಯಾಸಿಟಿ, ಪಿಯರ್ ಪ್ರೆಷರ್ ಇಂದ ಶುರು ಆಗುತ್ತೆ. ನಮ್ಮ ದೇಶ ಹೇಗಿದೆ ಅಂದ್ರೆ, ಈ ಏಜ್ ಏನಿದೆ ಅಂದ್ರೆ ನಮ್ಮ ಸುತ್ತಮುತ್ತಲು ಏನ್ ಮಾಡ್ತಾರೋ ಆ ಗ್ರೂಪಿಗೆ ಬಿಲಾಂಗ್ ಆಗಬೇಕು ಅಂದ್ರೆ ನಾನು ಆ ಗ್ರೂಪಿನ ನಾರ್ಮ್ನ ಫಾಲೋ ಮಾಡಬೇಕು. ಅವ್ರೇನು ಹೇಳ್ದೇ ಇರ್ಬೋದು, ಮತ್ತೊಂಥರ ಪ್ರೆಷರ್ ನಮಗೇನೆ ಇರುತ್ತೆ. ಯಾಕಂದರೆ ಅಡಾಲಸೆಂಟು, ಹದಿಹರೆಯದ ವಯಸ್ಸಿನಲ್ಲಿ ತಂದೆ ತಾಯಿಗಿನ್ನ ಜಾಸ್ತಿ ಅವರಿಗೆ ತಮ್ಮ ಗ್ರೂಪ್ ಮೇಲೆ ತುಂಬ ಇಷ್ಟ ಜಾಸ್ತಿ. ಯಾಕಂದರೆ ನಾವೆಲ್ಲ ಒಟ್ಟಿಗೆ ಒಂದೇ ದೋಣಿನಲ್ಲಿ ಒಂದೇ ನೋಕಿನಲ್ಲಿ ಹೋಗ್ತಾ ಇದ್ದೀವಿ. ನಮ್ದೆಲ್ಲ ಪ್ರಾಬ್ಲಮ್ಸು ಒಂದೇ. ರೆಬೇಲಿಯಸ್ ಬಿಹೇವಿಯರು, ಓದಿನ ಬಗ್ಗೆ ಕಾನ್ಸಂಟ್ರೇಟ್ ಇಲ್ಲ, ಪ್ರಪಂಚದಲ್ಲಿ ಏನೇನು ಸಿಗುತ್ತೋ ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಫಸ್ಟ್ ನಾವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಸುಮಾರು 8ನೇ ಕ್ಲಾಸ್ಗಿನ ಮುಂಚೆನೇ ಮಗು ಸಿಗರೇಟ್ ಸೇದೋದು ಕಲ್ತಿರುತ್ತೆ. ಅದು ಗಂಡು ಮಗು. ಯಾಕಿದು 8ನೇ ಕ್ಲಾಸ್ ಒಳಗೆ ಬೀಡಿಯಿಂದ ಶುರು ಆಗೋವಂಥದ್ದು? ಇದು ಹೆಚ್ಚಿಗೆ ಒಬ್ಬನು ಶುರು ಮಾಡಿದರೆ ಇನ್ನೊಬ್ಬನು ನಡೆಯೋ ನಾನು ಟ್ರೈ ಮಾಡ್ತೀನಿ ಅನ್ನೋ ಕಲ್ಚರೇ ಜಾಸ್ತಿ. ಈ ಕ್ಯೂರಿಯಾಸಿಟಿ, ಥ್ರಿಲ್ಲು, ಅದ್ರ ಜೊತೆಗೆ ಇನ್ನೊಂದೇನಿರುತ್ತೆ ಅಂದರೆ ಪೋಷಕರು ನೋಡ್ಕೊಳಕ್ಕೆ ಇಲ್ದಿರುವಂಥದ್ದು, ನೆಗ್ಲಿಜೆಂಟ್ ಪೇರೆಂಟಿಂಗ್. ಅವರಿಗೆ ಮಕ್ಕಳು ಏನು ಮಾಡ್ತಿದ್ದಾರೆ, ಎಷ್ಟೊತ್ತಿಗೆ ಬರ್ತಾರೆ, ಎಲ್ಲಿ ಓದ್ತಿದ್ದಾರೆ. ಇದು ಖಾಸಗಿ ಶಾಲೆ ಒಂದೇ ಅಲ್ಲ, ಗೌರ್ಮೆಂಟ್ ಶಾಲೆನೂ ಆಗ್ಬೋದು. ಯಾಕಂದರೆ ಎಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ ಕೇರ್ ಕೊಡ್ದಿರೋ ಜನ ಇರ್ತಾರಲ್ಲ, ಎಲ್ಲಿ ರಿಸೋರ್ಸಸ್ ಇರುತ್ತೆ ಅಲ್ಲಿ ಬಿದ್ದಿರೋ ಬೀಡಿ ಎತ್ಕೊಳ್ತಾರ್ರಿ, ಅರ್ಧಂಬರ್ಧ ಸೇದ್ ಬಿದ್ದಿರೋದು. ಆ ಕ್ಯೂರಿಯಾಸಿಟಿಗೆ ಟ್ರೈ ಮಾಡೋಕ್ಕೆ ಅವ್ರಿಗೆ ಏನಾದರೂ ನಡೆಯುತ್ತೆ. ಸೊ ಈ ಖಾಸಗಿ ಶಾಲೆಯಲ್ಲೂ ಈ ಸಮಸ್ಯೆ ತುಂಬ ಜಾಸ್ತಿ ಇದೆ, ಗೌರ್ಮೆಂಟಲ್ಲೂ ಇದೆ. ಬಟ್ ಇದು ಹದಿಹರಿಯದ ಪ್ರಾಬ್ಲಮ್ಮು. ಆ್ಯಂಡ್ ಈ ಪ್ರಾಬ್ಲಮ್ ಬರೋದಕ್ಕೆ ಕಾರಣ ಹೆಚ್ಚು ಕಮ್ಮಿ ಒಂದು ಏಕಾಂಗಿತನ, ಆ ವಯಸ್ಸಿನ ಹದಿಹರೆಯದ ವಯಸ್ಸಿನ ಚಾಲೆಂಜು, ಡೇರಿಂಗ್ ನೇಚರು, ಯಾರು ಕೇಳದೆ ಇರೋದು, ಆಮೇಲೆ ಹೆಚ್ಚು ಕಮ್ಮಿ ಮನೆಯಲ್ಲಿ ಒಡಕು, ನೋಡೋರು ಹೇಳೋರು ಯಾರು ಇಲ್ಲ, ತಂದೆನೂ ಕುಡುಕ ಆಗಿದ್ರೆ ಮಕ್ಕಳಿಗೆ ಅಪ್ಪನೇ ಕುಡ್ಕೊಂಡ್ ಬರ್ತಾರೆ, ನಾನು ಮಾಡಿದ್ರೆ ಏನು ಅನ್ನೋಂಥದ್ದು ಒಂದು ಪ್ರಾಬ್ಲಮ್ಮು. ಇದು ಏನಂದ್ರೆ ಇದು ಒಂದು ಸಾಮಾಜಿಕ ಪಿಡುಗು. ಅದು ಒಂದು ವ್ಯಕ್ತಿಯ ಸಮಸ್ಯೆ ಅಲ್ಲ, ಇದು ಸಾಮಾಜಿಕ ಪಿಡುಗು. ಈ ರೀತಿ ಹಿಂಗಾಗಕ್ಕೆ ಒಂದು ಸೈಕಲಾಜಿಕಲಿ, ಇಮೋಷನಲಿ, ಮೆಂಟಲಿ ಆ್ಯಂಡ್ ಸೋಷಲಿ ಇವೆಲ್ಲ ರೀಸನ್ಗಳು ಇದಕ್ಕೆ ಕಾರಣ ಆಗುತ್ತೆ. ಆ್ಯಂಡ್ ಇದು ಬರೀ ಗೌರ್ಮೆಂಟನ್ನ ಬೈದ ಪ್ರಯೋಜನ ಇಲ್ಲ. ಯಾಕಂದರೆ ವಯಸ್ಸು ಹೆಂಗಿದೆ ಅಂತಂದರೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಯಾರಿಗೆ ಡಿಮ್ಯಾಂಡ್ ಇರುತ್ತೋ ಸಪ್ಲೈ ಬಂದೇ ಬರುತ್ತೆ. ನಮ್ಮ ದೇಶ ಭೌಗೋಳಿಕವಾಗಿ ಹೇಗಿದೆ ಅಂದರೆ, ಒಂದು ಕಡೆಯಿಂದ ನಮಗೆ ಥೈಲ್ಯಾಂಡು ಇವೆಲ್ಲ ಹತ್ತಿರ, ಅದನ್ನು ಗೋಲ್ಡನ್ ಟ್ರಯಾಂಗಲ್ ಅಂತ ಕರಿತೀವಿ. ಇನ್ನೊಂದು ಕಡೆಯಿಂದ ಗೋಲ್ಡನ್ ಕ್ರೆಸೆಂಟ್ ಅಂತ ಕರಿತೀವಿ. ಪಾಕಿಸ್ತಾನ, ಅಫ್ಘಾನಿಸ್ತಾನ್ ಇವ ಕಡೆಯಿಂದ ಒಂದಿಷ್ಟು ಡ್ರಗ್ಸ್ ಬರುತ್ತೆ. ಇದ್ರ ಮಧ್ಯದಲ್ಲಿ ನಾವು ಸಿಕ್ಕಾಕೊಂಡಿರೋದ್ರಿಂದ ನಾವು ಒಂದು ಟ್ರಾನ್ಸ್ಪೋರ್ಟೇಟರ್ಸು ಮಧ್ಯೆ ಎರಡು ಬಂದು ಹೋಗುತ್ತೆ. ಅಂದರೆ ಒಂದು ತುಂಬ ಜಾಸ್ತಿ ಸೆಲ್ಫ್ ಕಂಟ್ರೋಲ್ ಇದ್ದರೆ ಮಾತ್ರ ಈ ವಯಸ್ಸಿನಲ್ಲಿ ಮಕ್ಕಳು ಇದರಿಂದ ಹೊರಗೆ ಬರೋಕ್ಕೆ ಸಾಧ್ಯ. ಇದನ್ನು ಟೆಲಿಸ್ಕೋಪಿಕ್ ಎಫೆಕ್ಟ್ ಅಂತಲೂ ಕೂಡ ಕರಿತೀವಿ. ಒಂದ್ಸಲಿ ತಗೊಂಡ ಮೇಲೆ ಅದನ್ನು ಮತ್ತೊಂದ್ಸಲಿ ತಗೊಳ್ಳೇಬೇಕು, ಬೇಕು ಅನ್ನೋ ಅಡಿಕ್ಷನ್ ಆಗಿಬಿಡುತ್ತಲ್ಲ, ಇದನ್ನು ಟೆಲಿಸ್ಕೋಪಿಕ್ ಎಫೆಕ್ಟ್ ಅಂತ ಕರಿತೀವಿ. ಇದು ಹೆಂಗಸರಿಗೆ ಜಾಸ್ತಿ ಆಗುತ್ತೆ ಗಂಡಸರಿಗಿಂತ ಈ ಟೆಲಿಸ್ಕೋಪಿಕ್ ಎಫೆಕ್ಟ್. ಸೊ ಇದೆಲ್ಲ ನೋಡಿದರೆ ಡಿಮ್ಯಾಂಡ್ ಎಲ್ಲಿದೆಯೋ ಸಪ್ಲೈ ಆಗೇ ಆಗುತ್ತೆ. ನಮ್ಮ ಬೆಂಗಳೂರಲ್ಲಿ ವಲಸಿಗರ ಪಾಪ್ಯುಲೇಷನ್ನು ತುಂಬ ಜಾಸ್ತಿ. ಎಲ್ಲ ಕಡೆಯಿಂದ ಕಲ್ಚರ್ ಎಫೆಕ್ಟ್ ಇಲ್ಲಾಗಿದೆ. ಇಲ್ಲಿ ಸಣ್ಣ ಸದ್ಯ ಸಿಂಥೆಟಿಕ್ ಡ್ರಗ್ಸ್ ಜಾಸ್ತಿ ಆಗದಿರಾ ನಾರ್ಮಲ್ ಓಪಿಯಟ್ಸು ವಿಚ್ ಇಸ್ ಪೇನ್ ಕಿಲ್ಲರು ಅಂಥದ್ರ ಮೇಲೇನೇ ಆಗ್ತದೆ. ಕೆರೋಸಿನಿಗೆ ಅಡಿಕ್ಷನ್ ಆಗ್ತಾ ಇದೆ, ಪೇಂಟಿಗೆ ಅಡಿಕ್ಷನ್ ಆಗ್ತಿದೆ, ನೇಲ್ ಪೇಂಟಿಗೆ ಅಡಿಕ್ಷನ್ ಆಗ್ತಿದೆ. ವೈಟ್ ಏನು ಕೊಟ್ಟರು ಅದನ್ನ ಅಡಿಕ್ಷನ್ ಮಾಡ್ಕೊಳ್ತಾರೆ ಅಂದರೆ ನಾವು ಏನು ಮಾಡೋಣ? ಮನುಷ್ಯನ ಪ್ರಕೃತಿನೇ ಅಷ್ಟೇ, ಯಾವ್ದು ಇಷ್ಟಪಡ್ತೀವೋ ಅದರ ಮೇಲೆ ಡಿಪೆಂಡೆನ್ಸ್ ಡೈರೆಕ್ಟ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಇದೊಂದು ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಮೇಡಮ್. ಅದು ಈ ವಯಸ್ಸಿನ ಪ್ರಾಬ್ಲಮ್ ಇದು. ದಿಸ್ ಆ್ಯಂಡ್ ಈ ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ಳೋ ಮಕ್ಕಳಿಗೆ ರಿಹ್ಯಾಬ್ ಇಸ್ ಅ ಕಂಡೀಷನ್. ಆ ರಿಹ್ಯಾಬ್ನಲ್ಲೂ ಕೂಡ ರಿಕರೆನ್ಸ್ ಜಾಸ್ತಿ, ರಿಲ್ಯಾಪ್ಸ್ ಜಾಸ್ತಿ. ಸೊ ಅದನ್ನ ತುಂಬಾ ಹುಷಾರಾಗಿ, ಒಂದ್ಸಲ ಅಡಿಕ್ಟ್ ಆದ್ಮೇಲೆ ಅದನ್ನ ಹೊರಗೆ ಬರೋ ತುಂಬಾ ಕಷ್ಟ
ಕಷ್ಟ, ಮನಸ್ಸು ದೃಢವಾಗಿಲ್ಲ ಅಂದರೆ ಅದರಿಂದ ಹೊರಗೆ ಬರೋದು ಕಷ್ಟ. ಒಂದು ಸ್ವಲ್ಪ ದಿವಸ ಬಿಡ್ತಾರೆ, ಮತ್ತೆ ರಿಲ್ಯಾಪ್ಸ್ ಜಾಸ್ತಿ. ಇದಕ್ಕೆ ಎಷ್ಟು ಡ್ರಗ್ ಅಡಿಕ್ಟ್ ಜಾಸ್ತಿ ಆಗ್ತಿರೋ ಅಷ್ಟು ರಿಹ್ಯಾಬ್ಸ್ ಜಾಸ್ತಿ ಆಗ್ತಾರೆ, ಅಷ್ಟು ಸೈಕ್ಯಾಟ್ರಿಕ್ ಎಫೆಕ್ಟ್ಸ್ ಜಾಸ್ತಿ ಆಗುತ್ತೆ, ರಿಹ್ಯಾಬಿಲಿಟೇಷನ್ ಕೌನ್ಸಿಲರ್ಸ್ ಜಾಸ್ತಿ ಆಗ್ತಾರೆ. ಮತ್ತೊಂದಷ್ಟು ದಿವಸ ಚೆನ್ನಾಗಿರ್ತಾರೆ, ಮತ್ತೆ ವಾಪಸ್ ಅದು ಹಾಕ್ತಾರೆ. ಅದೊಂಥರ ಒಂದ್ಸಲಿ ಆ ರುಚಿ ಉಂಡು ಬಿಟ್ರೆ ಅದು ಬಿಡಕ್ಕಾಗಲ್ಲ. ಪ್ರತಿ ಸಲ ಏನಿಸುತ್ತೆ, ಕುಡುಕನಿಗೆ ಎಲ್ಲದಕ್ಕೂ ಕೊಡ್ತಾನೆ ಬೇಕು ಅನ್ನಂಗೆ ಏನ್ ಪ್ರಾಬ್ಲಮ್ ಅಂದ್ರೂ ಅದಕ್ಕೆ ಹೋಗ್ತಾರೆ. ಅದೇ ಸೊಲ್ಯೂಷನ್ ಅಂತ. ಅದೇ ಸೊಲ್ಯೂಷನ್. ಅದು ಹೇಳ್ದಂಗೆ ಸರ್ ಹೇಳ್ತಿದ್ದಂಗೆ ಪ್ರಿವೆನ್ಷನ್ ಈಸ್ ಮೋರ್ ಚೀಪರ್ ದ್ಯಾನ್ ದ ಕ್ಯೂರ್. ನಾವು ಆ ಪ್ರಿವೆನ್ಷನ್ ಮಾಡಬೇಕು ಅಂದರೆ ಪ್ರತಿಯೊಂದು ಸ್ಕೂಲ್ಸ್ನಲ್ಲೂ ಡ್ರಗ್ಗಿಂದ ಎಫೆಕ್ಟ್ಸ್ ಏನು ಅಂತ ಹೇಳ್ಕೊಂಡು ಬರಬೇಕು. ಅದಕ್ಕೊಂದು ಕಮಿಟಿ ಅಂತ ಮಾಡಬೇಕು. ಅಂದರೆ ನಮ್ಮ ಡೆಮೋಕ್ರಸಿ ಬೈ ದ ಪೀಪಲ್ ಫಾರ್ ದ ಪೀಪಲ್ ಟು ದ ಪೀಪಲ್ ಅನ್ನಂಗೆ ಇರೋದ್ರಿಂದ ಮಕ್ಕಳನ್ನ ಕಂಟ್ರೋಲ್ ಮಾಡುವಂಥ ಕಮಿಟಿಗಳನ್ನ ಮಾಡ್ಕೋಬೇಕು. ಅಂಥ ಟೈಮಲ್ಲಿ ಸ್ವಲ್ಪ ಮಟ್ಟಿಗೆ ಅವ್ರಿಗೊಂದು ಅವೇರ್ನೆಸ್ ಇರುತ್ತೆ. ದಟ್ ಮಾಡಬಾರ್ದು, ಮಾಡಿದ್ರು ಒಂದ್ಸಲಿ ಇದ್ರೊಳಗೆ ಎಂಟರ್ ಆದರೆ ಇದು ಕತ್ಲು ಕೋಣ ಎಲ್ಲಿಂದ ವಾಪಸ್ ಬರೋಕ್ಕಾಗಲ್ಲ. ಎಸ್, ಇನ್ನು ಮೇಡಮ್, ಈಗ ಬೆಂಗಳೂರಲ್ಲಿ ಡ್ರಗ್ಸ್ ಮಾಫಿಯಾ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣ ಏನು ನಿಮ್ಮ ಪ್ರಕಾರ? ಅಂದರೆ ಕಾನೂನಲ್ಲಿ ಇದಕ್ಕೆ ಶಿಕ್ಷೆ ಪ್ರಮಾಣ ಹೇಗಿದೆ, ಅಥವಾ ಕಾನೂನಿನ ಹೆದರಿಕೆನೇ ಇಲ್ವಾ ಇವರಿಗೆ, ಹೇಗೆ? ಅಲ್ಲ ಮೇಡಮ್, ಏನಂತಂದರೆ ಬೆಂಗಳೂರುದು ಕೇವಲ IT ಹಬ್ ಅಲ್ಲ, ಇಟ್ ಈಸ್ ಕಂಪ್ಲೀಟ್ಲಿ ಇವಾಗ ಡ್ರಗ್ಸ್ ಹಬ್ ಅಂತ ನಾವು ನೋಡಿದ್ದೀವಿ. ಬಿಕಾಸ್ ಲಾಸ್ಟ್ 2024 ಇಂದ 2026 ತನಕ ಸ್ಟ್ಯಾಟಿಸ್ಟಿಕ್ ನೋಡಿದಾಗ ಸುಮಾರು ಅಜಗಜಾಂತರ ವ್ಯತ್ಯಾಸದಷ್ಟು ಪ್ರಕರಣಗಳು ಜಾಸ್ತಿ ಆಗ್ತವೆ. ಅದರಿಂದ ಜಪ್ತಿ ಮಾಡಿರ್ತಕ್ಕಂಥ ಡ್ರಗ್ಸ್ ಮೌಲ್ಯನೂ ಜಾಸ್ತಿ ಆಗಿದೆ. ಕೇವಲ 2024ರಲ್ಲಿ 79 ಕೋಟಿ ಅಂತಾದರೆ ಒಂದು ವಾರದಲ್ಲಿ 50 ಕೋಟಿ ಸೀಸ್ ಮಾಡಿದ್ದಾರೆ. ಸುಮಾರು 2026 ಏಪ್ರಿಲ್ ತನಕ 2600 ಕೋಟಿಯಷ್ಟು ಡ್ರಗ್ಸನ್ನು ಜಪ್ತಿ ಮಾಡಿದ್ದಾರೆ. ಸುಮಾರು 2809 ಜನ ಅರೆಸ್ಟ್ ಆಗಿದ್ದಾರೆ. ಸೊ ಈ ಎಲ್ಲ ಸ್ಟ್ಯಾಟಿಸ್ಟಿಕ್ ನೋಡಿದಾಗ ರೀಸನ್ಗಳನ್ನ ನಾವು ನೋಡ್ತಾ ಹೋದರೆ ಮೇಡಮ್, ಇಲ್ಲಿ ಕೇವಲ ಪೆಡ್ಲರ್ಗಳನ್ನು, ನಮ್ಮ ಪೊಲೀಸ್ ಇಲಾಖೆ ಪೆಡ್ಲರ್ಗಳನ್ನ ಟಾರ್ಗೆಟ್ ಮಾಡ್ತಿದೆ, ಕನ್ಸ್ಯೂಮರ್ನ ಟಾರ್ಗೆಟ್ ಮಾಡ್ತಿದೆ, ಆಮೇಲೆ ಯಾರು ಟ್ರಾನ್ಸ್ಪೋರ್ಟ್ ಮಾಡ್ತಿದ್ದಾರಲ್ಲ ಅವ್ರನ್ನ ಟಾರ್ಗೆಟ್ ಮಾಡ್ತಿದೆ. ಮೂಲ ನೆಟ್ವರ್ಕ್ ಎಲ್ಲಿದೆ ಅಂತ ಟಾರ್ಗೆಟ್ ಮಾಡ್ತಾ ಇಲ್ಲ. ಉತ್ಪಾದನೆ ಎಲ್ಲಿ ಆಗ್ತಿದೆ ಅಲ್ಲಿ ಟಾರ್ಗೆಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಸಪ್ಲೈ ನಿಂತು ಹೋಗುತ್ತೆ. ನಾವು ಲಾಸ್ಟ್ ಸುಮಾರು ತಿಂಗಳಿಂದ ಇರ್ತಕ್ಕಂಥ ಒಂದು ಇನ್ಸ್ಟೆನ್ಸ್ ನೆನಪು ಮಾಡ್ಕೊಳ್ಳೋದಾದ್ರೆ, ಮಹಾರಾಷ್ಟ್ರದ ಮುಂಬೈ ಪೊಲೀಸರು ಮೈಸೂರಲ್ಲಿ ಇರ್ತಕ್ಕಂಥ ಇಡೀ ಒಂದು ಕಾರ್ಖಾನೆಯನ್ನೇ ಪತ್ತೆ ಹಚ್ಚಿದ್ರು. ಯಾಕೆ ಮೈಸೂರು ವಿಭಾಗದಲ್ಲಿರ್ತಕ್ಕಂಥ ವರಿಷ್ಠಾಧಿಕಾರಿಗಳಿಗೆ, ಅಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ಗಳಿಗೆ ಅಲ್ಲೊಂದು ಕಾರ್ಖಾನೆ ಇದೆ ಅಂತ ಗೊತ್ತಿರೋದಿಲ್ವಾ? ಯಾಕೆ ಮುಂಬೈ ಪೊಲೀಸರೇ ಅದನ್ನು ಬಂದು ನೋಡಬೇಕಾ? ಸೊ ಈ ವಿಚಾರಣೆಗಳನ್ನೆಲ್ಲ ನಾವು ನೋಡಿದಾಗ ನಾವು ಎಲ್ಲಿ ಉತ್ಪಾದನೆ ಆಗುತ್ತೆ ಅಲ್ಲಿ ಏನಾದರೂ ಟಾರ್ಗೆಟ್ ಮಾಡಿದ್ರೆ, ಇವನ್ DGP ಅವರು ಕೂಡ ಒಂದು ಆರ್ಟಿಕಲ್ ಬರೆದಿದ್ರು ಪ್ರಜಾವಾಣಿಯಲ್ಲಿ. ಆ ಆರ್ಟಿಕಲ್ನ ನೋಡಿದಾಗ ಅವ್ರು ಹೇಳ್ತಿದ್ದಾರೆ, ನಾವು ನೆಟ್ವರ್ಕಿಂಗ್ ಮೂಲನೇ ಪತ್ತೆ ಹಚ್ಚೋದ್ರಲ್ಲಿ ಕಷ್ಟ ಆಗ್ತಿದೆ ಅಂತ ಹೇಳಿ. ಸೊ ಹಂಗಿದ್ದಾಗ ಮೂಲ ಪತ್ತೆ ಎಲ್ಲಿ ಹಚ್ತೀವಲ್ಲ ಅಲ್ಲಿ ಕಟ್ ಮಾಡಿದ್ರೆ ಆಟೋಮೆಟಿಕಲ್ ಆಗಿ ಡ್ರಗ್ಸ್ ಸಪ್ಲೈ ಆಗೋದು ನಿಂತೋಗುತ್ತೆ ಅಂತ ನಾವು ಹೇಳ್ಬೋದು. ಮೂಲ ಅನ್ನೋದು ನೋಡಿದಾದ್ರೆ, ಇವತ್ತು ಬೆಳಗಿನ ಒಂದು ನ್ಯೂಸ್ ಪೇಪರಲ್ಲಿ ಬಂದಿರೋ ಆರ್ಟಿಕಲ್ ನೋಡಿದಾಗ ಗಾಂಜಾ ಎಲ್ಲಿಂದ ಸಪ್ಲೈ ಆಗ್ತಿದೆ ಅಂತ ಹೇಳಿದ್ರೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣ ಇಂಥ ಹಳ್ಳಿಗಳಿಂದ ಸಪ್ಲೈ ಆಗ್ತಿದೆ ಅಂತ ಹೇಳ್ತಾರೆ. ಯಾಕೆ ಆಂಧ್ರದಲ್ಲಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಹೇಗಿದೆ ಅನ್ನೋದನ್ನು ನಾವು ಚೆಕ್ ಮಾಡಬೇಕು. ಯಾಕಂದರೆ ಇವೆಲ್ಲವೂ ಕೂಡ ಇಂಥ ಪ್ರಕರಣಗಳು, ಇಂಥ ಸ್ಟ್ರಾಂಗೆಸ್ಟ್ ಪ್ರಕರಣಗಳು ಇವು ಒಂದೇ ರಾಜ್ಯಕ್ಕೆ ಇಲ್ಲ ಒಂದೇ ದೇಶಕ್ಕೆ ಸಂಬಂಧಪಟ್ಟಿರೋದಿಲ್ಲ. ಇಂಟರ್ ಕನೆಕ್ಟೆಡ್ ಸ್ಟೇಟು ಇಂಟರ್ ಕನೆಕ್ಟ್ ಕಂಟ್ರೀಸ್ ಕನೆಕ್ಟ್ ಆಗಿರುತ್ತೆ. ಇಲ್ಲಿ ಕರ್ನಾಟಕ ಒಂದೇ ಎಫೆಕ್ಟಿವ್ ಆಗಿ ಕೆಲಸ ಮಾಡಿದ್ರೂ ಆಗೋದಿಲ್ಲ, ಆಂಧ್ರ ಪ್ರದೇಶಕ್ಕೆ ಒಂದೇ ಎಫೆಕ್ಟಿವ್ ಆಗಿ ಕೆಲಸ ಮಾಡಿದ್ರೆ ಆಗೋದಿಲ್ಲ. ನಾವು ಎಷ್ಟು ದೇಶದಲ್ಲಿ ಎಷ್ಟು ರಾಜ್ಯಗಳಿದೆ, ಸುತ್ತಮುತ್ತ ಕನೆಕ್ಟೆಡ್ ಇಂಟರ್ ಕಂಟ್ರೀಸ್ಗಳು ಹೇಗಿದಾವಲ್ಲ ಅವೆಲ್ಲ ಕೂಡ ಕೆಲಸ ಮಾಡಬೇಕು. ಇಲ್ಲಿ ಆಂಧ್ರದಿಂದ ಸಪ್ಲೈ ಆಗ್ತಕ್ಕಂಥ ಗಾಂಜಾ ಅದೇ ರೀತಿಯಾಗಿ MDM ಡೆಲ್ಲಿಯಿಂದ ಸಪ್ಲೈ ಆಗುತ್ತಂತೆ. ಸೊ ಡೆಲ್ಲಿಯಿಂದ ಬರಬೇಕಾದ್ರೆ ಒಂದು ಟ್ರೈನ್ ಬರಬೇಕು, ಇಲ್ಲಾಂದ್ರೆ ಏರ್ಪೋರ್ಟ್ ಬರಬೇಕು. ಏರ್ಪೋರ್ಟು ಸ್ವಲ್ಪ ಬಿಟ್ ಡಿಫಿಕಲ್ಟಿ ಟ್ರೈನಿಗೆ ಕಂಪೇರ್ ಮಾಡಿದ್ರೆ. ಸೊ ಟ್ರೈನಲ್ಲಿ ಜಾಸ್ತಿ ಸಪ್ಲೈ ಆಗ್ತಿದೆ ಅಂತ ಸ್ಟ್ಯಾಟಿಸ್ಟಿಕ್ ಹೇಳುತ್ತೆ. ಅದ್ರ ಜೊತೆಗೆ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗಿರೋದು ಇಡೀ ಕರ್ನಾಟಕದಲ್ಲಿ. ಈ ವರ್ಷ ಬೆಂಗಳೂರಲ್ಲಿ ಜಾಸ್ತಿ ತೋರಿಸ್ತಿದೆ. ಲಾಸ್ಟ್ ಇಯರ್ ನೋಡಿದ್ರೆ ಮಂಗಳೂರು ಕರಾವಳಿ ಭಾಗ ಯಾಕಂತ ಹೇಳಿದ್ರೆ ಹಡಗು ಮೂಲಕ ಬರೋದು. ಸೊ ಹಾಗಾಗಿ ನಾವೆಲ್ಲವೂ ಎಲ್ಲಿ ಪಿನ್ ಪಾಯಿಂಟ್ ಮಾಡಬೇಕು ಅಂತ ಹೇಳಿದ್ರೆ, ಹೆವಿ ಸಪ್ಲೈ ಎಲ್ಲಾಗುತ್ತೆ ಅಲ್ಲಿ ಇವ್ರು ಏನಿಲ್ಲ, ಚಿಕ್ಕ ಪುಟ್ಟದಕ್ಕೆಲ್ಲದಕ್ಕೂ 10 ಗ್ರಾಮು 5 ಗ್ರಾಮ್ಸು ಅಂಥದಕ್ಕೆಲ್ಲ ಒಂದೊಂದು FIR ಹಾಕೊಂಡು ಕೂತ್ಕೊಳ್ತಾರೆ ಪೊಲೀಸ್ನವರು. ಮೂಲ ನೆಟ್ವರ್ಕಿಂಗ್ ಎಲ್ಲಿ ನಡೀತಿದೆ, ಎಲ್ಲಿ ಮಾಫಿಯಾ ನಡೀತಿದೆ ಅಲ್ಲಿ ಬಿಟ್ಬಿಟ್ಟಿದ್ದಾರೆ. ಹಾಗಾಗಿ ಕರ್ನಾಟಕ ಪೊಲೀಸ್ರಿಗೆ ಒಂದೇ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ಮೂಲಕ್ಕೆ ಟಚ್ ಮಾಡಿ ಅಂತ. ಮತ್ತು ಈ ಒಂದು ಕಾಯ್ದೆ ಇದೆಲ್ಲ ಮೇಡಮ್, NDPS ಕಾಯ್ದೆ ಇದೆಲ್ಲ ತುಂಬ ಎಫೆಕ್ಟಿವ್ ಕಾಯ್ದೆ. ಇದು ತುಂಬ ಸ್ಟ್ರಾಂಗೆಸ್ಟ್ ಕಾಯ್ದೆ. ಸುಮಾರು ಇಲ್ಲಿ 3 ಕ್ವಾಂಟಿಟೀಸ್ ಬರುತ್ತೆ: ಸ್ಮಾಲ್ ಕ್ವಾಂಟಿಟಿ, ಇಂಟರ್ಮೀಡಿಯೇಟ್ ಕ್ವಾಂಟಿಟಿ ಮತ್ತು ಕಮರ್ಷಿಯಲ್ ಕ್ವಾಂಟಿಟಿ ಅಂತ. ಈ 3 ಕ್ವಾಂಟಿಟಿಯಲ್ಲಿ ಸ್ಮಾಲ್ ಕ್ವಾಂಟಿಟಿಗೆ ಸುಮಾರು 6 ತಿಂಗಳಿಂದ
1 ವರ್ಷದೊಳಗಡೆ ಶಿಕ್ಷೆಯನ್ನ ವಿಧಿಸಬಹುದು. ಸ್ಮಾಲ್ ಕ್ವಾಂಟಿಟಿ ಅಂತಂದ್ರೆ ಎಷ್ಟು 1 ಗ್ರಾಮು 2 ಗ್ರಾಮು ಇದರಲ್ಲಿ ಕನ್ಸ್ಯೂಮರ್ ಕೂಡ ಒನ್ ಆಫ್ ದಿ ಪಾರ್ಟ್ ಅಂತ ಹೇಳ್ಬೋದು. ಅವ್ರ ಕಡೆ ಇದೇನಾದ್ರೂ ರಿಕವರಿ ಆಯ್ತು ಅಂದ್ರೆ ಅವ್ರ ಮೇಲೆ ಕೂಡ FIR ಹಾಕಿಸ್ಕೋಬಹುದು. ಸೊ ಅದೇ ಇಂಟರ್ಮೀಡಿಯೇಟ್ ಅಂತ ಹೇಳಿದ್ರೆ ಈ 10 ಇಂದ 12 ಒಳಗಡೆ ಗ್ರಾಮ್ಸ್ ಒಳಗೆ MDM, ಕರೋಸಿನ್ನು, ಹೈಡ್ರೋಜಿನ್ನು, ಗಾಂಜಾ ಎಲ್ಲವೂ ಕೂಡ ಇದರಲ್ಲಿ ಗಾಂಜಾ kg ಲೆಕ್ಕದಲ್ಲಿ ಬರುತ್ತೆ. ಸೊ ಉಳಿದಿದ್ದೆಲ್ಲ ಗ್ರಾಮ್ ಲೆಕ್ಕದಲ್ಲಿ ಬರುತ್ತೆ. ಹಾಗಾಗಿ ಇದು 10 to 12 ಇಂಟರ್ಮೀಡಿಯೇಟ್ ಕ್ವಾಂಟಿಟಿ ಬರುತ್ತೆ. ಏನು 10 ಮೇಲೆ ಹೋಗುತ್ತಲ್ಲ ಅದೆಲ್ಲ ಕಮರ್ಷಿಯಲ್ ಕ್ವಾಂಟಿಟಿ. ನಮ್ಮ ನ್ಯಾಯಾಲಯ ವ್ಯವಸ್ಥೆಯಲ್ಲಿ ಸ್ಮಾಲ್ ಕ್ವಾಂಟಿಟಿಗೆ ಬೇಲ್ ತೊಗೊಂಡು ಬರ್ಬೋದು ನಾವು. ಅದು ಬೇಗ ಬೇಲ್ ಕೊಡೋದೆಲ್ಲ ಸುಮಾರು ಅಟೆಂಪ್ಟ್ ಮಾಡಿದಾಗ ಬೇಲ್ ಕೊಡ್ತಾರೆ. ಆಮೇಲೆ ಇಂಟರ್ಮೀಡಿಯೇಟ್ ಕ್ವಾಂಟಿಟಿಗೂ ಬೇಲ್ ಕೊಡ್ತಾರೆ. ಕಮರ್ಷಿಯಲ್ ಕ್ವಾಂಟಿಟಿಗೆ ಅಪ್ ಟು ಚಾರ್ಜ್ ಶೀಟ್ ಯಾರು ಕೂಡ ಬೇಲ್ ಯಾವ ಒಂದು ನ್ಯಾಯಾಲಯಗಳು ಕೂಡ ಬೇಲ್ ಕೊಡೋದಿಲ್ಲ. ಆ ಸ್ಟ್ರಿಕ್ಟ್ ಕಂಡೀಷನ್ಸ್ ಆಗಿದೆ. ಬಿಕಾಸ್ ಈ ಎಲ್ಲ ಬೆಳವಣಿಗೆಗಳನ್ನ ನೋಡಿ ಕೂಡ ನ್ಯಾಯಾಲಯಗಳು ತುಂಬ ಇದ್ರ ಬಗ್ಗೆ ಎಚ್ಚರಗೊಂಡು ಯಾವುದಕ್ಕೂ ಬೇಲ್ ಕೊಡ್ತಾ ಇಲ್ಲ. ಆ ರೀತಿ ದಿನಗಳು ನಡೀತಾ ಇದೆ. ಇಲ್ಲಿ ಯಾವ್ಯಾವ ಪ್ರೊವಿಷನ್ ಇನ್ವಾಲ್ವ್ ಆಗುತ್ತೆ ಅಂತ ಮೇಡಮ್, ಬೇಸಿಕಲಿ ತುಂಬ ಇನ್ವಾಲ್ವ್ ಆಗೋ ಪ್ರೊವಿಷನು 8C NDPS ಆ್ಯಕ್ಟು ಮತ್ತು 12C NDPS ಆ್ಯಕ್ಟು. 12 ಗಾಂಜಾಕ್ಕಾಗುತ್ತೆ, 8C MDM ಆಗುತ್ತೆ. ಇಲ್ಲಿ ಪೊಸೆಷನ್ನು, ಸೆಲ್ಲರು, ಪೆಡ್ಲರು, ಕನ್ಸ್ಯೂಮರು, ಆಮೇಲೆ ಇಂಟ್ರೆಸ್ಟೆಡ್ ಟ್ರಾನ್ಸ್ಪೋರ್ಟರು ಎಲ್ಲವೂ ಕೂಡ ಇದರಲ್ಲಿ ಕನ್ಸಿಡರ್ ಆಗ್ತಾರೆ ಅಂತ ಹೇಳ್ಬೋದು. ಮತ್ತು ಈ ಕಾರಣಗಳನ್ನ ನಾವು ನೋಡೋಕೆ ಹೋದರೆ ಆಟೋಮೆಟಿಕಲಿ ಈಗ ನೀವು ಲಾಸ್ಟ್ ಅವಾಗಲೇ ಡಿಸ್ಕಷನಲ್ಲಿ ಬಂದಾಗ ಒಂದು ವೈಟ್ನರಿಂದನೂ ಕೂಡ ನೇಲ್ ಪಾಲಿಶ್ ಮೇಲಿಂದ ಈ ಥರ ಎಡಿಕ್ಟ್ ಆದಾಗ ಈ ಥರ ನಶೆ ಅನ್ನೋದೇನಿದೆಯಲ್ಲ ಅವ್ರಿಗೆ ತಮ್ಮ ಅಸ್ತಿತ್ವನ ಮರ್ತ್ಬಿಡುವಂಥ ಅಂಶಗಳು ಬರ್ತವೆ. ಇದನ್ನು ಕುಡಿದ ಅಮಲದಲ್ಲಿ ಇರೋರು ಕೂಡ ಫೇಸ್ ಮಾಡ್ತಾರೆ, ಡ್ರಗ್ಸ್ ತೊಗೊಂಡವರು ಫೇಸ್ ಮಾಡ್ತಾರೆ, ಇಲ್ಲ ಬೇರೆ ಏನೋ ಸೈಕಾಲಜಿಕಲಿ ಇಂಬ್ಯಾಲೆನ್ಸ್ ಆಗಿರೋರು ಕೂಡ ಫೇಸ್ ಮಾಡ್ತಾರೆ. ಬಾಲ್ಸ್ ಸೀರೆ ಒಳಗಡೆ ಇರ್ತಾರಲ್ಲ ಅದರಿಂದನೂ ಅಡಿಕ್ಷನ್. ಎಕ್ಸಾಕ್ಟ್ಲಿ, ಆ ಬಾಲ್ಸಿಂದನೂ ಕೂಡ ಅಡಿಕ್ಷನ್ಸ್ ಆಗ್ತಾ ಇದ್ದಾರೆ. ಮತ್ತು ಇದನ್ನು ನಾವು ಮುಖ್ಯವಾಗಿ ಅಡಿಕ್ಷನ್ ಆಗೋದು ತಮ್ಮದೇನೋ ನೋವು ಮರೆಯೋದಕ್ಕೆ ಇದನ್ನು ಅಡಿಕ್ಟ್ ಮಾಡ್ತಾ ಇದ್ದಾರೆ. ಆದರೆ ಇವತ್ತಿನ ಸ್ಕೂಲ್ ಆಗಿರ್ಬೋದು, ಕಾಲೇಜ್ಗಳಾಗಿರ್ಬೋದು, IT ಹಬ್ಗಳಾಗಿರ್ಬೋದು, ಪಬ್ಗಳಾಗಿರ್ಬೋದು, ಇವುಗಳಲ್ಲೆಲ್ಲವೂ ಕೂಡ ಏನು ನಾವು ಎಲ್ಲ ಕಡೆ ಮಾದಕ ದ್ರವ್ಯ ನಿಷೇಧಿಸಲಾಗಿದೆ ಅಥವಾ ಸಿಗರೇಟ್ ಸೇದುವುದನ್ನು ನಿಷೇಧಿಸಲಾಗಿದೆ. ಆ ಥರ ಪರ್ಟಿಕ್ಯುಲರ್ ಆಗಿ ಇನ್ನೊಂದು ಸ್ಟ್ಯಾಂಪರು ಇಲ್ಲಿ ಯಾವುದೇ ರೀತಿಯಾದಂಥ ಡ್ರಗ್ಸ್ ಸಿಗೋದಿಲ್ಲ, ಮಾಡೋ ಹಾಗಿಲ್ಲ, ಮಾಡಿದ್ರೆ ಅಪರಾಧ, ಆ ಥರ ಸ್ಟ್ಯಾಂಪ್ಗಳೇನಾದರೂ ಹಾಕಿದ್ರೆ ಏನಾದ್ರು ಕಂಟ್ರೋಲಿಗೆ ಬರ್ಬೋದು ಅನ್ನೋದು ನನ್ನ ಒಪಿನಿಯನ್. ಖಂಡಿತ ಈ ಬಗ್ಗೆ ಮಾತಾಡ್ತಾ ಹೋಗೋಣ ಸರ್. ಈಗ ಬೆಂಗಳೂರು ಅಂತ ಬಂದ್ರೆ ಇಲ್ಲಿ ಹೊರಗಡೆಯವರೇ ಹೆಚ್ಚಾಗಿದ್ದಾರೆ. ಹೀಗಾಗಿ ಕನ್ಸ್ಯೂಮರ್ಸ್, ಡ್ರಗ್ ಕನ್ಸ್ಯೂಮರ್ಸ್ ಹೆಚ್ಚಾಗಿ ಕನ್ನಡಿಗರ ಅಥವಾ ನಾನ್ ಬ್ಯಾಂಗ್ಳೂರಿಯನ್ಸ್ ಹೇಗೆ ನಿಮ್ಮ ಪ್ರಕಾರ? ಅಲ್ಲ, ಕನ್ನಡಿಗರಲ್ಲಿ ಅಷ್ಟೊಂದು ಕಂಡು ಬರ್ತಾ ಇಲ್ಲ. ಇನ್ನು ನಮ್ಮ ಹೆಚ್ಚಾಗಿ ಕನ್ನಡಿಗರಲ್ಲಿ ಕಂಡು ಬರ್ತಾ ಇಲ್ಲ. ಈಗ ಏನಾಗುತ್ತೆ, ಒಂದು ಮರದಲ್ಲಿ ಒಂದು ಕೋತಿ ಇದ್ದರೆ ಅದು ಇಡೀ ವನನೇ ಕೆಡಿಸುತ್ತೆ ಅಂತ ಒಂದು ಗಾದೆ ಇದೆಯಲ್ಲ, ಆ ಥರ ಏನಾಗುತ್ತೆ, ಈಗ ಬೆಂಗಳೂರಿಗೆ ಬಂದು ಸೇರ್ಕೊಂಡಿರೋರು ಈಗ ನಮ್ಮ ಮಕ್ಕಳುಗಳಲ್ಲಿ ಅಥವಾ ಈ ಥರ ಕಾಲೇಜ್ಗಳಲ್ಲಿ ಸ್ನೇಹಿತರಾಗ್ತಾರೆ, ಒಂದೇ PGಯಲ್ಲಿ ಇರ್ತಾರೆ, ಒಂದೇ ಹಾಸ್ಟೆಲಲ್ಲಿ ಇರ್ತಾರೆ. ನೀನು ನೋಡಪ್ಪ, ಅವನು ಯಾರೋ ಡ್ರಗ್ಸ್ ತಗೊತಾ ಇಲ್ಲ, ಅವನು ಯಾರೋ ಇನ್ನೂ ಬಡವ್ರ ಹುಡುಗ ಇರ್ಬೋದು, ಅವನಿಗೆ ನಾಲೆಜ್ ಇಲ್ಲ ಅನ್ನೋ ಬಿಹೇವಿಯರ್ನ ತರ್ತಾರಲ್ಲಿ. ಅಂದರೆ ಅವನ ಮನಸ್ಥಿತಿನ ಕೆಡಿಸ್ತಾರೆ. ಡ್ರಗ್ಸ್ ತಗೊಂಡವ್ನು ಮಾತ್ರ ತುಂಬ ಹೈಯರು, ಅವ್ನು ಶ್ರೀಮಂತರ ಮಗ, ಡ್ರಗ್ಸ್ ತಗೊಂಡಿಲ್ಲ ಅಥವಾ ಎಣ್ಣೆ ಕುಡ್ದಿಲ್ಲ ಅಂದರೆ ಅವ್ನು ಬಡವ ಅನ್ನೋ ಒಂದನ್ನು ಕೂಡ ಇವತ್ತು ಅವರ ಸ್ನೇಹಿತರುಗಳು ಇವತ್ತು ಆ ಒಂದು ಅವ್ರ ವಿಷಯನ ತುಂಬುವಂಥ ಕೆಲಸನ ಇವತ್ತು ಮಾಡ್ತಾ ಇದ್ದಾರೆ. ಅದನ್ನೇ ನಾನು ಹೇಳಿದ್ದು, ಈ ಒಂದು ವಿಷ ಬೀಜ ತುಂಬುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂದಾಗ ಒಂದು ಹಾಸ್ಟೆಲಲ್ಲಿ ವಾರ್ಡನ್ ಇರ್ತಾರೆ, ಅದಕ್ಕೆ ಆದಂಥ ಲಕ್ಷಾಂತರ ರೂಪಾಯಿ ಫೀಸ್ ತಗೊತಾರೆ. ಆ ಒಂದು ಶಾಲೆಯ ಮತ್ತು ಮುಖ್ಯಸ್ಥರ ಮತ್ತು ಆ ವಾರ್ಡನ್ದ ಒಂದು ಕರ್ತವ್ಯ ಆಗಿರುತ್ತದೆ. ಏನು ನಮ್ಮ ಈ ಮಕ್ಕಳು ಮಾಡ್ತಾರೆ, ಏನು ಮಾಡ್ತಾ ಇದ್ದಾರೆ. ಯಾಕಂದರೆ ನಾವೊಂದು ಹಾಸ್ಟೆಲಿಗೆ ಸೇರಿಸೋದು ಯಾಕೆ ಮಕ್ಕಳನ್ನ ಅಂದರೆ, ಒಂದು ಶಾಲೆಯಲ್ಲಿ ನನ್ನ ಮಗ ಒಳ್ಳೆ ರೀತಿ ಅಭ್ಯಾಸ ಮಾಡಲಿ, ಒಳ್ಳೆಯ ಒಂದು ವ್ಯಕ್ತಿಯಾಗಿ ಹೊರಗಡೆ ಬರಲಿ ಅಂತ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಹಾಸ್ಟೆಲ್ಗೆ ಸೇರ್ತೇವೆ. ಅಂಥ ಹಾಸ್ಟೆಲ್ಗಳಲ್ಲಿ ಡ್ರಗ್ಸ್ ಮಾಫಿ ಇವತ್ತು ನೋಡಿ, ನಾವೆಲ್ಲ ಮಂಗಳೂರಲ್ಲಿ ಎಜುಕೇಷನ್ ತುಂಬ ಚೆನ್ನಾಗಿದೆ ಅಂತ ನಾವು ಹಾಸ್ಟೆಲಿಗೆ ನಾವೇ ಹೇಳ್ತೇವೆ ಎಲ್ರಿಗೂ, ಮಗ ಸ್ವಲ್ಪ ಬುದ್ಧಿ ಕಲಿತಾ ಇಲ್ಲ, ಅವನೇನೋ ಸರಿಯಾಗಿ ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ, ಓದ್ತಾ ಇಲ್ಲ, TV ನೋಡ್ತಾನೆ, ಮೊಬೈಲ್ ನೋಡ್ತಾನೆ, ತಗೊಂಡ ಮಂಗಳೂರಲ್ಲಿ ಹಾಸ್ಟೆಲ್ಗೆ ಹಾಕ್ಬಿಡಪ್ಪ ಅಂತ ಹೇಳ್ತೇವೆ. ಸ್ಟ್ರಿಕ್ಟ್. ಈಗ ಎರಡನೇ ಬೆಂಗಳೂರು ಬಿಟ್ಟರೆ ಎರಡನೇ ಮಂಗಳೂರು ಅಂತ ಹೇಳಿದಾಗ ನಮ್ಗೆ ಆತಂಕ ಆಗ್ತಾ ಇದೆ. ಇವತ್ತು ನಾವು ಎಲ್ಲಿ ಹಂಗಾರೆ ಈಗ ನೋಡಿ ಏನಾಗಿದೆ, ಈಗ ಆಲ್ಮೋಸ್ಟ್ ಈ ಎಜುಕೇಷನ್ ನಾವು ಮಾಡ್ತಾ ಇರ್ಬೇಕಾದ್ರೆ ಇವತ್ತು ಶಿಕ್ಷಣ ಅಂದದು ಒಂದು ಕುಗ್ಗೋಗಿದೆ. ಅಂದರೆ ಅಷ್ಟಿನ ಒಂದು ವ್ಯಾಪ್ತಿ ಇವತ್ತಿಲ್ಲ. ಎಲ್ಲ ಮೊಬೈಲು. ನಾವೇನಾದರೂ ನಮ್ಮ ಮಕ್ಕಳನ್ನೇ ಏನೋ ಮೊಬೈಲೇ ನೋಡ್ತಾ ಇದೆಯಾ, ಈಗ ಟೀಚರ್ ಏನೋ ಒಂದು ಕಳಿಸಿದ್ರು, ಏನೋ ಇದನ್ನು ಲ್ಯಾಪ್ಟಾಪ್ ಹಾಕ್ಕೊಂಡಿದ್ಯಾ, ಇಲ್ಲ ಅದು ಟೀಚರ್ಸು ಕಳಿಸಿದ್ರಲ್ಲ, ಅದರಲ್ಲಿ ಕ್ವಶನ್ ನೋಟ್ಸ್ ಕಳಿಸಿದ್ದಾನೆ, ಅದನ್ನು ಹುಡುಕ್ತಾ ಇದ್ದಾನೆ. ನಾವು ಈ ಬೇರೆ ನಾವು ಏನು ಉತ್ತರ ಇದಕ್ಕಾಗಲ್ಲ.
ನೋಡಬೇಡ ಅಂತ ಹೇಳಿದ್ರೆ ಅವ್ನು ಮಾರ್ಕ್ಸ್ ಕಮ್ಮಿ ಕೇಳಿದ, ನೀನೇ ಹೇಳಿದೆ ಅವತ್ತು ನೋಡಬೇಡ ಅಂತ ಹೇಳಿದೆ, ನಾನೇನು ಮಾಡಲ, ಅದಕ್ಕೆ ನಾನು ಕಮ್ಮಿ ಆಯಿತು ಅಂತ ಹೇಳೋ ಸ್ಥಿತಿ. ಇವತ್ತು ಈ ಎಜುಕೇಷನ್ ಅನ್ನೋದು ಸರಿ ಹೋಗಬೇಕು. ಅದಾದಮೇಲೆ ನೋಡಿ ಡ್ರಗ್ಸ್ ಮೂಲ ಇವ್ರು ಹೇಳ್ದಂಗೆ, ಲಾಯರ್ ಹೇಳ್ದಂಗೆ ಆ ಮೂಲನ ಹುಡುಕ್ತಾ ಇಲ್ಲ ಇವತ್ತು. ಯಾರೋ ಒಬ್ಬ ಬಡಪಾಯಿನ ಅವನೇನೋ ಹೊಟ್ಟೆಪಾಡಿಗೋಸ್ಕರ ಇವತ್ತು ಈಗ ಯಾಕೆಂದರೆ ಸರ್ಕಾರಿ ಉದ್ಯೋಗಗಳು ಸಿಗ್ತಾ ಇಲ್ಲ, ಎಲ್ಲ ಡಿಗ್ರಿ ಮಾಡಿದ್ರು PhD ಎಲ್ಲರೂ ಇವತ್ತು ಖಾಲಿ ಇದ್ದಾರೆ. ಈಗ ಆ ಥರ ಯಾರೋ ಬಡಪಾಯಿನ ತಗೊಂಡೋಗಿ ಒಳಗೆ ಹಾಕಿ ಇವರು ಆ ಒಂದು ಕೇಸನ್ನು ಮುಚ್ಚಾಕುವಂಥ ಕೆಲಸ ಮಾಡೋದಕ್ಕಿಂತ ಇವತ್ತು ಏನು ಮಾಡಬೇಕು, ಯಾರಾದರೂ ಹಿಂದೆ ರಾಜಕಾರಣಿ ಇದ್ದಾರಾ ಅಥವಾ ಇವರ ಪೊಲೀಸ್ ಇಲಾಖೆಯಲ್ಲೇ ಇದ್ದಾರಾ ಅಥವಾ ಪೊಲೀಸ್ ಇಲಾಖೆಯ ಮಕ್ಕಳುಗಳಿದ್ದಾರಾ ಅನ್ನೋದನ್ನು ಕೂಡ ಕೂಲಂಕುಷವಾಗಿ ಇದಕ್ಕೆ ಹೆಂಗೆ ಇವ್ರು ನೋಡಿ ಯಾವುದೋ ಒಂದು ಯಾರೋ ಒಬ್ಬ ಮಿನಿಸ್ಟ್ರಿ ಬೈದರು ಅಥವಾ ಇನ್ನೊಂದು ಏನೋ ಆಯಿತು ಅಂದರೆ ಒಂದು ತನಿಖೆ ಮಾಡ್ತಾರೆ, ಅದಕ್ಕೊಂದು ಸಮಿತಿ ರಚನೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಇದು ಮಕ್ಕಳ ಭವಿಷ್ಯದ ಬಗ್ಗೆ, ಒಂದು ಕುಟುಂಬದ ಭವಿಷ್ಯ ಅಂತ ಹೇಳ್ಕೊಂಡಾಗ ಇದಕ್ಕೊಂದು ಯಾಕೆ ನೀವು ಸಮಿತಿ ರಚನೆ ಮಾಡಬಾರ್ದು? ಅದಕ್ಕೆ ಇವತ್ತು ಇನ್ನೊಂದು ಏನಪ್ಪ ಅಂದರೆ ಈ ಒಂದು ಪೊಲೀಸ್ ಇಲಾಖೆಯ ಟ್ರಾನ್ಸ್ಫರ್ಗಳನ್ನು ಇವತ್ತು DGIGಗಳಿಗೆ ಬಿಡಬೇಕು, ಆ ಹಿರಿಯ ಅಧಿಕಾರಿಗಳಿಗೆ ಬಿಡಬೇಕು. ಇವತ್ತು ಯಾವುದೇ ಒಂದು ಅಲ್ಲಿವರೆಗೆ ಈ ಒಂದು ರೌಡಿಜಮ್ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು, ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂದರೆ ನಿಷ್ಠಾವಂತ ಅಧಿಕಾರಿಗಳನ್ನು ಆ ಜಾಗಕ್ಕೆ ಹಾಕ್ರಿ. ಅವ್ರು ACP ಇರ್ಬೋದು, ಸರ್ಕಲ್ ಇರ್ಬೋದು, ಅವ್ರು ಯಾರಿದ್ರು ಅವ್ರನ್ನ ನಿಷ್ಠಾವಂತರನ್ನ ಹಾಕಿ. ಇವತ್ತು ಶಿವಾಜಿನಗರದಲ್ಲಿ ಅಲ್ಲೇನೋ ಡ್ರಗ್ಸ್ ದಂಧೆ ನಡೀತಾ ಇದೆಯಾ ಅಥವಾ ಇನ್ನೊಂದಾಗಿದೆಯಾ ಅಥವಾ ಕೋರ್ಮಂಗ್ಲ ಪಬ್ಗಳಿದ್ದು ಬಾರ್ಗಳಿದ್ದಾವೆ ಅಲ್ಲಿ ಅಂತ ಅದನ್ನು ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ಇರೋರು ನಮ್ಮಲ್ಲಿ ತುಂಬ ಜನ ಅಧಿಕಾರಿಗಳಿದ್ದಾರೆ. ಅವ್ರಿಗೆ ಪಾಪ ಇವತ್ತಿಗೂ ಎಲ್ಲೂ ಪೋಸ್ಟಿಂಗ್ ಸಿಗ್ತಾ ಇಲ್ಲ, ಪೋಸ್ಟಿಂಗ್ ಸಿಗ್ತಾ ಮನೇಲಿದ್ದಾರೆ. ಅಂಥ ಅಧಿಕಾರಿಗಳನ್ನು ಪೋಸ್ಟಿಂಗ್ ಮಾಡಿದಾಗ ಅವರೊಂದು ಚಾಲೆಂಜಿಗೆ ತಗೊತಾರೆ. ನನಗೆ ಒಂದು ಪೋಸ್ಟಿಂಗ್ ಕೊಟ್ಟಿದ್ದಾರಪ್ಪ ನಮ್ಮ IG ಅವರು, ನನಗೆ ಇದೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ನನ್ನ ನಂಬಿದ್ದಾರೆ, ನಾನಿದು ಒಳ್ಳೆ ಕೆಲಸ ಮಾಡಬೇಕು. ಅವಾಗ ಏನಾಗುತ್ತೆ ಅವರಿಗೆ ಆ ಒಂದು ದುಡ್ಡು ಮಾಡುವಂಥ ಇದೇ ಬರಲ್ಲ, ಪ್ರೇರಣೆನೇ ಬರಲ್ಲ. ಯಾಕೆಂದರೆ ಅಲ್ಲಿ ಪೋಸ್ಟಿಂಗ್ ಕೊಟ್ಟಿದ್ದಾರೆ, ಫ್ರೀಯಾಗಿ ಕೊಟ್ಟಾರೆ ಅಂದಾಗ ದುಡ್ಡು ಮಾಡೋಕ್ಕೆ ಹೋಗಲ್ಲ ಅವರು. ಇಲ್ಲಾಂದರೆ ಇವತ್ತು ನೋಡ್ರಿ, ಯಾವುದೇ ನೀವು ಪೊಲೀಸ್ ಇಲಾಖೆಯಲ್ಲಿ ಹೋಗ್ರಿ, ಪೊಲೀಸ್ ಸ್ಟೇಷನ್ಗಳಲ್ಲಿ ಹೋಗಿ, ರಿಯಲ್ ಎಸ್ಟೇಟು ಏನು ಏಜೆಂಟ್ಗಳು ಕಮ್ಮಿ ಅಂದರೆ 5 ರಿಂದ 10 ಜನ ಸಿಗ್ತಾರೆ. ನಿಮ್ಗೆ ಯಾರೋ ಪಾಪ ಹೆಣ್ಮಗಳು ಒಂದು ಅರ್ಜಿ ಹಿಡ್ಕೊಂಡು ಬಂದಿರ್ತಾಳೆ, ಎಲ್ಲೋ ಮೂಲೆಯಲ್ಲಿ ಕೂತಿರ್ತಾರೆ. ಯಾರೋ ಒಬ್ಬರು ಅಣ್ಣ ತಮ್ಮ ಗಲಾಟೆ ಮಾಡ್ಕೊಂಡಿರ್ತಾರೆ, ಎಲ್ಲೋ ಮೂಲೆಯಲ್ಲಿ ಕೂತಿರ್ತಾರೆ. ಯಾರೋ ಒಬ್ಬನು ಜೋರ ಮಾತಾಡಿದ್ರೆ ತಗೊಂಡು ಶೆಲ್ಲಲ್ಲಿ ಹಾಕ್ತಾರೆ. ಇದು ನೋಡಿ ಲಾಕಪ್ ಡೆತ್ತೇ ಆಗಿದೆ ಮೊನ್ನೆ ಯಾವುದೋ ಒಂದು ಸ್ಟೇಷನಲ್ಲಿ. ಇವತ್ತು ಈ ಥರ ಅಮಾಯಕರ ಮೇಲೆ ದೌರ್ಜನ್ಯಗಳು. ಇವತ್ತು ಪೊಲೀಸವರು ಈಗ ಯಾರು ಡಬಲ್ ಸ್ಟಾರ್ಗಳು, ಟ್ರಿಬಲ್ ಸ್ಟಾರ್ ಕಾಣ್ತಾ ಇಲ್ಲ ರೋಡಲ್ಲಿ, ಟ್ರಾಫಿಕಲ್ಲಿ. ಈಗೆಲ್ಲ ಸಿಂಗಲ್ ಸ್ಟಾರ್ಗಳು ಒಳ್ಳಕ್ಕೆ ಹಿಡ್ಕೊತಾರೆ, ರೋಡಿಗೆ ಬರ್ತಾರೆ, ಗಾಡಿ ಹಿಡಿತಾರೆ. ಅವ್ರದ್ದು ಕೆಲಸನೇ ಅದು. ಈಗ ಏನೋ ಒಂದು ಹೆಲ್ಮೆಟ್ ಹಾಕ್ಕೊಂಡಿದ್ದು, ಏನೋ ದೊಡ್ಡ ಅಪರಾಧ ಮಾಡ್ದಂಗೆ ಎಲ್ಲೋ ಒಂದು ಹೆಲ್ಮೆಟ್ ಹಾಕಿಲ್ಲ ಫೋಟೋ ಹೊಡಿಯೋದು. ಈಗ ಎಲ್ಲೋ ಪಾಪ ಮಗುವಿನೆಲ್ಲ ಶಾಲೆಗಳು ಶುರುವಾಗುತ್ತೆ, ಯಾರೋ ತಾಯಿಂದ್ರೆ ಕರ್ಕೊಂಡು ಹೋದ್ರೆ ಅದು ಫೋಟೋ, ಅದು ಅದೇ ಕೆಲಸ ನಮ್ಮದು. ನಾನು ಮಾಡೋ ಕೆಲಸ ಟ್ರಾಫಿಕನ್ನು ಕ್ಲಿಯರ್ ಮಾಡ್ತೇನೆ, ಅಲ್ಲಿ ಟ್ರಾಫಿಕ್ ಆಗದೆ ಇದ್ದಂಗೆ ಸರಿಯಾಗಿ ವ್ಯವಸ್ಥೆ ಮಾಡ್ತೇನೆ ಅನ್ನೋದು ಇಲ್ಲ ಅವರಿಗೆ. ನನ್ನ ಕೆಲಸ ಫೋಟೋ ಹೊಡಿಯೋದು, ಜನಗಳಿಗೆ ಒಂದು ಕೇಸ್ ಹಾಕ್ಸೋದು. ಈ ಪೊಲೀಸ್ ಇಲಾಖೆಯಲ್ಲಿ ಈ ಮನಸ್ಥಿತಿ ಚೇಂಜ್ ಆಗಬೇಕು. ಆಮೇಲೆ ನೋಡಿ, ಒಂದು ಸ್ಟೇಷನಲ್ಲಿ ಒಂದು ಇನ್ಸ್ಪೆಕ್ಟರ್ ಕೆಳಗಡೆ 3-4 ಜನ ಸಬ್ ಇನ್ಸ್ಪೆಕ್ಟರ್ಗಳಿರ್ತಾರೆ, ಒಂದು 200 ಜನ ಕಾನ್ಸ್ಟೇಬಲ್ಗಳಿರ್ತಾರೆ. ಅವರಿಗೆ ಇನ್ನು ವ್ಯಾಪ್ತಿನ ಹಂಚ್ಕೊಡಿ. ಈ ನೋಡಪ್ಪ, ನಿಂದು ಈ ಒಂದು ವಾರ್ಡ್ ಹೆಂಗೆ 7-8 ವಾರ್ಡ್ಗಳಿದಾವಲ್ಲ, ಈ ವಾರ್ಡು ನಿಂದು ವ್ಯಾಪ್ತಿ ಬರುತ್ತೆ, ನಿಂದು ಹೊಯ್ಸಳ ಅಥವಾ ನಿಂದು ಇಷ್ಟು ಜನ ಚೀತಾ, ಇಷ್ಟು ಜನ ಬರುತ್ತೆ. ಈ ವ್ಯಾಪ್ತಿ ಒಳಗಡೆ ಏನಾದರೂ ನೀನು ಎಲ್ಲಿ ಗಾಂಜಾ ಅಥವಾ ಏನಾದ್ರು ಸಿಕ್ತು ಅಂದರೆ ಅದು ನಿನ್ನ ಜವಾಬ್ದಾರಿ ಅಂತೇಳಿ ಹಂಚಿದಾಗ ಏನಾಗುತ್ತೆ, ಅವಾಗ ಯಾವ್ದಾರು ಅಕಸ್ಮಾತ್ ನಮ್ಮ CCB ಹೋಗ್ಬಿಟ್ಟು ಅಲ್ಲಿ ರೇಡ್ ಮಾಡಿದಾಗ ಆ ಪೊಲೀಸ್ ಇಲಾಖೆಯಲ್ಲಿ ಆ ವ್ಯಾಪ್ತಿಯಲ್ಲಿ ಅವ್ರಿಗೆ ಇರೋದು ಒಂದು ವ್ಯಾಪ್ತಿ ಅಲ್ವಾ, ಆ ವ್ಯಾಪ್ತಿಯಲ್ಲಿ ಸೀಜ್ ಮಾಡ್ತು ಅಥವಾ ಏನಾದ್ರು CCB ಅಂದಾಗ ಆ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡುವಂಥ ಕೆಲಸ ಸರ್ಕಾರ ಮಾಡಬೇಕು. ಅವಾಗ ಇದು ಕಡಿವಾಣ ಆಗುತ್ತೆ. ಮೈಸೂರು ಅಂತ ನೋಡ್ರಿ, ಮೈಸೂರು ಅಂದ ತಕ್ಷಣ ನಮಗೆ ಒಂದು ಮಹಾರಾಜರು ಇರೋದು, ಮೈಸೂರು ಅಂದರೆ ಸುಂದರ ನಾಡು ಅಂತ ಹೇಳಿದ್ರು. ಇವತ್ತು ಮೈಸೂರಲ್ಲಿ ನಾನು ಹೇಳ್ತಾರಲ್ಲ, ಮೈಸೂರು ಪೊಲೀಸ್ ಇಲಾಖೆನೇ ಭ್ರಷ್ಟಾಚಾರದಿಂದ ತುಂಬೋಗಿದ್ದಾರೆ. ಇವತ್ತು ನಾನು ಓಪನ್ ಆಗಿ ಹೇಳ್ತಾನೆ, ಮೇಲೆ ಕೇಸ್ ಮಾಡಿದ್ರು ಪರವಾಗಿಲ್ಲ. ಯಾಕೆ ಹೇಳ್ತಾನೆ ಅಂದರೆ, ಯಾರೊಬ್ಬ ಅಣ್ಣ ತಂಬಿ ಅಂತ ಹೇಳ್ಬಿಟ್ಟು ಒಬ್ಬನು ಗೋಲ್ಡ್ ಮಾಫಿಯಾದವನು ಇದಾನಲ್ಲಿ. ಗೋಲ್ಡ್ ಪಾಪ ಸುಮಾರು ಒಂದು 100 ಹೆಂಗಸರದ ಗೋಲ್ಡ್ಗಳನ್ನು ಅಡ ಇಟ್ಕೊಳ್ಳೋದು. ಸುಮಾರು ಮಾಧ್ಯಮಗಳಲ್ಲಿ ಅವನು ಅಡ್ವರ್ಟೈಸ್ ಏನು ಕೊಡ್ತಾನೆ, 18,000 ರೂಪಾಯಿ ಕೊಡ್ತಾನೆ, 20,000 ಕೊಡ್ತಾನೆ, ನಿಮ್ಮ ಗೋಲ್ಡನ್ನು ತಂದು ಕೊಡಿ ಅಂತಾನೆ. ಈಗ ಸುಮಾರು ಅಲ್ಲಿಗೆ SPಗಳಿಗೆ, ಅಲ್ಲಿ ಕಮಿಷನರಿಗೆ, ಮುಖ್ಯಮಂತ್ರಿಗಳಿಗೆ, ಹೋಮ್ ಮಿನಿಸ್ಟ್ರಿಗೆ, ಪ್ರತಿಯೊಬ್ಬರಿಗೂ ಪಾಪ ಹೆಣ್ಣುಮಕ್ಕಳು ಅರ್ಜಿ ಕೊಟ್ಟಿದ್ದಾರೆ. ಇವತ್ತಿನವರೆಗೂ ಆ ಒಬ್ಬ ಏನೋ ಸುಂದರಂ ಅಂತ ಏನೋ ತಮ್ಮಿ ಅಂತೇಳಿ ಯಾರು ತಮಿಳವನು, ಅವನನ್ನು ಅರೆಸ್ಟ್ ಮಾಡಿಲ್ಲ ಇಲ್ಲಿವರೆಗೂ. ಅಷ್ಟು ಭ್ರಷ್ಟಾಚಾರ ಮಿತಿ ಮೀರೋಗಿದೆ ಪೊಲೀಸ್ ಇಲಾಖೆ ಮೈಸೂರು ಜಿಲ್ಲೆಯಲ್ಲಿ. ಇದನ್ನು ಏನು ಮಾಡ್ತಾಯಿದ್ರಿ ಇವತ್ತು ನೋಡಿ, ಮೈಸೂರು ಜಿಲ್ಲೆಯಲ್ಲಿ ಕೋಟ್ಯಾಂತರ ರೂಪಾಯಿ ಹೊರಗಳು ಬ್ಲ್ಯಾಕ್ ಮನಿ, ಅಲ್ಲಿಂದ ಇರೋ ACPಗಳು ಕೋಟ್ಯಾಂತರ ರೂಪಾಯಿ ಬೆಂಗಳೂರಿಗೆ ತಲುಪಿಸ್ತಾ ಇದ್ದಾರೆ. ಇದ್ರ ಮಾಹಿತಿಗಳಿದೆ ನಮಗೆ. ಆ ರೀತಿ ಒಂದು ದೊಡ್ಡದು ಮಾಫಿಯಾ ಮೈಸೂರಲ್ಲಿ ಆಗ್ತಾ ಇದೆ. ಅಂದರೆ ನೋಡಿ, ಎಲ್ಲೋ ಮಹಾರಾಷ್ಟ್ರದ ಪೊಲೀಸರು ಅಥವಾ ಎಲ್ಲನೋ ಬಂದು ಹಿಡಿತಾರೆ ಅಂದಾಗ ಇಲ್ಲಿ ಏನಾಗಿದೆ, ಬರೀ ದುಡ್ಡದು ಒಂದೇ ಮುಖ್ಯ ಆಗಿದೆ. ಇವತ್ತು ಅಂಥ ಅಧಿಕಾರಿ ಇವತ್ತು ನೋಡ್ರಿ, ಪೊಲೀಸ್ ಇವತ್ತು ಮೈಸೂರು ಜಿಲ್ಲೆ ಅಂದರೆ ನಮ್ಮ ಮುಖ್ಯಮಂತ್ರಿಗಳ ಜಿಲ್ಲೆ. ನಾವು ಹೇಳ್ತಾ ಇರ್ತೇವೆ, ಅವ್ರು ಮುಖ್ಯಮಂತ್ರಿಗಳದು ಇದು ಕೊನೆಯ ಮುಖ್ಯಮಂತ್ರಿ ಪದವಿ ಇರ್ಬೋದು, ಆಯ್ತಲ್ಲ. ಯಾಕೆಂದ್ರೆ
ಅವರೇ ಹೇಳ್ಕೊಳತ್ತಾರ. ಈಗಾದರೂ ನಿಮ್ಮ ಅಟ್ಲೀಸ್ಟ್ ನಿಮ್ಮ ಜಿಲ್ಲೆ ರೀ ಅದು, ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ಹೆಣ್ಣು ಮಕ್ಕಳುಗಳು ಕಣ್ಣೀರು ಹಾಕ್ತಾ ಇದ್ದಾರೆ. ಅದೇ ರೀತಿ ಡ್ರಗ್ಸ್ ಮಾಫಿಯಾದಲ್ಲಿ ಇನ್ನೆಷ್ಟು ಜನ ಪೋಷಕರು ತಂದೆ ತಾಯಿಗಳು ಕಣ್ಣೀರು ಹಾಕಿರ್ಬೋದು, ಎಷ್ಟು ಜನ ಸೂಸೈಡ್ ಮಾಡಿ ಸತ್ತೋಗಿರ್ಬೋದು. ನಿಮ್ಮ ಜಿಲ್ಲೆಯಲ್ಲೇ ನೀವು ಕಂಟ್ರೋಲ್ ಮಾಡಲ್ಲ ಅಂದರೆ ಇಡೀ ರಾಜ್ಯನ ಹೇಗೆ ನೋಡ್ತೀರಾ? ನಾವು ಮನವಿ ಮಾಡ್ಕೊಂತ ಕೈ ಮುಗಿದು ಪಾಪ ಆ ರೀತಿ ತೊಂದರೆಗಳಾಗ್ತಾ ಇದೆ ಇವತ್ತು. ಈಗ ನೋಡಿ, ಆಮೇಲೆ ಹಳ್ಳಿಗಳು ತಗೊಳ್ಳಿ, ಇವತ್ತು ನಾವು ಬರೀ ಮೈಸೂರು, ಮಂಗಳೂರು, ಬೆಂಗಳೂರು, ಈಗ ಹುಬ್ಳಿ ಇವೆಲ್ಲ ನಾವು ನೋಡಿದರೆ ಡ್ರಗ್ಸ್ ಮಾಫಿಯಾಗಳು ಅಥವಾ ಬೆಳಗಾವಿ ಅಂತ ಹೇಳ್ತೇವೆ. ಆದರೆ ಈಗ ನೋಡಿ ಹಳ್ಳಿಗಳಲ್ಲಿ ಏನಾಗ್ತಾ ಇದೆ, ಹಳ್ಳಿ ಈಗ ನಾವು ಶಿವಮೊಗ್ಗ ಜಿಲ್ಲೆ ಇರ್ಬೋದು, ಕಾರವಾರ ಜಿಲ್ಲೆ ಇರ್ಬೋದು, ಅಲ್ಲಿ ಡ್ರಗ್ಸ್ ಈ ಮಾಫಿಯಾ ಇದೆಲ್ಲ ಕಡಿವಾಣ ಇದೆ. ಏನಾಗುತ್ತೆ ಅಲ್ಲಿ ಒಬ್ಬ ಒಂದು ಕಾಲೇಜ್ ಮುಂದ್ಗಡೆ ಇರೋ ಒಂದು ಕಿರಾಣಿ ಅಂಗಡಿಗೂ ಇವನು ಯಾರ ಮಗ ಅನ್ನೋದು ಗೊತ್ತಿರುತ್ತೆ, ಕಾಲೇಜಿಗೆ ಬರೋನಿಗೆ ಇವ್ರು ಯಾರ ಮಗಳು ಅನ್ನೋದು ಗೊತ್ತಿರುತ್ತೆ. ಆಮೇಲೆ ಆ ಮಕ್ಕಳಿಗೂ ಸೂರ ಇವತ್ತು ತುಂಬಿದ ಕುಟುಂಬಗಳು ಕೆಲವು ಹಳ್ಳಿಗಳಲ್ಲಿದ್ದಾವೆ. ತಂದೆ ತಾಯಿಗಳು ಜೊತೆಗೆ ಅಜ್ಜಾಜಿಗಳು ಇರ್ತಾರೆ. ನೋಡಪ್ಪ, ನಿಮ್ಮಪ್ಪ ಈ ಥರ ಕಷ್ಟಪಟ್ಟಿದ್ದಾನೆ, ನಿನಗೆ ಈ ಥರ ಕಷ್ಟಪಟ್ಟು ಓದಿಸ್ತಾ ಇದ್ದಾನೆ, ನೀನು ಚೆನ್ನಾಗಿ ಓದಿದ್ರೆ ನೀನು ಸ್ವಾಮಿ ವಿವೇಕಾನಂದ ಆಗ್ತೀಯಾ, ನೀನು ಚೆನ್ನಾಗಿ ಓದಿದ್ರೆ ವಿಶ್ವೇಶ್ವರಯ್ಯ ಆಗ್ತೀಯಾ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾರೆ. ಇವತ್ತೇನಾಗಿದೆ, ಇವತ್ತಿನ ನಮ್ಮದು ತುಂಬ ಕುಟುಂಬಗಳಿಲ್ಲ, ತಂದೆ ತಾಯಿಗಳು ಇಲ್ಲಿ ಬೆಂಗಳೂರಲ್ಲಿ ಬದುಕೋಕ್ಕಾಗಲ್ಲ, ಅವ್ರ ಊರಿಂದ ಬರಲ್ಲ, ಇದ್ರೂ ಕೆಲವರು ಸೊಸೆದಿರು ಅಥವಾ ಮಕ್ಕಳುಗಳು ನೋಡ್ಕೊಳ್ಳಲ್ಲ, ಅವ್ರು ಊರಲ್ಲಿ ಇರ್ತಾರೆ. ಈ ಮಕ್ಕಳುಗಳಿಗೆ ಕರೆಕ್ಟಾಗಿ ತಿಳಿ ಹೇಳೋರು ಇಲ್ದಂಗೆ ಆಗ್ಬಿಟ್ಟಿದೆ ಇವತ್ತು. ಈಗ ಏನಾಗುತ್ತೆ, ಒಂದು ಕುಟುಂಬದಲ್ಲಿ ನೋಡಪ್ಪ ನಿಮ್ಮಪ್ಪ ಎಷ್ಟೊತ್ತಾರು ಬಂದೇ ಇಲ್ಲ, ನಿಮ್ಮಪ್ಪ ಫೋನ್ ನೋಡ್ಕೊಂಡಿರ್ತಾರೆ. ಈ ಪೋಷಕರು ಇದನ್ನು ಬಿಡಬೇಕು. ಮಕ್ಕಳು ಮುಂದೆ ಗಲಾಟೆ ಮಾಡ್ಕೊಳ್ಳೋದು, ಅವರ ಒಂದು ಮನಸ್ಥಿತಿನೇ ಒಂದು ಯಾಕಪ್ಪ ನಮ್ಗೆ ಈ ತಂದೆ ತಾಯಿ ಜೊತೆ ಬದುಕೋದಕ್ಕಿಂತ ನಾನೆಲ್ಲೋ ಎಣ್ಣೆ ಹೊಡೆದ್ಬಿಡ್ಬೇಕು, ಎಲ್ಲೋ ಡ್ರಗ್ಸ್ ತಗೊಬಿಡ್ಬೇಕು, ಫ್ರೆಂಡ್ಸ್ ಜೊತೆ ಹೋಗ್ಬಿಡ್ಬೇಕು, ನನಗೆ ಇಲ್ಲಿ ಮನಸ್ಥಿತಿ ಸರಿ ಇಲ್ಲ ಅನ್ನೋದನ್ನ ಮೇನ್ ಪೋಷಕರು ಇವತ್ತು ತಂದಿಡ್ತಾ ಇದ್ದಾರೆ. ಆಮೇಲೆ ಇವತ್ತು ನೋಡ್ರಿ ಇನ್ನೊಂದಕ್ಕೆ ಈ ಒಂದು ಏನು ಬಿಟ್ಟಿ ಭಾಗ್ಯಗಳು ಕೊಟ್ಟಿದೆಯಲ್ಲ ಸರ್ಕಾರ, ಈ ಬಿಟ್ಟಿ ಭಾಗ್ಯಗಳು ಇದಕ್ಕೆ ಡ್ರಗ್ಸ್ ಮಾಫಿಯಾಗೆ ಜಾಸ್ತಿಯಾಗಿ ಬಂದಿದೆ ಅಂತ ನಾವು ಹೇಳ್ತೇವೆ. ಯಾಕೆ ಅಂದರೆ ನೋಡಿ, ಇವತ್ತು ಗಾಂಜಾ ನಿಮಗೆ 100 ರೂಪಾಯಿ ಸಿಗುತ್ತಂತೆ, ಅದೇ ಎಣ್ಣೆ ಹೊಡಿಬೇಕು ಅಂದರೆ 300 ರೂಪಾಯಿ ಖರ್ಚು ಮಾಡ್ಬೇಕಂತೆ. ಅದಕ್ಕಿಂತ ನಾವು ಏನು ಮಾಡ್ತಾರೆ ಬಡವರು, ಪಾಪ ಆಲ್ಕೋಹಾಲ್ಕಿನ್ನ ಚೀಪಾಗಿ ಸಿಕ್ಕಿದೆ ಅಂದಾಗ ಬೇಡ ಬಿಡು ಆಲ್ಕೋಹಾಲ್ ಬಿಡ್ತಾನೆ ಇದನ್ನ ಸಿಗ್ತಾರೆ. ಇದೇನಾದ್ರು ಇನ್ನೇನು ನಾವು ಇದನ್ನೆಲ್ಲ ಪಬ್ಲಿಕ್ ಮಾಡಿ ಪಾಪ ನೀವು ಮಾಧ್ಯಮದಲ್ಲಿ ಹೇಳಿದರೆ ಇದಕ್ಕೇನಾದ್ರು ಟ್ಯಾಕ್ಸ್ ಅನ್ನ ಮಾಡ್ಬಿಟ್ಟು ಇದನ್ನು ರಾಜರೋಷವಾಗಿ ಗಾಂಜಾ ಮಾರಿ ಅಂತ ಮಾಡುದು ಹೇಳಕ್ಕಾಗಲ್ಲ ನಮ್ಮ ಸರ್ಕಾರಗಳು. ಯಾಕೆಂದ್ರೆ ಈ ಟ್ಯಾಕ್ಸ್ ಬಂದ್ರೆ ಸಾಕಿವ್ರಿಗೆ, ಯಾಕೆಂದ್ರೆ ದುಡ್ಡು ಬರ್ಬೇಕು ಅಷ್ಟೇ, ಯಾರ ಮನೆ ಹಾಳಾದ್ರೂ ಪರವಾಗಿಲ್ಲ. ಮಾತಾಡ್ತೀನಿ ನಿಮ್ ಜೊತೆ. ಮೇಡಮ್, ಈಗ ಒಬ್ಬ ವ್ಯಕ್ತಿ ಡ್ರಗ್ ಅಡಿಕ್ಟ್ ಆಗಿದ್ದಾನೆ ಅಂತ ಅಂದ್ರೆ ಅವನ ಬಿಹೇವಿಯರ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅಂದ್ರೆ ನೋಡಿದ ತಕ್ಷಣ ಗೊತ್ತಾಗುತ್ತಾ ಈತ ಡ್ರಗ್ ಅಡಿಕ್ಟ್ ಅಂತ? ಹೇಗೆ? ಖಂಡಿತ ಗೊತ್ತಾಗುತ್ತೆ. ಯಾಕಂದರೆ ಫೇಸ್ ಇಸ್ ಅ ಇಂಡೆಕ್ಸ್ ಆಫ್ ದ ಮೈಂಡ್ ಅಂತ ನಾವು ಕರಿತೀವಿ. ಆ ಮನುಷ್ಯನ ವ್ಯಕ್ತಿ ಅವನು ಫೋಕಸ್ ಮಾಡ್ಲಿಕ್ಕೆ ಆಗದಿರೋದು, ಕಾನ್ಸ್ಟೆಂಟ್ಲಿ ಹೈನಲ್ಲಿರೋದು, ಅಸಂಬಂಧವಾಗಿ ಮಾತಾಡೋದು, ರಿಯಾಲಿಟಿನಲ್ಲಿ ಇಲ್ದಿರೋದು, ಏನೋ ಇಮ್ಯಾಜಿನೇಷನಲ್ಲಿರೋದು, ಹ್ಯಾಲುಸಿನೇಟಿಂಗ್ ಆಗ್ತಿರೋದು, ಇವೆಲ್ಲ ನೋಡಿದರೆ ಇವ್ರಿಗೆ ರಿಯಾಲಿಟಿನಲ್ಲಿಲ್ಲ, ಈಗ ಸದ್ಯಕ್ಕೆ ಸಾಂದರ್ಭಿಕವಾಗಿ ಹೇಗಿದೆಯೋ ಆ ರೀತಿ ಅವರ ಬಿಹೇವಿಯರ್ ಇಲ್ಲ ಅಂತ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಸೊ ಅದು ಗೊತ್ತಾದಾಗ ಅದರ ಸೋರ್ಸ್ ಏನು ಮಾಡಬೇಕು ಆ ವ್ಯಕ್ತಿಗೆ ಮುಂದೆ. ಸೊ ಅವಾಗ ನಾವು ನಿಧಾನವಾಗಿ ಆ ವ್ಯಕ್ತಿನ ಒಂದು ಕ್ರಿಮಿನಲ್ ಆಗಿ ನೋಡ್ದಿರಾ, ಆ ವ್ಯಕ್ತಿ ಒಬ್ಬ ರೋಗಿ. ಈಗ ಅದನ್ನೇ ಕೇಳೋಣ ಅನ್ಕೊಂಡೆ, ಆತ ಅಪರಾಧಿ ತರ ನೋಡ್ಬೇಕಾ, ರೋಗಿ ತರ ನೋಡ್ಬೇಕಾ? ಖಂಡಿತ ರೋಗಿ ತರ ನೋಡ್ಬೇಕು. ಆ ವ್ಯಕ್ತಿಗೆ ಅದನ್ನ ಮಾಡ್ಬೇಕು ಅಂತಂದ್ರೆ ಆತ ಒಬ್ಬ ರೋಗಿನೇ. ಆ ರೋಗಿನ ಹೊರಗೆ ಕರ್ಕೊಂಡ್ ಬರ್ಬೇಕು ಅಂದ್ರೆ ನೀನು ಅಪರಾಧಿ ತರ ನೋಡಿ ಶಿಕ್ಷೆ ಕೊಟ್ರೆ ಆ ಶಿಕ್ಷೆ ಏನಾಗ್ತಾ ಇದೆ, ಕೋರ್ಟ್ಗಳಲ್ಲಿ ಜೈಲ್ಗಳಲ್ಲಿ ಏನ್ ಶಿಕ್ಷೆ ಆಗ್ತಾ ಇದೆ? ನಿಜವಾಗ್ಲೂ ಪರಿವರ್ತನೆ ನಿಜವಾಗ್ಲೂ ಆಗ್ತಾ ಇದೆಯಾ? ಅದು ಆಗ್ತಾ ಇಲ್ಲ. ಅದು ಮನಪರಿವರ್ತನೆ ಆಗ್ಬೇಕು ಅಂದ್ರೆ ಡ್ರಗ್ಸ್ ಅಲ್ಲೇ ಸಿಗ್ತಾ ಮೊನ್ನೆ ನೋಡಿ ಯಾರೋ ಒಬ್ಬ ಕಾಂಪೌಂಡ್ ಇಂದ ಆಗ್ತಾ ಇದ್ದ, ಜೈಲಲ್ಲಿ ಇತ್ತೀಚೆಗೆ ಸಿಗದಿರೋದು ಏನು? ಎಲ್ಲಾ ಸೌಲಭ್ಯಗಳು ಜೈಲಿನಲ್ಲಿ ಎಲ್ಲ ಅಲ್ಲಿ ಸಿಗ್ತಾ ಇದೆ ಅಂತಂದ್ರೆ ನ್ಯಾಚುರಲಿ ನಾವು ಅಲ್ಲಿ ನೋಡ್ಬೇಕಾಗಿರೋದು ಹೇಗೆ ಅಂದ್ರೆ ಆ ವ್ಯಕ್ತಿಗೆ ಇದು ಆಕ್ಸೆಸ್ ಆಗಿ ಸಿಗ್ತಾ ಇದೆ ಅಂದ್ರೆ ಇದ್ರದ್ದು ನಿಜವಾಗ್ಲೂ ದೊಡ್ಡದಾಗಿದೆ ಇದು ಜಾಲ ಅಂತ ಅರ್ಥ. ಈ ಸಣ್ಣ ಮಗು ನಾವು ಅನ್ಕೊಳ್ದಿರೋ ಒಂದು ವ್ಯಕ್ತಿ ಕೈಲಿ ಇದು ಸಿಕ್ಕಿದೆ ಅಂದ್ರೆ ಇನ್ನು ಎಷ್ಟು ಜನಕ್ಕೆ ಯಾಕೆ ಅದು ಸಿಗ್ತಾ ಇದೆ, ಆ ವಿಷಯ ಎಷ್ಟು ಜನಕ್ಕೆ ಸಿಗ್ತಾ ಇದೆ, ಅದು ಎಲ್ಲಿಂದ ಸಿಗ್ತಾ ಇದೆ, ಹೇಗೆ ಸಿಗ್ತಾ ಇದೆ, ಯಾತಕ್ಕೆ ಸಿಗ್ತಾ ಇದೆ, ಇದನ್ನೆಲ್ಲ ಕಂಡುಹಿಡಿಯೋದು ನಮ್ಮ ಜವಾಬ್ದಾರಿ. ಎಸ್, ಇನ್ನು ಮೇಡಮ್ ನೀವಾಗಲೇ ಹೇಳ್ತಾ ಇದ್ರಿ ಎಷ್ಟೋ ಜನ ಈಗ ಸೀಸ್ ಮಾಡ್ಕೊಂಡು ಪೊಲೀಸರು ಬರ್ತಾರೆ ಡ್ರಗ್ಸ್ನ, ಬಟ್ ಡ್ರಗ್ಸ್ಗೆ ಆ ಪೊಲೀಸರೇ ಅಡಿಕ್ಟ್ ಆಗಿಬಿಡ್ತಾರೆ ಅಂತ. ಸೊ ಇದ್ರ ಬಗ್ಗೆ ಹೇಳಿ. ಹಾಗೆ ಈಗ ಪೆಡ್ಲರ್ಸ್ಗೆ ಶಿಕ್ಷೆ ಇದೆ, ಜೊತೆಗೆ ಡ್ರಗ್ಸ್ ತಗೊಳ್ಳೋರ್ಗೂ ಕೂಡ ಶಿಕ್ಷೆ ಏನಾದರೂ ಇದೆಯಾ ಕಾನೂನಲ್ಲಿ? ಹೇಗೆ ಮೇಡಮ್, ಸಾಕಷ್ಟು ಪ್ರಕರಣಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ NDPS
ಆ್ಯಕ್ಟ್ಗೆ ಸಪ್ರೇಟ್ CCB ಮತ್ತು NCB ಮತ್ತು ಬೇರೆ ಬೇರೆ ಪರ್ಟಿಕ್ಯುಲರ್ ಸ್ಟೇಷನ್ಗಳು ರಿಕವರಿ, ಸೀಸು, ಅದಾದಮೇಲೆ ಅದನ್ನು ಡೆಸ್ಟ್ರಾಯು ಮತ್ತು ಟ್ರಯಲಲ್ಲಿ ಹೇಗೆ ಪ್ರೊಡ್ಯೂಸ್ ಮಾಡೋದು ಎಲ್ಲದಕ್ಕೂ ಕೂಡ ಕಾನೂನಲ್ಲಿ ವ್ಯವಸ್ಥಿತವಾಗಿ ಪ್ರೊವಿಷನ್ಸ್ ಇದೆ. ಹೇಗಾಗ್ತಾ ಇದೆ ಅಂತ ಹೇಳಿದ್ರೆ ಇದು ಪರ್ಟಿಕ್ಯುಲರ್ ಆಗಿ ಎಲ್ಲೂ ಕೂಡ ಆನ್ ರೆಕಾರ್ಡ್ ಡಾಟಾಸ್ ಅಲ್ಲ, ಇದು ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಿರ್ತಕ್ಕಂಥ ಕಂಟೆಂಟು. ಒಂದು ಪೊಲೀಸ್ ಸ್ಟೇಷನಲ್ಲಿ ಸೀಸ್ ಮಾಡ್ಕೊಂಡು ಬಂದ ತಕ್ಷಣ ಅಲ್ಲಿರ್ತಕ್ಕಂಥ ಪೆದೆಗಳಾಗಿರ್ಬೋದು, SIsಗಳಾಗಿರ್ಬೋದು, ಇವರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈಸಿ ಟು ಆಕ್ಸೆಸ್ ಅನ್ನೋದು ಯಾವಾಗಿದ್ರೂ ಕೂಡ ಅಪಾಯಕಾರಿ ಮೇಡಮ್. ಕ್ಯೂರಿಯಾಸಿಟಿ, ಎಸ್, ಏನಿರ್ಬೋದು, ಹೇಗಿರ್ಬೋದು ಅಂತ ಟ್ರೈನ್ಡ್ ಆಗಿದ್ರು ಕೂಡ ಕೆಲವೊಂದು ಕಡೆ ಕಾಲ್ ಜಾರುವಂತಹ ಸನ್ನಿವೇಶಗಳಲ್ಲಿ ಸುಮಾರು ನಮ್ಮ ಕಿವಿಗೆ ಬಿದ್ದಿರ್ತಕ್ಕಂಥ ಪ್ರಕರಣಗಳಲ್ಲಿ ಸುಮಾರು ಪೊಲೀಸ್ಗಳೇ ಇದನ್ನ ಕನ್ಸ್ಯೂಮ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಡಿಕ್ಟ್ ಆಗಿದ್ದಾರೆ ಅನ್ನೋವಂಥ ಸಿಚುವೇಶನ್ಗಳು ಅಲ್ಲಿ ಈವನ್ ಡಿಪಾರ್ಟ್ಮೆಂಟಲ್ಲಿ ಕೂಡ ಅದೊಂದು ಎನ್ಕ್ವೈರಿ ನಡೀತಿದೆ ಅನ್ನೋ ಮಾಹಿತಿ ಗೊತ್ತಾಗಿದೆ. ಬಟ್ ಇದೆಲ್ಲಿ ಕೂಡ ಪಬ್ಲಿಕ್ ಆಕ್ಸೆಸ್ ಇಲ್ಲ ಮೇಡಮ್. ಯಾಕಂದರೆ ತುಂಬ ಈ ಥರ ಏನಾದರೂ ಪೊಲೀಸ್ನವರೇ ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ ಅಂತಂದರೆ ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗ್ಬೋದು ಅನ್ನೋ ಒಂದು ರೀಸನ್ಗೋಸ್ಕರ ಇದು ಎಲ್ಲಿ ಕೂಡ ಪಬ್ಲಿಕ್ ಆಗಿಲ್ಲ. ಸೊ ಮತ್ತು ಇನ್ನೊಂದು ಎರಡನೇ ವಿಚಾರ ನಾವು ಹೇಳೋದಾದರೆ ಕನ್ಸ್ಯೂಮರು ಕೂಡ ಒನ್ ಆಫ್ ದಿ ಅಕ್ಯೂಸ್ಡ್ ಇನ್ ದ ಕ್ರೈಮ್ ಅಂತ ಹೇಳ್ಬೋದು. ಯಾಕಂದರೆ ಕನ್ಸ್ಯೂಮ್ ಆದಾಗ ಅವ್ನು ತಗೊಂಡಿದ್ದ ಅಂತ ಹೇಳಿದ್ರೆ ಆವಾಗ ಅವನು ಅಕ್ಯೂಸ್ಡ್ ಆಗೋದಿಲ್ಲ. ಯಾವುದೋ ಒಂದು ಟೆಸ್ಟಲ್ಲಿ ಹಿ ಈಸ್ ಅಡಿಕ್ಟೆಡ್ ಟು ಕನ್ಸ್ಯೂಮೇಷನ್ ಅಂದರೆ ಅವನು ಆಗಲ್ಲ. ತಗೊಳ್ಬೇಕಾದ್ರೆ ಅವನ ಹತ್ರ ರಿಕವರಿ ಆಯ್ತು ಮೆಟೀರಿಯಲ್ ಅಂತಂದ್ರೆ ಹಿ ಇಸ್ ದಿ ಅಕ್ಯೂಸ್ಡ್. ಎಕ್ಸಾಕ್ಟ್ಲಿ. ಈಗ ನಾವು ಒಂದು ಕಾಲೇಜಲ್ಲಿ ಹೋಗಿ ಎಲ್ರಿಗೂ ಕೂಡ NDPS ಟೆಸ್ಟ್ ಅಂದ್ರೆ ಡ್ರಗ್ಸ್ ತಗೊಳ್ತಾರೆ ಅಂತ ಟೆಸ್ಟ್ ಮಾಡಿಸ್ಬಿಟ್ರೆ ಸುಮಾರು 100 ಜನ ವಿದ್ಯಾರ್ಥಿಗಳಲ್ಲಿ ಮಿನಿಮಮ್ 8 ರಿಂದ 10 ಜನ ವಿದ್ಯಾರ್ಥಿಗಳು ತಗೊಳ್ತಾರೆ ಅಂತ ಪಾಸಿಟಿವ್ ರಿಪೋರ್ಟ್ ಬರುತ್ತೆ. ಎಲ್ಲರ ಮೇಲೆ ನಾವು FIR ಹಾಕಕ್ಕಾಗಲ್ಲ. ಅವ್ರ ಹತ್ರ ಮೆಟೀರಿಯಲ್ ಇದ್ರೆ ಎಕ್ಸಾಕ್ಟ್ಲಿ. ರಿಕವರಿ ಪೊಸೆಷನ್ ತುಂಬಾ ಮ್ಯಾಟರ್ ಆಗುತ್ತೆ NDPS ಆಕ್ಟ್ ಅಲ್ಲಿ. ಪೆಡ್ಲರ್ಗಳು ಹೇಗಾಗ್ತಾರೆ ಅಂದ್ರೆ ಮೂಲ ಈ ಕ್ರೈಮ್ಗಳು ಒಂದು ವಸ್ತು ಒಂದು ಕಡೆಯಿಂದ ಸಪ್ಲೈ ಆಗಬೇಕಂದ್ರೆ ಪೆಡ್ಲರ್ಗಳೇ ಅದಕ್ಕೆ ಮೂಲ ಕಾರಣ ಅಂತ ಹೇಳ್ಬೋದು. ಇಲ್ಲಿ ಪೆಡ್ಲರ್ಗಳ ಜೊತೆಗೆ ಇನ್ನೂ 2-3 ಸಿಸ್ಟಮ್ಗಳು ಈ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಜೊತೆಗೆ ಕನೆಕ್ಟಿವಿಟಿ ಮಾಡ್ತಾ ಇದೆ ಮ್ಯಾಮ್. ನಾವು ಏನು ಡೀಪ್ ವೆಬ್, ಡಾರ್ಕ್ ವೆಬ್ ಅಂತ ಹೇಳ್ತೀವಲ್ಲ, ಈ ಡೀಪ್ ವೆಬ್, ಡಾರ್ಕ್ ವೆಬ್ಗಳಲ್ಲಿ ಗೊತ್ತಿಲ್ಲದೇನೆ ಕೂಡ ಆನ್ಲೈನ್ ಶಾಪಿಂಗ್ ಥರ ಡ್ರಗ್ಸ್ನ ಶಾಪಿಂಗ್ ಮಾಡೋ ವೆಬ್ಸೈಟ್ಗಳು ತುಂಬ ರಾಜಿಸ್ತವೆ ಅಂತ ಹೇಳ್ಬೋದು. ಒಂದು ಗೂಗಲ್ ಕ್ರೋಮಲ್ಲೋ ಇಲ್ಲ ಗೂಗಲಲ್ಲೋ ಸರ್ಚ್ ಮಾಡಿದ್ರೆ ಅವ್ರಿಗೆ ಗೊತ್ತಿರ್ತದೆ ಇಂಥ ವೆಬ್ಸೈಟು ಅಂತ ವೆಬ್ಸೈಟ್ಗೆ ಹೋಗಿ ಪರ್ಚೇಸ್ ಮಾಡುವಂತಹ ಸಿಚುವೇಶನ್ಸ್ಗಳು ಜಾಸ್ತಿ ಆಗ್ತದೆ. ಈಗ ಹೋಮ್ ಡೆಲಿವರಿ ಅಂತ ಮಾಡ್ತಿದ್ದಾರೆ ಮೇಡಮ್ ಡ್ರಗ್ಸ್ಗಳನ್ನ. ಸೊ ಹಾಗಾಗಿ ಪೊಲೀಸ್ ಇಲಾಖೆ ಮತ್ತೆ ಸೈಬರ್ ಎಷ್ಟು ಅವೇರ್ ಆದ್ರೂ ಕೂಡ ತುಂಬಾ ಕಷ್ಟನೇ ಇಂಥ ಜಾಲಗಳನ್ನ ಪತ್ತೆ ಹಚ್ಚುವಲ್ಲ ಅಂತ ಹೇಳ್ಬೋದು. ಎಲ್ಲೋ ಇಂಟರ್ನ್ಯಾಷನಲ್ ಇದು ಕೊರಿಯರಿಂದ ಮನೆ ಬಾಗಿಲಿಗೆ ಡ್ರಗ್ಸ್ ಬರುವಂಥ ಪ್ರಕರಣಗಳು FIRಗಳಾಗಿ ದಾಖಲಾಗಿದ್ದಾವೆ. ಇದು ಪೊಲೀಸ್ನವ್ರಿಗೆ ಮಾಹಿತಿ ಆದರೂ ಹೇಗೆ ಹೋಗುತ್ತೆ ಅದರಲ್ಲಿ ಡ್ರಗ್ಸ್ ಇದೆನಾ, ಬೇರೆ ಏನೋ ಮೆಟೀರಿಯಲ್ ಇದೆ ಅನ್ನೋದನ್ನು. ಮತ್ತು ಅದು ಪ್ಯಾಕಿಂಗ್ ಸಿಸ್ಟಮ್ ತುಂಬ ಈ ಪೊಲೀಸ್ನವ್ರಿಗೆ ಹೆಂಗೆ ಟ್ರೈನ್ ಮಾಡ್ತಾರಲ್ಲ, ಒಂದು ಡ್ರಗ್ಸ್ ಪ್ಯಾಕಿಂಗ್ ಕೂಡ ಆ ಥರ ಟ್ರೈನ್ ಮಾಡ್ತಾರೆ ಪೆಡ್ಲರ್ಗಳಿಗೆ, ಆ ಸಿಸ್ಟಮ್ಗಳಿಗೆ. ಹಾಗಾಗಿ ತುಂಬ ಇಲಾಖೆ, ಇದು ಒಂದೇ ಇಲಾಖೆದೊಂದೇ ಕೆಲಸ ಅಲ್ಲ, ಇಲಾಖೆ ಜೊತೆ 10 ಇಲಾಖೆಗಳು ಕೆಲಸ ಮಾಡ್ತಕ್ಕಂಥ ಡ್ರಗ್ಸ್ ಜಾಲ ಒಂದು ಕರ್ನಾಟಕದಲ್ಲಿ ಬೆಳೆದಿದೆ ಅಂತ ಹೇಳ್ಬೋದು. ಎಸ್ ಸರ್, ಈಗ ಡ್ರಗ್ ಕೇಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಅದಕ್ಕೂ ಮುನ್ನ ಈಗ ರನ್ಯಾರಾವ್ ಕೇಸ್, ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಅವ್ರನ್ನ ಆ ಪ್ರಕರಣದಿಂದ ಹೊರಗಡೆ ತರಬೇಕು ಅಂತ ಸಾಕಷ್ಟು ಜನ ಪೊಲಿಟಿಷಿಯನ್ಸ್ ಹೆಸರುಗಳು ಕೂಡ ಕೇಳಿ ಬಂದಿತ್ತು. ಹೀಗಾಗಿ ಈ ಡ್ರಗ್ಸ್ ಕೇಸ್ ಅಂತ ಬಂದ್ರೆ ಇದರಲ್ಲೂ ಇನ್ವಾಲ್ವ್ಮೆಂಟ್ ಆಫ್ ಪೊಲಿಟಿಷಿಯನ್ಸ್, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅಲ್ಲ ರೀ, 100% ಈಗ ನೋಡ್ರಿ, ನಾವೆಲ್ಲ ಒಂದು 28-29 ವರ್ಷ ಆಯ್ತು ಬೆಂಗಳೂರಿಗೆ ಬಂದು, ಇನ್ನೂ ಒಂದು ಸ್ವಂತ ಮನೆಗಳು ಕಟ್ಕೊಳಕ್ಕಾಗಿಲ್ಲ. ಈ ರಾಜಕಾರಣಿಗಳು ಆದ ತಕ್ಷಣ ಅವರು 106 ಕೋಟಿ ದುಡ್ಡು ಮಾಡ್ತಾರೆ ಅಂದರೆ ಇದು ಯಾವುದೋ ಡ್ರಗ್ಸು ಅಥವಾ ಸ್ಮಗ್ಲಿಂಗ್ ಇದೆಲ್ಲ ಇದ್ದೇ ಇರುತ್ತೆ. ಅದನ್ನೇ ಹೇಳೋದು, ಅವರ ಒಂದು ಯಾವುದು ಮಾಡ್ತಾರೆ ಅನ್ನೋದು ಬುಡ ಚೆಕ್ ಮಾಡ್ತಾ ಇಲ್ಲ ಅವರು ಪೊಲೀಸವರು. ಆಮೇಲೆ ನೋಡಿ, ಇನ್ನೊಂದು ನಿಮಗೆ ದೊಡ್ಡದು, ನಾನು ಇವಾಗ ಒಬ್ಬ ಅಧಿಕಾರಿ ಬಗ್ಗೆ ಮಾತಾಡಿದೆ ಅಂತ ಇಟ್ಕೊಳ್ಳಿ, ಒಬ್ಬ ರಾಜಕಾರಣಿಗಳ ಬಗ್ಗೆ ಮಾತಾಡಿದೆ ಅಂತ ಇಟ್ಕೊಳ್ಳಿ. ನನಗೆ ಮೊನ್ನೆ ಒಬ್ಬ DCR ACP ಧಮಕಿ ಹಾಕಿದ ಯಾವುದೋ ಒಂದು ಲ್ಯಾಂಡ್ ವಿಷಯಕ್ಕೆ. ನೋಡು, ನಿನ್ನ ಡ್ರಗ್ಸ್ ಮನೇಲಿ ಇಟ್ಬಿಟ್ಟು ಸೀಜ್ ಮಾಡಿಸ್ಬಿಡ್ತಾನೆ, ನಿನ್ನ ಅರೆಸ್ಟ್ ಮಾಡ್ಬಿಡ್ತಾನೆ, ನಿನ್ನ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ಬಿಡ್ತಾನೆ. ಇದು ಪೊಲೀಸ್ ಅವರೇ ನಮ್ಮನ್ನು ಧಮಕಿ ಹಾಕೋ ಕೆಲಸ. ಅಂದ್ರೆ ನಮಗೆ ಭಯ ಆಗುತ್ತೆ, ಎಲ್ಲೋ ಸಂದೇ ಮೂಲೆಯಲ್ಲಿ ನಾವು ದಿನ ಕಸ ಹೊಡೆದು ಹುಡುಕ್ಬೇಕಂತ ಪರಿಸ್ಥಿತಿ. ಅದಕ್ಕೆ ಮನೆಯಲ್ಲಿ ಆಫೀಸಲ್ಲೆಲ್ಲ CCTV ಹಾಕಟ್ಕೊಬಿಟ್ಟಿದ್ದಾರೆ ನಾವು. ಈ ರೀತಿ ಪೊಲೀಸವ್ರು ಧಮಕಿ ಹಾಕ್ತಾರೆ ಮೇಡಮ್ ಅವರೇ, ಕೇಳಿ ಲಾಯರ್ ಇರೋದರಲ್ಲಿ ಪೊಲೀಸವ್ರು ಧಮಕಿ ಹಾಕ್ಬಿಟ್ಟು ಕೇಸನ್ನು, ಅದು ತುಂಬಾ ಹಲವಾರು ಉದಾಹರಣೆಗಳಿದ್ದಾವೆ. ಇವರು ಯಾವುದೋ ನೋಡಿ, ಏನು ಅದಕ್ಕೆ ನಾನು ಹೇಳಿದೆ, ಈ ಪೊಲೀಸ್ ಇಲಾಖೆ ಡ್ರಗ್ಸು, ಅಫೀಮು, ಗಾಂಜಾನ ಸೀಜ್ ಮಾಡುತ್ತಲ್ಲ, ಅದನ್ನು ಏನು ಮಾಡುತ್ತೆ, ಅದನ್ನು ಅದು ಲೆಕ್ಕ ಬೇಕು.
ಅಥವಾ ಪೊಲೀಸವ್ರು ಏನಾದ್ರು ತಗೊತಾರಾ, ಅಥವಾ ಪೊಲೀಸವ್ರು ಹಿಂಭಾಗಲಿಂದ ಮಾರ್ತಾರಾ, ಅಥವಾ ಪೊಲೀಸವರಿಗೆಲ್ಲ ಆಗದೇ ಇರೋರು ದುಶ್ಮನ್ಗಳ ಮನೇಲಿ ಇಡ್ತಾರಾ, ಅವ್ರ ಆಫೀಸಲ್ಲಿ ಇಡ್ತಾರಾ ಅನ್ನೋದು ಕೂಡ ತನಿಖೆ ಆಗಬೇಕು. ಯಾಕೆಂದರೆ ಈಗ ನಮ್ಮಂಥ ಒಬ್ಬ ಹೋರಾಟಗಾರರಿಗೆ ಒಬ್ಬ ACP ಹೆದರಿಸ್ತಾರೆ, ನಿಮ್ಮ ಮನೇಲಿ ಡ್ರಗ್ಸ್ ಇಟ್ಬಿಟ್ಟು ಸೀಜ್ ಮಾಡಿಸ್ಬಿಡ್ತಾರೆ ನೀನು ಇದಕ್ಕೆ ಒಪ್ಕೊಂಡಿಲ್ಲ ಅಂದರೆ ಅಂದಾಗ ನಾವು ಎಲ್ಲಿ ಬದುಕ್ತಾ ಇದ್ದೇವೆ, ಎಲ್ಲಿ ನಮ್ಗೆ ಅಂಬೇಡ್ಕರ್ ಸ್ವತಂತ್ರ ಅಥವಾ ನಾವು ಈ ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇದ್ದಾವ ಅನ್ನೋದು ನಮಗೊಂದು ಪ್ರಶ್ನೆ ಆಗುತ್ತೆ. ಈ ರೀತಿ ಇದ್ದಾಗ ಇವ್ರು ಹೇಳ್ದಂಗೆ ಎಷ್ಟೋ ಜನ ಪೊಲೀಸರು ನಮಗೂ ತುಂಬ ಸ್ನೇಹಿತರು ಹೇಳ್ತಾರೆ, ನೋಡಿ ಪಾಪ ಸುಮ್ಮನೆ ಟೆಸ್ಟ್ ಮಾಡೋಣ ಹೆಂಗಿರುತ್ತೆ ನೋಡೋಣ ಅಂತ ತಗೊಂಡ ದಿನಾ ತಗೊತಾವನೆ ಅಂತ. ಈ ಥರ ತುಂಬ ಹಲವಾರು ಇದ್ದಾವೆ. ಅವಾಗ ಏನಾಗುತ್ತೆ, ಆ ಒಂದು ಪೊಲೀಸ್ ಅಧಿಕಾರಿ ಅವ್ರಿಗೂ ಮಕ್ಕಳು ಮೊಮ್ಮಕ್ಕಳು ಇರ್ತಾರೆ, ಅವ್ನ ಮನೆಗೆ ಹೋದಾಗ ನಮ್ಮ ತಾತ ನಮ್ಮ ಅಪ್ಪ ತಗೊತಾರೆ ಹೆಂಗಿರ್ಬೋದು ಅಂತ ಆ ಒಂದು ಮಗು ಸ್ಟಾರ್ಟ್ ಮಾಡುತ್ತೆ. ಆ ಮಗು ಸ್ಟಾರ್ಟ್ ಮಾಡಿದಾಗ ಅವ್ರ ಫ್ರೆಂಡ್ಸ್ಗಳು ಅದು ಹಬ್ಕೊಂಡು ಹೋಗುತ್ತೆ, ಪೊಲೀಸ್ ಇನ್ಸ್ಪೆಕ್ಟರ್ ಮಗನೇ ಡ್ರಗ್ಸ್ ತಗೊತಾನೆ, ನಾನು ಯಾಕೆ ನಾನು ಒಬ್ಬ ಬಿಸ್ನೆಸ್ ಮ್ಯಾನ್ ಮಗ ನಾನು ಯಾಕೆ ತಗೋಬಾರ್ದು ಅಂತ ತಗೊತಾರೆ. ಇವೆಲ್ಲ ಏನಾಗಿದೆ, ಸೆಲೆಬ್ರಿಟಿಗಳಿಗೆ ನಾವು ತಗೊಂಡ್ರೆ ನಾವು ದೊಡ್ಡ ಸೆಲೆಬ್ರಿಟಿ ಅಂತ ಹೇಳಿ ಬಿಂಬಿಸ್ತಾರೆ. ಈಗ ಆ ರೀತಿ ಈಗ ಯಾರೋ ಒಂದು ಹುಡುಗಿಗೆ ಮೋಸ ಮಾಡಬೇಕು, ಎಲ್ಲ ಪಬ್ಬಿಗೆ ಕರ್ಕೊಂಡು ಹೋಗ್ತಾರೆ, ಅವ್ರೇನು ಒಪ್ಕೊಂಡಿರಲ್ಲ. ಈ ರೀತಿ ಹಲವಾರು ಘಟನೆಗಳು ಜ್ಯೂಸಲ್ಲಿ ಹಾಕ್ತಾರೆ, ಜ್ಯೂಸಲ್ಲಿ ಹಾಕಿ ಡೀಸೆಂಟ್ ಆಗಿ ಅದನ್ನ ನೋಡಿದ್ರು ಅದನ್ನೆಲ್ಲ ಈಗ ಇದನ್ನು ಎಲ್ಲರೂ ಅದನ್ನು ಪೊಲೀಸರು ಅದನ್ನು ಹುಡುಕೋಕ್ಕಾಗಲ್ಲ. ಈಗ ಒಂದು ಘಟನೆ ಆದಮೇಲೆ ಅವ್ರು ಬರ್ಬೋದೇ ಹೊರತು ಈಗ ಯಾರೋ ಒಬ್ಬರು ಮನೆ ಅದನ್ನು ಪ್ಲಾನಿಂಗ್ ಮಾಡಿಬಿಟ್ಟು ಜ್ಯೂಸಲ್ಲಿ ಹಾಕಿ ಅವ್ರಿಗೆ ಜ್ಯೂಸ್ ಕೊಡಿಸಿದ್ರೆ ಅಂದಾಗ ಇದಕ್ಕೆಲ್ಲ ಏನಂದ್ರೆ ಕಠಿಣ ಒಂದು ಕ್ರಮ ತಗೋಬೇಕು ಅಷ್ಟೇ, ಕಠಿಣ ಕಾನೂನು ರಚನೆ ಮಾಡಬೇಕು. ಇದನ್ನು ಯಾರು ಕೂಡ ಅವ್ರನ್ನ ಹೊರಗಡೆ ಬಿಡಬಾರ್ದು. ಒಂದು ಅಟ್ಲೀಸ್ಟ್ ಒಂದು 3 ವರ್ಷ 4 ವರ್ಷ ಜೈಲಲ್ಲಿ ಇದ್ದಾಗ ಇನ್ನು ಬಿದ್ದವ್ರು ಬುದ್ಧಿ ಕಲಿತಾರೆ ಅಷ್ಟೇ, ಅದನ್ನು ಕಡಿವಾಣ ಹಾಕ್ಬೋದು. ಬಿಟ್ರೆ ಇದಕ್ಕೆ ಬೇರೆ ದಾರಿ ಇಲ್ಲ. ಯಾಕೆಂದರೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ನಾವಂತರ ಇಲ್ಲಿ ಹೆಂಗಾಗಿದೆ ಅಂದರೆ ಪೋಸ್ಟ್ ಮ್ಯಾನ್ ಕೆಲಸನೇ ಆಗಿದೆ ನಮ್ಮದು. ನಮ್ಮ ಕರ್ನಾಟಕದ ಪರಿಸ್ಥಿತಿ ಏನು ಅಂದರೆ ನಾವು ಪೋಸ್ಟ್ ಮ್ಯಾನ್ ಕೆಲಸ. ಈ ಕಡೆ ಕೇರಳದಿಂದ ಬಂದ್ರೂ ತಗೋಬೇಕು, ಈ ಕಡೆ ತಮಿಳ್ನಾಡಿಂದ ಬಂದರೂ ತಗೋಬೇಕು, ಆಂಧ್ರದಿಂದ ಬಂದರೂ ತಗೋಬೇಕು. ಆ ಪರಿಸ್ಥಿತಿ ಆಗಿದೆ. ಯಾರೂ ಇಲ್ಲ ನೋಡಿ. ನಮಗೆ ನಾವೇನಾರು ಬೇರೆ ಹೊರ ರಾಜ್ಯದವರು ಏನಪ್ಪ ನೀನು ಈ ಥರ ದೌರ್ಜನ್ಯ ಮಾಡ್ತಾ ಇದೆಯಾ ಕನ್ನಡಿಗರ ಮೇಲೆ ಅದು ಇದು ಅಂದರೆ ನಮ್ಮ ಕನ್ನಡಿಗರೇ ಫಸ್ಟ್ ಬಿಡ್ರಿ ಅವನೇನೋ ಪಾಪ ಬದುಕೊಂಡವನೇ, ನೀವು ಈ ಕನ್ನಡ ಶಾಲೆ ಹಾಕ್ಕೊಂಡು ದೌರ್ಜನ್ಯ ನೀವು ಮಾಡ್ತೀರಾ ಅಂತಾರೆ. ಹೋಗ್ಲಿ ಪೊಲೀಸ್ ಸ್ಟೇಷನಿಗೆ ಹೋದರೆ ಪೊಲೀಸ್ ಸ್ಟೇಷನಿಗೆ ಅವನಾದರೆ ದುಡ್ಡು ಕೊಡ್ತಾನೆ, ನಾವಾದರೆ ಫ್ರೀಯಾಗಿ ಅವಾಜ್ ಹಾಕಿ ಬರ್ತೇವೆ. ಅವನ ಮೇಲೆ ಅವನಿಗೆ ಸಪೋರ್ಟ್ ಮಾಡ್ತಾರೆ, ನಮಗೆ ಯಾರು ಸಪೋರ್ಟೇ ಮಾಡಿ ನಮ್ಮ ಮೇಲೆ ಇನ್ನೊಂದು ಕೇಸ್ ಹಾಕ್ಬಿಟ್ಟು ಕಳಿಸ್ತಾರೆ. ಈಗ ಈ ಥರ ದುರಂತ ಆದಾಗ ಈಗ ಅದನ್ನೇ ನಾವು ಹೇಳೋದೇನು ಅಂದರೆ ನ್ಯಾಯವಾದಿಗಳ ಪೊಲೀಸವರು ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳನ್ನು ದಯವಿಟ್ಟು ಪೋಸ್ಟಿಂಗ್ ಮಾಡಿ ಆಮೇಲೆ ಆ ಒಂದು ಪೊಲೀಸ್ ಅಧಿಕಾರಿ ಈ ಥರ ಭ್ರಷ್ಟಾಚಾರ ಮಾಡ್ದ ಅಂದರೆ ಅವನನ್ನು ಬರೀ ಸಸ್ಪೆಂಡ್ ಮಾಡಿ ಮತ್ತೆ ತಿರ್ಗಾ ಒಳಗಡೆ ಅಲ್ದ. ಈಗ ನೋಡಿ ನಾವು ಹೇಳ್ದಂಗೆ ಈಗ ಮೊನ್ನೆನೇ ಒಂದು ಕೇಸಲ್ಲಿ ಆಯಿತು, ದೊಡ್ಡ ಹುದ್ದೆಯಲ್ಲಿರೋಂಥ ಒಬ್ಬ ADGP ಅಂತ ಸ್ಥಾನಮಾನ ಇರೋರು ಮೊನ್ನೆ ಪಾಪ ಹೆಣ್ಮಕ್ಳೆಲ್ಲ ಕಂಡುಬಿಟ್ಟು ನಾವು TV ನೋಡೋದಕ್ಕೆ ನಮಗೆ ಅಸಹ್ಯ. ನೀವು TVಯಲ್ಲಿ ಹಾಕಿದ ತಕ್ಷಣ ಮಕ್ಕಳು ನೋಡ್ತಾ ಇದ್ದಾಗ ಅದನ್ನು ಚೇಂಜ್ ಮಾಡ್ತಾ ಇದ್ದೀವಿ ನಾವು. ಅಂಥ ಅಸಹ್ಯವಾಗಿರೋದನ್ನು ಇವತ್ತು ಇದೇ ಸರ್ಕಾರ ಇವತ್ತು ಮತ್ತೆ ಪುನರ್ ಅದೇ ಪೋಸ್ಟಿಂಗಿಗೆ ಹಾಕಿ ಅವ್ರಿಗೊಂದು ಹುದ್ದೆ ಕ್ರಿಯೇಟ್ ಮಾಡಿ ಹಾಕಿದ್ದಾರೆ. ಆದರೆ ತನಿಖೆ ಇನ್ನೂ ಮಧ್ಯದಲ್ಲೇ ಇದೆ. ಅದು ಅದೇ ಇದೇ ಇಲಾಖೆ ಹೇಳಿದೆ, ಹೌದು ಅದು ಒರಿಜಿನಲ್ ವಿಡಿಯೋ, ಅದು ತನಿಖೆಯಲ್ಲಿ ಪ್ರೂವ್ ಆಗಿದೆ ಅಂತೇಳಿದೆ. ಈಗ ಅಂಥ ಒಂದು ಹಿರಿಯ ಅಧಿಕಾರಿ ಒಂದು ಇಳಿ ವಯಸ್ಸಲ್ಲಿ ಹಿಂಗೆ ಮಾಡಿದ್ದಾರೆ ಅಂದಾಗ ಈಗ ಮಾಮೂಲಿ ಇವತ್ತೇನೋ ಕಾನ್ಸ್ಟೇಬಲ್ ಆಗ್ತಾರೆ, ಇವತ್ತು ಸಬ್ ಇನ್ಸ್ಪೆಕ್ಟರ್ ಆಗ್ತಾರೆ ಅಂದವರು ನಮ್ಮ ದೊಡ್ಡ ಅಧಿಕಾರಿನೇ ಮಾಡಿದ್ದಾರೆ, ನಾವೆಲ್ಲ ಯಾವ ಲೆಕ್ಕ, ನಾವ್ಯಾಕೆ ಸುಮ್ಮನೆ ಇರಬೇಕು ಅನ್ನೋ ಭಾವನೆ ಬರುತ್ತೆ. ಇದನ್ನು ಏನು ಅಂದರೆ ಇದು ಸರಿ ಮಾಡಬೇಕಾಗಿರೋದು ಸರ್ಕಾರ. ಮತ್ತು ಇವತ್ತು ನೋಡಿ ಹೇಗೆ ತಮಿಳ್ನಾಡಲ್ಲಿ ಈಗ ಭ್ರಷ್ಟಾಚಾರ ಇಲ್ದಂಗೆ ವಿಜಯ್ ಅವರಿಗೆ ಮತ ಹಾಕಿದ್ರಲ್ಲ, ಆ ಥರ ಇದನ್ನು ಬುಡ ಸಮೇತ ನಾವು ಈಗ ಪೊಲೀಸ್ ಇಲಾಖೆ ಅಥವಾ ಸರ್ಕಾರ ತೆಗೆದಿಲ್ಲ ಅಂದರೆ ಈ ಸರ್ಕಾರಗಳನ್ನು ಬುಡ ಸಮೇತ ಕಿತ್ತಾಕುವಂಥ ಕೆಲಸ ನಾವೆಲ್ಲ ಸಾರ್ವಜನಿಕರು ಮಾಡಬೇಕು. ಯಾವುದು ಭ್ರಷ್ಟಾಚಾರ ರಹಿತವಾಗಿದೆ, ಇವತ್ತು ಯಾವುದೋ KRS ಪಕ್ಷ ಇರ್ಬೋದು ಅಥವಾ ನಮ್ಮ ಬೆಳಿಗ್ಗೆ ನಾವು ಮಾತಾಡಿದ್ವಿ JDU ನಮ್ಮ ಮಹಿಮಾ ಪಾಟೀಲ್ ಅಣ್ಣವ್ರ ಹತ್ರ, ಆ ಥರದವ್ರು ತುಂಬ ಜನ ನಿಷ್ಠಾವಂತ ರಾಜಕಾರಣಿಗಳಿದ್ದಾರೆ. ಈಗ ಅಂಥವ್ರಿಗೆಲ್ಲ ನಾವು ಬೆಂಬಲ ಕೂಡಿಸಿ ಅಂಥವ್ರನ್ನ ಈಗ ಮೇಲ್ಮನೆಗೆ ಬಂದವಾಗ ಈ ಒಂದು ಭ್ರಷ್ಟಾಚಾರ ಕಡಿವಾಣ ಆಗುತ್ತಾ ನೋಡಬೇಕು. ಇಲ್ಲಾಂದರೆ ಏನಾದರೂ ಇನ್ನು ದೇವರು ಏನಾದ್ರು ಮಾಡಿ ಅಥವಾ ಯಾವುದೋ ದೇಶದವ್ರು ಬಾಂಬ್ ಹಾಕ್ಬೇಕು, ಇಲ್ಲ ಅಂತಂದರೆ ಒಂದ್ಸಲ ಬುಡಮೇಲೆ ಆಗಬೇಕು. ಅವಾಗ ಈ ಭ್ರಷ್ಟಾಚಾರ ಕಡಿವಾಣ ಆಗುತ್ತೆ. ಈ ಮೂಲ ಕಾರಣನೇ ಈ ಗಾಂಜಾ ಇರ್ಬೋದು, ಎಲ್ಲದಕ್ಕೂ ಮೂಲ ಕಾರಣ ಭ್ರಷ್ಟಾಚಾರ. ಈ ಭ್ರಷ್ಟಾಚಾರ ಕಡಿವಾಣ ಆಗೋ ತನಕ ನಿಮ್ಗೆ ಯಾವುದೂ ಆಗಲ್ಲ, ನಮ್ಮ ಮನೆಗಳು ನಮ್ಮ ಮಕ್ಕಳುಗಳು ಉದ್ಧಾರ ಆಗಲ್ಲ. ಆ ರೀತಿ ಒಂದು ಸಮಾಜನ ಸೃಷ್ಟಿ ಮಾಡಿಟ್ಟಾರೆ ಇವ್ರಿಗೆ. ಓಕೆ ಸರ್, ಈಗ ಮೇಡಮ್ ಈಗ ಒಬ್ಬ ಡ್ರಗ್ ಅಡಿಕ್ಟ್ ಆಗಿರ್ತಾನೆ ಅಂದರೆ ಆ ವ್ಯಕ್ತಿಗೆ ಕೌನ್ಸಿಲಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಹಾಗೆ ಆ ಕೌನ್ಸಿಲಿಂಗ್ ಪ್ರೋಸೆಸ್ ಯಾವ ರೀತಿ ನಡೆಯುತ್ತೆ? ಒಬ್ಬ ಡ್ರಗ್ ಅಡಿಕ್ಟ್ ಆದರೆ ಫಸ್ಟು ನಾವು ಮನುಷ್ಯನಲ್ಲಿ ಏನು ಆ ಜೀವನದಲ್ಲಿ ಏನು ಏಕಾಂಗಿತನ ಇದೆ, ಯಾತಕ್ಕೋಸ್ಕರ ಇದನ್ನು ಟ್ರೈ ಮಾಡ್ದೆ, ಅದು ರೂಟ್ ಕಾಸ್ ಏನು ಅದನ್ನು ಕಂಡುಹಿಡಿಯೋ ಪ್ರಯತ್ನ ಪಡ್ತೀವಿ. ಆ್ಯಂಡ್ ಎಲ್ಲಿಂದ ಸಿಗ್ತಾ ಇದೆ, ಹೇಗೆ ಸಿಗ್ತಿದೆ, ಎಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ, ಏತಕ್ಕೋಸ್ಕರ ಅದು ಕ್ರೇವಿಂಗ್ ಆಗ್ತಾ ಇದೆ ನಿಮಗೆ. ಅದಕ್ಕೆ ಡ್ರಗ್ ಡಿ ಅಡಿಕ್ಷನ್ ಇಸ್ ಅ ಬಿಗ್ ಪ್ರಾಸೆಸ್. ಮೊದಲು ಅದು ಅವರ್ಸಿವ್ ಟೆಕ್ನಿಕ್ಸು, ಆ ಥರ 108 ಟೆಕ್ನಿಕ್ಸ್ ಇದೆ. ಅದನ್ನು ಇಂಡ್ಯೂಸ್ ಮಾಡಿ ಎಷ್ಟು ಹೊತ್ತಿನಲ್ಲೂ
ಬ್ಲಡ್ಡಲ್ಲಿ ಆ ಡ್ರಗ್ ಇದೆಯೋ ಅಷ್ಟು ಅವ್ರು ವಾಮಿಟಿಂಗ್ ಸೆನ್ಸೇಷನು, ಅನ್ಪ್ಲೆಸೆಂಟ್ ಎಕ್ಸ್ಪೀರಿಯನ್ಸಸ್ಸು ಈ ಥರ ಎಲ್ಲ ಕೊಟ್ಟು ಆ ಮನುಷ್ಯನ ಇದರಿಂದ ಹೊರಗೆ ತರೋಕ್ಕಾಗುತ್ತೆ. ಸೈಕೋ ಎಜುಕೇಷನ್ ಈಸ್ ಒನ್ ಪ್ರಾಸೆಸ್. ಇದರಿಂದ ನಿಮ್ಮ ದೇಹಕ್ಕೆ ಏನು ತೊಂದರೆ ಆಗ್ತಾ ಇದೆ, ಏನಾಗ್ತಾ ಇದೆ ಅಂತ ಅದು ಒಂದು ಪ್ರಾಸೆಸ್. ಸೊ ಡಿ ಅಡಿಕ್ಷನ್ ಇಸ್ ಅ ಹ್ಯೂಜ್ ಪ್ರಾಸೆಸ್. ಆದರೆ ಅದರ ಎಫೆಕ್ಟಿವ್ನೆಸ್ ವಿಲ್ ರಿಮೇನ್ ಫಾರ್ ಸಮ್ ಟೈಮ್ ಓನ್ಲಿ. ಒಂದು ಚೇಂಜಸ್ ಈಗ ಇದನ್ನೇ ಎಣ್ಣೆ ಬಿಡಿಸುತ್ತವೆ ಮತ್ತೆ ಡ್ರಗ್ಸ್ ಬಿಡಿಸ್ತೇವೆ ಅಂತೇಳಿ ತುಂಬಾ ಕಡೆಗೆ ಒಂದು ಈ ಹೆಂಗೆ ಹೋಟೆಲ್ ಪಬ್ಗಳಿದಾವಲ್ಲ ಆ ತರ ತುಂಬಾ ಜನ ಮಾಡ್ಕೊಬಿಟ್ಟಾರೆ. ಈಗ ಅಂತವ್ರು ಅವ್ರಿಗೆ ಎಣ್ಣೆ ಬಿಡಿಸೋರ ಜೊತೆಗೆ ಅವ್ರ ಚಿತ್ರಹಿಂಸೆ ಕೊಟ್ಬಿಟ್ಟು ಹೊಡೆದು ಬಡದು ಕೂಡಾಕಿ ಊಟ ಕೊಡ್ದಂಗೆ ಮಾಡ್ತಾರೆ. ಆ ತರದವರಿಗೆ ಅದಕ್ಕೊಂದು ಏನಾರು ಒಂದು ಕೊಡ್ಬೇಕು. ತುಂಬಾ ಅದೊಂದು ದಂಧೆ ಆಗ್ಬಿಟ್ಟಿದೆ. 1 ಲಕ್ಷ 2 ಲಕ್ಷ 5 ಲಕ್ಷ ತಗೊಂತಾರೆ. ಅಲ್ಲಿ ಹೋಗ್ಬಿಟ್ರೆ ಅವ್ನಿಗೆ ಊಟ ಕೊಡಲ್ಲ, ತಿಂಡಿ ಕೊಡಲ್ಲ. ಡ್ರಗ್ಸ್ ಅಲ್ಲ, ಊಟನೇ ಬೇಡ ಅನ್ಸ ಹೋಗ್ಬಿಡುತ್ತೆ. ಆ ರೀತಿ ಚಿತ್ರಹಿಂಸೆಗಳು ಕೂಡ ಅಂತವು ಕೆಲವೊಂದು ಪುನರ್ ವಸತಿ ಕೇಂದ್ರ RCI ಅಂತ ಒಂದು ಕಾನೂನೇ ಇದೆ, ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ. ಈ ಎಲ್ಲರೂ ಕೂಡ ಡ್ರಗ್ಸ್ನ ಡೀಲ್ ಮಾಡೋಕ್ಕಾಗಲ್ಲ, ಅಥವಾ ಇದನ್ನ ಡೀಲ್ ಮಾಡಬೇಕು ಅಂದ್ರೆ ಅವರಿಗೆ ಲೈಸೆನ್ಸ್ ಇರಬೇಕು. ಎಲ್ಲ ರಿಹ್ಯಾಬ್ ಸೆಂಟರ್ನಲ್ಲೂ ಇದನ್ನ ದಂಧೆಯಾಗಿ ಉಪಯೋಗಿಸ್ಕೊಳ್ತಿರೋರು ನಾನು ನೋಡಿದ್ದೀನಿ. ಕತ್ಲು ಕೋಣೆನಲ್ಲಿ ಅವ್ರನ್ನ ಬಂದಿ ಹಾಕೋದು, ಅವರು ಎಷ್ಟು ದಿವಸ ಇರುತ್ತೋ ಅದು ಡಿಸೈರಬಲ್ ಬಿಹೇವಿಯರ್ ತೋರಿಸ್ತಾರೆ, ಆಚೆ ಹೋದ ತಕ್ಷಣ ಮತ್ತೆ ಶುರು ಮಾಡ್ತಾರೆ, ಮತ್ತೆ ಮನೆಯವ್ರು ತಂದು ಎಲ್ಲಿ ಹಾಕ್ತಾರೆ. ಆ ಥರ ಅನ್ರಿಜಿಸ್ಟರ್ಡ್ ಪ್ಲೇಸಸ್ಗೆಲ್ಲ ನೀವು ಕರ್ಕೊಂಡು ಹೋಗಬಾರ್ದು. ಯಾವುದು ಮಾನ್ಯತೆ ಪಡೆದಿದೆಯೋ ಸರ್ಕಾರದಿಂದ, ಅವರು ಓದ್ಕೊಂಡಿದ್ದಾರೋ, ಅವರು ತಿಳ್ಕೊಂಡಿದ್ದಾರೋ ಅಂಥವ್ರಿಗೆ. ಬಟ್ ಆ್ಯಕ್ಚುಲಿ ನೋಡಿ, ನಿಮ್ಮದು ಟೈಟಲ್ ನೋಡಿದರೆ ಈಗ ಏನಾಗ್ತಿದೆ, ಹೆಚ್ಚು ಕಮ್ಮಿ ಎಲ್ಲರಿಗೂ ಇದು ಡ್ರಗ್ ಅಂತ ಗೊತ್ತಿದೆ. ಅದು ಇಂಜೆಕ್ಷನ್ ನೋಡಿ, ಅದ್ರ ಮಾರ್ಕ್ ನೋಡಿ ಇದು ಡ್ರಗ್ಗಿಂದ ತಗೊಂಡಿರೋದು ಅಂತ ಗೊತ್ತಿದೆ. ಅದೆಲ್ಲ ಹೆಂಗಾಗ್ತಿದೆ ಅಂದರೆ ಅದು ತುಂಬ ನಾರ್ಮಲೈಸ್ ಆಗೋಗ್ಬಿಟ್ಟಿದೆ. ಮೀಡಿಯಾ ಪ್ರೆಸೆನ್ಸಿಂದ ಇರ್ಬೋದು, ಅಥವಾ ನಾವು ಟಿ ವಿನಲ್ಲಿ ತೋರಿಸಿರೋದಿರ್ಬೋದು. ಈಗಲೂ ಗೊತ್ತು ಅವ್ರಿಗೆ, ಕಾರ್ಡ್ ಇಟ್ಕೊಂಡು ಸಾರ್ಟ್ ಮಾಡಿಕೊಂಡು ಮೂಗಿಂದ ತಗೊಳ್ಳೋದು ಯಾವುದು, ಪೌಡ್ರ್ ಯಾವುದು, ಚುಚ್ಕೊಳ್ಳೋದು ಯಾವುದು, ಮೆಡಿಸಿನಲ್ಲಿ ತಗೊಳ್ಳೋದು ಯಾವುದು, ಮೆತ್ತೆ ಯಾವುದು. ಯಾಕಂದರೆ ನಾವು ಅದನ್ನು ತುಂಬ ಸರಿ ಮಕ್ಕಳಿಗೆ ತೋರಿಸಿ ಅವರಿಗೆ ಅದು ಅಟ್ರಾಕ್ಷನ್ನು ಆಗ್ತಿರ್ಬೋದು, ಅದು ನಾರ್ಮಲೈಸು ಆಗ್ತಿರ್ಬೋದು. ಅದ್ರದ್ದು ಬಗ್ಗೆ ಕೆಟ್ಟದಾಗಿ ಹೇಳ್ತಾ ಇಲ್ಲ ನಾವು. ಆ್ಯಕ್ಚುಲಿ ಅದು ತುಂಬ ಕೂಲ್ ಅನ್ನೋ ರೀತಿ ತೋರಿಸ್ತಾ ಇದ್ದೀವಿ. ಸೊ ಈ ರೋಗಿನ ಎಷ್ಟು ನೀವು ಟ್ರೀಟ್ಮೆಂಟ್ ಕೊಟ್ರು ಏನು ಪ್ರಯೋಜನ? ನೀವೇ ಒಂದು ಕಾಲೇಜ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ಕಾಲೇಜ್ ವಾತಾವರಣ ಅಂತಂತಂದ್ರೆ ಅಲ್ಲಿ ಸ್ಮೋಕ್ ಮಾಡ್ತಿರೋರು ಒಂದಿಷ್ಟು ಜನ, ಬೈಕಲ್ಲಿ ರೂಮ್ ಅಂತ ಓಡಾಡ್ತಿರೋರು ಒಂದಿಷ್ಟು ಜನ, ಕಲರ್ ಬಟ್ಟೆಗಳು ಹಾಕೊಳ್ತಿರೋ ಒಂಥರ ನಾವು ತೋರಿಸ್ಕೊಳ್ತಿದೀವಿ. ಅಲ್ಲಿ ಅಲ್ಲೊಂದು ಅಡ್ಡದಲ್ಲಿ ತಗೊಳ್ತಿರೋರು, ಇವರೆಲ್ಲ ನಾವು ನಾರ್ಮಲೈಸ್ ಮಾಡಾಕ್ಬಿಟ್ಟಿದೀವಿ. ಮಕ್ಕಳಿಗೆ ಕಾಲೇಜ್ ಅಂದ್ರೆ ಈ ತರ, ಇದು ಕಾಮನ್, ದಿಸ್ ಇಸ್ ಅ ನಾರ್ಮಲ್ ಎಕ್ಸ್ಪೀರಿಯನ್ಸ್. ನಾನು ಕಾಲೇಜ್ಗೆ ಹೋದ್ರೆ ನನಗೆ ಸಿಗೋಂಥ ನಾರ್ಮಲ್ ಎಕ್ಸ್ಪೀರಿಯನ್ಸ್ ಇದಾಗಬೇಕು. ನಾವೇ ಅದನ್ನ ನಾರ್ಮಲೈಸ್ ಮಾಡ್ತಾ ಹೋದ್ರೆ, ಇದಕ್ಕೆ ನಾವು ಕಾನೂನು ವ್ಯವಸ್ಥೆನೂ ಒಂದೇ ಅಲ್ಲ, ನಮ್ಮ ಅಧಿಕಾರಿಗಳು ಒಂದೇ ಅಲ್ಲ, ನಾವು ಏನು ತೋರಿಸ್ತಿದೀವಿ ನಮ್ಮ ಮಕ್ಕಳಿಗೆ, ಪ್ರತ್ಯಕ್ಷವಾಗಿ ಏನು ತೋರಿಸ್ತಾ ಇದೀವಿ ಅದ್ರ ಮೇಲೆ ಕೂಡ ಕಂಟ್ರೋಲ್ ಆಗೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಮತ್ತೆ ನಿಮ್ಯಾನ್ಸಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ರಿಹ್ಯಾಬಿಲಿಟೇಷನ್ ಸೆಂಟರ್ನೇ ಓಪನ್ ಮಾಡಿದ್ದಾರೆ. ಏನು ಡ್ರಗ್ಸ್ ರಿಹ್ಯಾಬಿಲಿಟೇಷನ್ ಇದೆ, ಎಲ್ಲ ಕಡೆ ಇದ್ದೇ ಇದೆ. ಅದಕ್ಕೆ ಮಾನ್ಯತೆ ಪಡೆದುಕೊಂಡಿರುವಂತ ರಿಹ್ಯಾಬಿಲಿಟೇಷನ್ ಸೆಂಟರ್ಗಳು ಇದ್ದೇ ಇದೆ. ಈಗ ಆಲ್ಕೋಹಾಲ್ ಅನಾನಿಮಸ್ ಅಂದ್ರೆ AAA, ಇದು ಅಲ್ಲಿ ಗ್ರೂಪ್ ಸೆಷನ್ಸ್ ನಡೆಯುತ್ತೆ. ಯಾರ್ಯಾರು ಅದನ್ನೆಲ್ಲ ತಗೊಂಡಿರ್ತಾರೋ ಅವರೆಲ್ಲ ಅಲ್ಲಿ ಸೇರ್ಕೊಳ್ತಾರೆ. ಅವ್ರು ನಮ್ಮ ದುಃಖದ ಕತೆ ಹೇಳ್ತಾರೆ. ನಿನ್ಗೂ ದುಃಖ ಇದೆ, ನನಗೂ ದುಃಖ ಇದೆ, ನಿನ್ಗೂ ದುಃಖ ಇದೆ. ಸೊ ದೇ ಟುಗೆದರ್ ದೇ ಹೀಲ್. ಅದೇ ತರ ಡ್ರಗ್ಗೂ ಕೂಡ ಒಂದು ಅನಾನಿಮಸ್ ಸೊಸೈಟೀಸ್ಗಳಿದೆ. ಅಲ್ಲಿ ಅದರಿಂದ ಹೊರಗೆ ಬರೋಕೆ ಸಾಧ್ಯ. ಯಾವ ರೀಸನ್ ಇಂದ ನಾನು ಅಲ್ಲಿಗೆ ಹೋಗಿದ್ದೆ, ಯಾವ ಮೆಂಟಲ್ ಪೇನಿಂದ ನಾನು ಅಲ್ಲಿಗೆ ಹೋಗಿದ್ದೆ, ಅದು ಬರೋಕ್ಕೆ ಸಾಧ್ಯ. ಆದರೆ ಸಕ್ಸಸ್ ರೇಟ್ ತುಂಬ ಕಮ್ಮಿ. ಸೊ ನಾವು ಮಾಡೋದೆಲ್ಲ ಅನಾಚಾರಗಳು ಮಾಡಿ ಮನೆ ಮುಂದೆ ಬೃಂದಾವನ ಅಂತ ಅಂದೆ ಏನು ಪ್ರಯೋಜನ? ನಾವೆಲ್ಲ ಎಷ್ಟು ಮಾತಾಡಿ ಏನು ಪ್ರಯೋಜನ? ನಾವು ಇದನ್ನೆಲ್ಲ ನಾರ್ಮಲೈಸ್ ಮಾಡೋದು ಖಂಡಿತ ನಿಧಾನವಾಗಿ ಕಮ್ಮಿ ಮಾಡ್ಕೊಂಡು ಬಂದರೆ ಅವರಿಗೆ ಇದು ಏನು ಅಂತಾನೆ ಗೊತ್ತಿಲ್ಬಾರ್ದು. ಈ ಮಕ್ಕಳಿಗೆ ಈಗ 2 ವರ್ಷ ಅಂತಾನೆ ಈಗ 2 ವರ್ಷಕ್ಕಿಂತ ಕಮ್ಮಿ ಮಕ್ಕಳಿಗೆ ಡಾಕ್ಟರ್ ಏನು ಹೇಳ್ತಾರೆ ಅಂದರೆ, ಇವರಿಗೆ ಸಾಲ್ಟ್ ಕೊಡಬಾರ್ದು, ಸ್ವೀಟ್ ಕೊಡಬಾರ್ದು ಅಂತ. ಆ ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ತಾಯಂದ್ರು ಸಾಲ್ಟನ್ನು ಟೇಸ್ಟ್ ಮಾಡಿಸಿರಲ್ಲ, ಸ್ವೀಟನ್ನು ಟೇಸ್ಟ್ ಮಾಡಿಸಿರಲ್ಲ. ಯಾರೋ ರಿಲೇಟಿವ್ ಬಂದು ಒಂದು ಚಾಕ್ಲೇಟ್ ಕೊಟ್ರಿ, ಆ ಮಗುಗೆ ಅದು ಏನು ಅಂತಾನೆ ಗೊತ್ತಿರಲ್ಲ. ಯಾಕಂದ್ರೆ ಆ ರೀತಿ ಅದನ್ನು ಬೆಳೆಸಿರ್ತೀವಿ. ಆದರೆ ಈಗ ಇದನ್ನು ತೋರಿಸಿ ಇದೇನೋ ಸಮಥಿಂಗ್ ವೆರಿ ನೈಸ್, ವೆರಿ ಇಂಪಾರ್ಟೆಂಟ್, ಅತಿ ಆದರೆ ಅಮೃತ ಅನ್ನೋ ವಿಷಯ. ಇದರಿಂದ ಇದೆಲ್ಲ ನೋಡಿ ಅವ್ರಿಗೆ ಏನು ಅನ್ಸ್ಬಿಟ್ಟಿದೆ ಅಂತಂದ್ರೆ, ಇದು ತುಂಬಾ ಆರಾಮು, ಕಾಮನ್ ಪ್ರಾಬ್ಲಮ್, ಎಲ್ಲಿಂದ ನಾನು ತಗೋತೀನಿ, ತಗೊಂಡ್ಬಿಡ್ತಾರೆ. ಇದೊಂದು ದೊಡ್ಡ ಪಿಡುಗಾಗಿದೆ. ಇದ್ರ ಜೊತೆ ನೀವು ಸಣ್ಣ ಮಕ್ಕಳು ನೋಡಿ, ನಾವು ಒಳ್ಳೆ ರಿಚ್ ಪೀಪಲ್ ಪ್ರಾಬ್ಲಮ್ ಅನ್ಕೊಂಡಿದೀವಿ ಡ್ರಗ್ನ ಯಾವಾಗ್ಲೂ ಶ್ರೀಮಂತರೇ ಮಾಡೋದು ಅಂತ. ಹಂಗಲ್ಲ, ಈ
ಸಣ್ಣ ಸಣ್ಣ ಮಕ್ಕಳು ಕಸ ಎತ್ತೋ ಮಕ್ಕಳು ನೋಡಿ ಅದನ್ನ ಮೆತ್ತಲ್ಲೆಲ್ಲ ಸೇರ್ಕೊಂಡು ಒಂದು ಬಟ್ಟೆ ಇಟ್ಕೊಂಡು ಮೂಸ್ ನೋಡ್ಕೊತಾನೆ ಇರ್ತಾರೆ. ಭಿಕ್ಷಾಟನೆ ದೊಡ್ಡ ಪ್ರಾಬ್ಲಮ್. ಅವರೆಲ್ಲರೂ 90% ಡ್ರಗ್ ಅಲ್ಲಿ ಇರ್ತಾರೆ. ಇವೆಲ್ಲ ಎಲ್ಲಿ ಸಿಗ್ತಾ ಇದೆ ಅಂದ್ರೆ ಒಬ್ಬ ರಿಚ್ ಬ್ರಾಟ್ ಇಂದ ಸಣ್ಣ ತಿರುಕನಿಗೂ ಕೂಡ ಡ್ರಗ್ ಸಿಗ್ತಾ ಇದೆ ಅಂತಂದ್ರೆ ನಾವು ಅದನ್ನ ಅಷ್ಟು ನಾರ್ಮಲೈಸ್ ಮಾಡಿದೀವಿ, ನಾವು ಅದನ್ನ ಅಷ್ಟು ಆಕ್ಸೆಸಿಬಲ್ ಮಾಡಿದೀವಿ, ಅದು ಅಷ್ಟು ಈಸಿಯಾಗಿ ಕೈಗೆ ಸಿಗ್ತಾ ಇದೆ. ಕನ್ಸ್ಯೂಮರ್ ಬೈದು ಪ್ರಯೋಜನನೇ ಇಲ್ಲ. ಹೌದು, ಸಪ್ಲೈನೇ ಆಗ್ತಿರ್ಬೇಕಾದ್ರೆ ಇನ್ನು ಕನ್ಸ್ಯೂಮರ್ನ ಬೈದು ಏನು ಯೂಸ್ ಇಲ್ಲ. ಎಸ್ ಮೇಡಮ್, ಇನ್ನು ಕೊನೆಯದಾಗಿ ನೀವೇನು ಹೇಳ್ತೀರಾ? ಮೇಡಮ್, ಇದು ಏನು ಡ್ರಗ್ಸ್ ಜಾಲ ಅನ್ನೋದಿದೆಯಲ್ಲ, ಇಟ್ ಈಸ್ ನಾಟ್ ಅ ನಾರ್ಮಲೈಸ್ಡ್ ಕ್ರೈಮ್, ಇಟ್ ಈಸ್ ಅ ಆರ್ಗನೈಸ್ಡ್ ಕ್ರೈಮ್ ಅಂತ ಹೇಳ್ಬೋದು. ಆರ್ಗನೈಸ್ಡ್ ಏನಂದ್ರೆ ಸರ್ಕಾರದಿಂದ ಹಿಡಿದು ಕನ್ಸ್ಯೂಮರ್ ತನಕ ಒಬ್ಬರಿಂದ ಒಬ್ರದ್ದು ಹ್ಯಾಂಡು ಒಟ್ಟೊಟ್ಟಿಗೆ ಬಂದಿರೋದು. ಹಾಗಾಗಿ ಇಲ್ಲಿ ನಾವು ಸರ್ಕಾರದಿಂದ ಏನು ಮೂಲವಾಗಿ ಪತ್ತೆ ಹಚ್ತೀವಲ್ಲ ಆ ಚೈನನ್ನ ಕಟ್ ಮಾಡಿದ್ರೆ ಕನ್ಸ್ಯೂಮರ್ಗೆ ಅದು ಬರೋದೇ ಇಲ್ಲ. ಹಾಗಾಗಿ ಮೂಲ ಯಾವತ್ತಿದ್ರೂ ಕೂಡ ನಾವು ಮೂಲವನ್ನು ಕಟ್ ಮಾಡಬೇಕು. ಮತ್ತು ಕಾನೂನು ಏನು ಸಾಮಾನ್ಯ ಅಲ್ಲ ಮೇಡಮ್. ಒಂದ್ಸಲ ಈ ಆ್ಯಕ್ಟಲ್ಲಿ ಸಿಕ್ಕಾಕೊಂಡ್ರೆ ಇದು ಸೇಮ್ ನಾವು ಏನು ಪೊಕ್ಸೋ ಆ್ಯಕ್ಟ್ ತುಂಬ ಕಠಿಣವಾದ ಕಾನೂನು ಅಂತ ಹೇಳ್ತೀವಲ್ಲ, ಕಾನೂನು ಕಠಿಣ ಆಗಿದ್ರು ಕೂಡ ಇದು ಸ್ಟಾಪ್ ಆಗ್ತಾ ಇಲ್ವಲ್ಲ? ಅದೇ ಇಲ್ಲ ಮೇಡಮ್. ಏನಂತ ಹೇಳಿದ್ರೆ ಇಲ್ಲಿ ನಾವು ಯಾರು ಪೆಡ್ಲರ್ಗಳು, ಮುಖ್ಯವಾಗಿ ಯಾರು ಸಪ್ಲೈ ಮಾಡ್ತಿದ್ದಾರೆ ಅಂತ ನಾವು 3 ಕಮ್ಯುನಿಟಿನ ಇಲ್ಲಿ ಯಾವುದೇ ಧರ್ಮ ಜಾತಿ ಆ ಥರ 3 ಕಮ್ಯುನಿಟಿನ ನೋಡ್ತೀವಿ. ಒಂದು ನೈಜೀರಿಯಾದಿಂದ ಬಂದವರು, ಆಮೇಲೆ ಇನ್ನೊಂದು ಆಫ್ರಿಕನ್ಸು, ಆಮೇಲೆ ಇಲ್ಲಿರ್ತಕ್ಕಂಥ ಮುಸ್ಲಿಂ ಸಮುದಾಯ, ಮತ್ತೆ ತುಂಬಾ ಬಡ ಹುಡುಗರು ಆಲ್ರೆಡಿ ಒಂದು ಯಾವುದೋ ಸಣ್ಣ ಪುಟ್ಟ ಕ್ರೈಮಲ್ಲಿ ಜೈಲಲ್ಲಿ ಹೋಗಿ ಬಂದಿರ್ತಾರಲ್ಲ ಅಂಥವ್ರು. ಈ 4 ಏನು ನಾವು ಕ್ಯಾಟಗರಿಕಲಿ ಡಿವೈಡ್ ಮಾಡಿ ಈ 4 ಕ್ರೈಮಲ್ಲಿ ಒಳಗಾದವ್ರು ಮಾತ್ರ ಈ ಡ್ರಗ್ಸ್ನ ಮೂಲವಾಗಿ ಸಪ್ಲೈ ಮಾಡ್ತಿದ್ದಾರೆ. ಯಾಕಂತಂದ್ರೆ ಇವ್ರ ಮೇಲೆ ಡೌಟ್ ಬರೋದಿಲ್ಲ ಅಂತ ಅವರ ಒಂದು ಥಾಟ್ ಪ್ರಾಸೆಸ್ ಅಲ್ಲಿ ಇರೋದು. ಈಗ ನಾವು ಜೈಲಲ್ಲಿ ಹೋಗಿ ನೋಡಿದ್ರೆ ಪರಪ್ಪನ ಅಗ್ರಹಾರದಲ್ಲಿ NDPS ಸಪ್ರೇಟ್ ಸೆಲ್ ಇದೆ. ಅಲ್ಲಿ ಸಪ್ರೇಟ್ ಸೆಲ್ಲಲ್ಲಿ ಹೋದ್ರೆ ಮೂಲವಾಗಿ 80% ನೈಜೀರಿಯಾದವ್ರು ಸಿಗ್ತಾರೆ, ಇಲ್ಲಾಂದ್ರೆ ಆಫ್ರಿಕನ್ ಸಿಗ್ತಾರೆ, ಇಲ್ಲ ಮುಸ್ಲಿಂ ಸಮುದಾಯದವ್ರು ಸಿಗ್ತಾರೆ, ಇಲ್ಲ ಅಗ್ದಿ ಏನು ಗೊತ್ತಿಲ್ಲ ಈ ಮಕ್ಳು ಮುಗ್ದ್ರು ಅನ್ನೋರು ಸಿಗ್ತಾರೆ. ಈ 4 ಜನ ಸಿಗ್ತಾರೆ. ಉಳಿದವ್ರು ಹೇಗಿದ್ದಾರೆ ಅಂತಂದ್ರೆ ತುಂಬಾ ಆರ್ಗನೈಸ್ಡ್ ಆಗಿ ಆನ್ಲೈನಲ್ಲಿ ಡೆಲಿವರಿ, ಆನ್ಲೈನಲ್ಲಿ ಬೈ ಪೋಸ್ಟು, ಬೈ ಕೊರಿಯರು, ಇಲ್ಲ ಡಾರ್ಕ್ ವೆಬ್, ಆ ಥರ ವೈಟ್ ಕಾಲರ್ ಕ್ರಿಮಿನಲ್ಸ್ ಅಂತೀವಲ್ಲ ಆ ಥರ ಇದ್ದಾರೆ. ಸೊ ಹಂಗಾಗಿ ಇಲಾಖೆ ಏನು ಮಾಡಬೇಕು ಅಂತಂದ್ರೆ ಮೂಲವಾಗಿ ಬೇರೆನ ಕಿತ್ತಾಕಿದ್ರೆ ಈ ಕ್ರೈಮ್ಗಳಾಗೋದು ಇಲ್ಲ. ಮತ್ತೆ ಇದು 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 ಯಾರ್ದೋ ಮನೆ ಮಕ್ಳು ಹಾಳಾಗ್ತಿದಾರಂತಲ್ಲ, ಈ ಇಲಾಖೆಯಲ್ಲಿರ್ತಕ್ಕಂಥ ಮನೆ ಮಕ್ಕಳೇ ಮೊದಲು ಹಾಳಾಗೋದು. ಅದನ್ನ ಅರ್ಥ ಮಾಡ್ಕೊಳ್ಬೋದಂತ. ಅಲ್ಲ, ನಮ್ಮ ಯುವ ಜನತೆ ಹಾಳಾಗ್ತಾ ಇದ್ದಾರೆ. ನಮ್ಮ ಯುವ ಜನತೆ ಹಾಳಾಗ್ತಿದ್ರೆ ಮುಂದಿನ ನಮ್ಮ ದೇಶದ ಪ್ರಜೆಗಳು ಹಾಳಾಗ್ತಾ ಇದ್ದಾರೆ. ದೇಶದ ಫ್ಯೂಚರ್ ಹಾಳಾದಂಗೆ. ಥ್ಯಾಂಕ್ ಯು ಸೋ ಮಚ್ 3 ಜನಕ್ಕೂ ನಮ್ಮ ಡಿಸ್ಕಷನ್ಗೆ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ಮಾದಕ ಮುಕ್ತ ಬೆಂಗಳೂರು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ರೂ ಕೂಡ ಡ್ರಗ್ಸ್ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ಜೊತೆಗೆ ಆತಂಕಕಾರಿ ವಿಷಯ ಅಂತ ಅಂದ್ರೆ ಇದಕ್ಕೆ ಬಲಿಯಾಗ್ತಾ ಇರೋದು ಹೆಚ್ಚಾಗಿ ವಿದ್ಯಾರ್ಥಿಗಳು. ಹೀಗಾಗಿ ಆದಷ್ಟು ಬೇಗ ನಮ್ಮ ರಾಜ್ಯ ಈ ದಂಧೆಗಳಿಂದ ಮುಕ್ತವಾಗ್ಲಿ ಅಂತ ಆಶಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.